ಹೇಳಿದ್ವಿ. ಈ ಬಾರಿ ಈ ಬಾರಿ ಅವರು ಹೈಪರ್ ಟೆನ್ಷನ್ ಅಂದ್ರೆ ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ತುಂಬಾ ಎಲ್ಲರಿಗೂ ಅಗತ್ಯ ಇರ್ತಕ್ಕಂತ ವಿಷಯ. ಈಗೀಗ ಬಿ-ಪಿ ಅನ್ನೋದು ಅಷ್ಟು ಕಾಮನ್ ಆಗಿದೆ. ಬಿ-ಪಿ ಯಾರಿಗಿಲ್ಲ ಅಂತ ಕೇಳ್ಬೇಕಷ್ಟೇ, ಇದೆಯಾ ಅಂತ ಕೇಳೋ ಪ್ರಶ್ನೆನೇ ಇಲ್ಲ, ಅಷ್ಟು ಕಾಮನ್ ಇದಾಗ್ಬಿಟ್ಟಿದೆ. ಸೊ ಸಾಕಷ್ಟು ಜನರಿಗೆ ಈ ವಿಷಯ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅದರಲ್ಲೂ ಡಾಕ್ಟರ್ ರತ್ನಾಕರ್ ಸರ್ ಅವರ ಇದರಲ್ಲಿ ಕೇಳೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಒಂದೊಂದು ವಿಷಯವನ್ನು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಅದು ನಮ್ಮಂತ ಸಾಮಾನ್ಯರಿಗೆ ಅದು ತುಂಬಾ ಚೆನ್ನಾಗಿ ಅರ್ಥ ಆಗೋ ಮಟ್ಟಕ್ಕೆ ಅವರು ಅದನ್ನ ವಿವರಿಸಿ ಹೇಳ್ತಾರೆ. ಸೊ ಲಕ್ಕಿಲಿ ಇವತ್ತು ನಂಗೆ ಸಮೂಹದವ್ರದ್ದು ಲಿಂಕ್ ಸಿಕ್ಕಿದೆ, ಪ್ಲಸ್ ರೆಕಾರ್ಡಿಂಗು ಆಗ್ತಾ ಇದೆ. ರೆಕಾರ್ಡಿಂಗ್ ಅನ್ನ ಶೇರ್ ಮಾಡ್ತೀವಿ, ಬಟ್ ರೆಕಾರ್ಡಿಂಗ್ ಶೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಪ್ರತಿ ವಾರನೂ ಕಡಿಮೆ ಆಗ್ತಾ ಹೋಗ್ತಾ ಇದಾರೆ ಜನ. ಇಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಬಂದ್ರೆ ಇನ್ನು ಯಾರನ್ನ ಹೊಸಬ್ರನ್ನ ಕರಿಯಕ್ಕೆ, ಈಗ ರತ್ನಾಕರ್ ಸರ್ ಅಂದ್ರೆ ನಮ್ಮವರೇ ಆಗ್ಬಿಟ್ಟಿದ್ದಾರೆ, ಎಷ್ಟಿದ್ರು ಅಷ್ಟ್ ಮಾಡ್ಬೇಡ ಅಂತ ಅಂತಾರೆ. ಬಟ್ ಹೊಸಬ್ರನ್ನ ಕರೆದಾಗ ಕರಿಬೇಕಂದಾಗ ಅಯ್ಯೋ ಯಾರು ಬರ್ತಾರ ಇಲ್ವೋ ಅನ್ನೋದೊಂದು ಭಯ ಇರುತ್ತೆ. ಸೊ ದಯವಿಟ್ಟು ಹೆಚ್ಚಿನ ಜನ ಸೇರಿದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ. ಮಾತಾಡೋರ್ಗೆ ಆಗ್ಲಿ ಅಥವಾ ಆಯೋಜನೆ ಮಾಡೋರ್ಗೆ ಆಗ್ಲಿ ತುಂಬಾ ಖುಷಿ ಅನ್ಸುತ್ತೆ. ಅದ್ರ ಪ್ರಯೋಜನ ಎಲ್ಲರೂ ಪಡ್ಕೊಂಡಾಗ ಅದ್ರದ್ದು ಒಂದು ಸಾರ್ಥಕತೆ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋ ಸಂವಾದ ಕಾರ್ಯಕ್ರಮವನ್ನ ಆರಂಭಿಸ್ಬೇಕು ಅಂತ ಹೇಳಿ ಡಾಕ್ಟರ್ ರತ್ನಾಕರ್ ಸರ್ ಅವ್ರಿಗೆ ಕೋರ್ಕೊಳ್ತಾ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈಗ ಭಾಗವಹಿಸಿರ್ತಕ್ಕಂತ ಎಲ್ಲರಿಗೂ ಕೂಡ ಮತ್ತೆ ಮುಂದೆ ಲಾಗಿನ್ ಆಗೋರಿಗೂ ಕೂಡ ಒಮ್ಮೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಸರ್ ರತ್ನಾಕರ್ ಸರ್ ರೆಡಿ? ಓಕೆ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ರೈಟ್. ಸಮಾನ ಮನಸ್ಕರ ಗುಂಪಿನ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಇವತ್ತಿನ ಟಾಪಿಕ್ಕಿಗೆ ಬರೋಣ. ಮಧುಮೇಹದ ವಿಷಯದಲ್ಲಿ ತುಂಬಾ ವೆಬಿನಾರ್ಗಳು ಆಗಿರೋದ್ರಿಂದ ಸ್ವಲ್ಪ ಸಮಯದವರೆಗೆ ಸಿಹಿಯನ್ನು ದೂರ ಇಟ್ಟು ಸ್ವಲ್ಪ ಉಪ್ಪಿನ ಹತ್ರ ಬರೋಣ ಅಂತ ಈ ಟಾಪಿಕ್ ತಗೊಂಡಿದೀವಿ. ಯಾಕಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಮುಖ್ಯವಾದ 3 ಬಿಳಿ ವಿಷವಸ್ತುಗಳು ಇವಾಗ ಸಕ್ಕರೆ, ಉಪ್ಪು, ಮೈದಾ. ಸಕ್ಕರೆ ಬಗ್ಗೆ ಸಾಕಷ್ಟು ಮಾತಾಡಿದೀವಿ. ಇವತ್ತು ಉಪ್ಪಿನ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಬಿ-ಪಿ ಬಗ್ಗೆ ಕೆಲವು ಸಂದೇಹಗಳು, ಅನುಮಾನಗಳು ಪರಿಹಾರ ಮಾಡಿಕೊಂಡು ನನಗೇನು ತಿಳಿದಿದೆ, ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರದ್ದೇ ನಾವು ಬಿ-ಪಿ ರೆಕಾರ್ಡಿಂಗ್ ಮಾಡಿದಾಗ 2 ರೀಡಿಂಗ್ ಅನ್ನ ಹೇಳ್ತೀವಿ. ಯೂಶುವಲ್ ಭಾಷೆಯಲ್ಲಿ ಹೇಳೋದಂದ್ರೆ, ಸರ್ ಮೇಲ್ಗಡೆದು 120 ಇತ್ತು, ಕೆಳಗಡೆದು 80 ಇತ್ತು ಅಂತ ಹೇಳ್ತಾರೆ. ಈ ಮೇಲ್ಗಡೆ ಕೆಳಗಡೆ ಅನ್ನೋದಕ್ಕೆ 2 ಹೆಸರಿದೆ. ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂದ್ರೆ ನಾವೇನು ಡಾಕ್ಟರ್ಗಳು, ವೈದ್ಯರು ಬರೆಯೋದು ಮೇಲ್ಗಡೆ. ಈಗ 120/80 ಅಂತ ಬರೆದ್ರೆ ಈ 120 ಅನ್ನೋದು ಮೇಲ್ಗಡೆದು ಸಾಮಾನ್ಯ ಭಾಷೆಯಲ್ಲಿ. ವೈದ್ಯಕೀಯ ಭಾಷೆಯಲ್ಲಿ ಅದನ್ನ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಏನ್ ಹಾಗಂದ್ರೆ, ಈ ಹಾರ್ಟ್ ಕಾಂಟ್ರಾಕ್ಟ್ ಮಾಡುವಾಗ, ಸೂಚನೆ ಆಗುವಾಗ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರು ರಕ್ತನಾಳಗಳ ಮೇಲೆ, ಲ್ಯಾಟರಲ್ ವಾಲ್ಸ್ ಆಫ್ ದಿ ಆರ್ಟೀರಿಯಲ್ ವಾಲ್ಸ್ ಹೇಗೆ ಎಷ್ಟು ಒತ್ತಡ ಬೀಳುತ್ತೋ ಅದನ್ನ ಮಾಪನ ಮಾಡೋದೇ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್. ಹೃದಯ ಸಂಕುಚಿತ ಆಗುವ ಸಮಯದಲ್ಲಿ ರಕ್ತನಾಳಗಳಲ್ಲಿ ಆಗುವ ಒತ್ತಡವೇ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್. ಹಾಗೆ ಡಯಾಸ್ಟಾಲಿಕ್ ಅಂದ್ರೆ ಕೆಳಗಡೆ ರೀಡಿಂಗ್ ಅಂತ ಹೇಳ್ತಾರಲ್ಲ, ಕೆಳಗಡೆ ರೀಡಿಂಗ್ ಅಂದ್ರೆ ಏನು? ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಇದು ಹಾರ್ಟ್ ಸಂಕುಚನ ಆದ್ಮೇಲೆ ಮತ್ತೆ ಅದು ರಿಲ್ಯಾಕ್ಸ್ ಆಗುತ್ತೆ. ಆ ರಿಲ್ಯಾಕ್ಸ್ ಆಗುವ ಸಮಯದಲ್ಲಿ ರಕ್ತನಾಳಗಳಲ್ಲಿ ಕಾಣುವಂತ ಒತ್ತಡವೇ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಥವಾ ಕೆಳಗಡೆ ರೀಡಿಂಗ್. ನಾರ್ಮಲ್ ಎಷ್ಟು? ಉದಾಹರಣೆಗೆ 1086ರಲ್ಲಿ ನಾನು MD ಪದವಿ ತಗೊಂಡು ಹೊರಗೆ ಬರುವಾಗ ಸುಮಾರು ನಮ್ಮ ಶಿಕ್ಷಕರು ಅಥವಾ ಮೆಡಿಕಲ್ ಲಿಟ್ರೇಚರ್ ನಲ್ಲಿ ಏನಿತ್ತು ಅಂದ್ರೆ 150ರಿಂದ 160 ಇದ್ದು ವಯಸ್ಸು 60, 70, 80 ಆಗಿದ್ದಿದ್ರೆ ಮಾತ್ರೆ ಹಾಕ್ಬಾರ್ದು ಕಣೋ ಅಂತ ಹೇಳೋರು. ವಯಸ್ಸಿಗೆ ಬೆಲೆ ಕೊಡೋ, ಬಿ-ಪಿ ಸ್ಟ್ಯಾಟಿಸ್ಟಿಕ್ಸ್ಗೆ, ಅಂಕಿಅಂಶಗಳಿಗೆ ಬೆಲೆ ಕೊಡ್ಬೇಡ,
ಅವ್ರು ಸಾಕಷ್ಟು ವರ್ಷ ಆರಾಮಾಗಿದ್ದಾರೆ, ನೀನ BP ಮಾಡಿ ಕಡಿಮೆ ಮಾಡಿ ಅವ್ರನ್ನ ಕೊಲ್ಬೇಡ ಅಂತ ಹೇಳ್ತಾ ಇದ್ರು ನಮ್ಮ ಶಿಕ್ಷಕರು. ಇದು 1986ರಲ್ಲಿ. ಅಂದು 160 ವಯಸ್ಕರಲ್ಲಿ ನಾರ್ಮಲ್ ಇದ್ದಿದ್ದು ಇವತ್ತು ಜನರಲೈಸ್ಡ್, ಅಂದ್ರೆ ವಯಸ್ಸು 80 ಆಗ್ಲಿ ವಯಸ್ಸು 20 ಆಗ್ಲಿ, ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 120, ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 80. ಅಂದ್ರೆ ಮೇಲ್ಗಡೆ ರೀಡಿಂಗ್ 120, ಕೆಳಗಡೆ ರೀಡಿಂಗ್ 80. ಇನ್ನು ಎಲಿವೇಟೆಡ್ ಬ್ಲಡ್ ಪ್ರೆಷರ್, ಇದು ಹೈಪರ್ ಟೆನ್ಷನ್ ಅಲ್ಲ, ಎಲಿವೇಟೆಡ್ ಬ್ಲಡ್ ಪ್ರೆಷರ್. ಇದು ಈ ಹಂತದಲ್ಲಿ ನಾವು ಮಾತ್ರೆ ಹಾಕಲ್ಲ, ಬಟ್ ಇವ್ರನ್ನ ವಾಚ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಹೇಳ್ತೀವಿ, ನೀವು ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ನಿಮಗೆ ಈ ವೈದ್ಯರ ಬಳಿಗೆ ಬೇರೆ ಯಾವ ಕಾರಣಕ್ಕೆ ಹೋಗುವಂತ ಕೆಲಸ ಇರುತ್ತೆ ಆ ಟೈಮಲ್ಲಿ BP ನೋಡ್ಸ್ಕೊಳ್ಳಿ. ಯಾಕಂದ್ರೆ ಇದು ಪ್ರೀ ಹೈಪರ್ ಟೆನ್ಷನ್. ರಕ್ತದೊತ್ತಡ, ಅತಿ ರಕ್ತದೊತ್ತಡ ಅಂತ ನಾವು ಫಿಕ್ಸ್ ಮಾಡಕ್ ಮುಂಚಿನ ಲೆವೆಲ್ ಇದು. ಇವರಿಗೆ ಹೆಚ್ಚಿನವರಿಗೆ ಔಷಧಿಯ ಉಪಯೋಗ ಬೇಕಿಲ್ಲ, ಆದ್ರೆ ಇವರನ್ನ ವಾಚ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಇವರು ಮುಂದೆ ಬ್ಲಡ್ ಪ್ರೆಷರ್ ಪ್ರಾರಂಭ ಆಗಬಹುವ ಚಾನ್ಸಸ್ ತುಂಬಾ ಇದೆ. ಇನ್ನು ಅತಿ ರಕ್ತದ ಒತ್ತಡಕ್ಕೆ ಬಂದ್ರೆ ಮೊದಲೆಲ್ಲ ಸ್ಟೇಜ್ 1, 2, 3, 4 ಏನೇನೆಲ್ಲ ಹೇಳ್ತಾ ಇದ್ರು. ಇವಾಗ ಸದ್ಯಕ್ಕೆ 2017ರಿಂದ ನಾವು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಏನ್ ಹೇಳ್ತೀವೋ ಅದನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಇದು ಇವತ್ತಿನ ದಿವಸ ಬಳಕೆಯಲ್ಲಿರುವಂತಹ ಗ್ರೇಡಿಂಗ್. ಸ್ಟೇಜ್ 1 ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಸಿಸ್ಟಾಲಿಕ್ 130ರಿಂದ 139, ಡಯಾಸ್ಟಾಲಿಕ್ 80ರಿಂದ 89. ಈ ಗುಂಪಿನವರಿಗೂ ಕಂಡಿಡಿದ ದಿವಸನೇ ಮಾತ್ರೆ ಹಾಕಬಾರ್ದು, ಅದು ಮುಂದಕ್ಕೆ ಬರ್ತೀನಿ. ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಾವು ಅವರಿಗೆ ಅವಕಾಶ ಕೊಡ್ಬೇಕಾಗುತ್ತೆ. ಕೆಲವೊಮ್ಮೆ ಒಂದು 2-3 ತಿಂಗಳಾದ್ರೂ ಕೊಡ್ಬೇಕು. ಆವಾಗ ಅವರಾಗಿ ಕೆಲವೊಂದು ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಅದನ್ನ ನಾರ್ಮಲ್ಲಿಗೆ ಅಥವಾ ಸಹಜ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸ್ಟೇಜ್ 2 ಹೈಪರ್ ಟೆನ್ಷನ್ ಅಂದ್ರೆ ಸಿಸ್ಟಾಲಿಕ್ 140ಕ್ಕಿಂತ ಜಾಸ್ತಿ, ಡಯಾಸ್ಟಾಲಿಕ್ 90ಕ್ಕಿಂತ ಜಾಸ್ತಿ. ನಾವು ಸಾಧಾರಣವಾಗಿ ಆಸ್ಪತ್ರೆಗಳಲ್ಲಿ ನೋಡುವಂತ ಕೆಟಗರಿಯವರೆಲ್ಲ ಇದೇ ಆಗಿರ್ತಾರೆ. 130, 80 ಇದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವೈದ್ಯರು ಹೇಳಿದ್ರು ಅವ್ರು ಸುಮ್ಮನೆ ಮಾತ್ರೆ ಹಾಕ್ಲಿಕ್ಕೆ ಏನೋ ಹೇಳ್ತಾರೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆಕ್ಚುಲಿ ದೇ ವಿಲ್ ಬಿ ಇನ್ ಸ್ಟೇಜ್ 1 ಹೈಪರ್ ಟೆನ್ಷನ್. 1ನೇ ಹಂತದ ಹೈ ಬ್ಲಡ್ ಪ್ರೆಷರ್ ಕೆಟಗರಿಯಲ್ಲಿ ಇರ್ತಾರೆ. 2ನೇ ಹಂತ ಅಂದ್ರೆ 140, 90 ಅಥವಾ ಅದಕ್ಕಿಂತ ಜಾಸ್ತಿ. ಇನ್ನು ಹೈಪರ್ ಟೆನ್ಸಿವ್ ಕ್ರೈಸಿಸ್ ಅಂತ ಇರುತ್ತೆ, ಹೈಪರ್ ಟೆನ್ಸಿವ್ ಎಮರ್ಜೆನ್ಸಿ ಅಂತ ಇರ್ತದೆ. 180/120ಕ್ಕಿಂತ ಜಾಸ್ತಿ ಆದ್ರೆ ವೈದ್ಯರು ಫಾಲೋ ಅಪ್ ಮಾಡ್ಲಿಕ್ಕಾಗ್ಲಿ ಅಥವಾ ಇಂಟೆನ್ಸಿವ್ ಕೇರ್ಗಾಗ್ಲಿ 1 ದಿವಸ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳುವಂತ ಮಾಹಿತಿನೂ ಕೊಡಬಹುದು. ಅದಕ್ಕೆಲ್ಲ ಸಂದರ್ಭ, ಕಾರಣಗಳು ಬೇರೆ ಬೇರೆ ಇರ್ತದೆ. 180, 120 ತೋರಿಸಿದವರಿಗೆ ಎಲ್ಲರಿಗೂ ಅಡ್ಮಿಟ್ ಮಾಡಲ್ಲ. ಆ ಸಂದರ್ಭಕ್ಕೆ ಏನ್ ಅವಶ್ಯಕತೆ ಇದೆ ನಾನು ಅರ್ಥ ಮಾಡ್ಕೊಂಡು ಹೇಳ್ತಾರೆ. ಹೆಚ್ಚಿನ BP ಕಾಯಿಲೆಯವರಲ್ಲಿ 90ರಿಂದ 95% ಯಾವುದೇ ಕಾರಣವನ್ನು ಕಂಡುಹಿಡಿಲಿಕ್ಕೆ ಆಗಲ್ಲ. ಈಗ ಸಕ್ಕರೆ ಕಾಯಿಲೆಗೆ ನಮ್ಗೆ ಹೇಗೆ ಕಾರಣ ಕಂಡುಹಿಡಿಯಲಿಕ್ಕೆ ಆಗಲ್ವೋ, 95% ಮಂದಿ BP ಕಾಯಿಲೆ ಇರೋರಲ್ಲಿ ಯಾವುದೇ ಕಾರಣವನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಪ್ರೈಮರಿ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇನ್ನು ಉಳಿದ 5ರಿಂದ 10% ಮಂದಿಯಲ್ಲಿ ಸರಿ ಮಾಡಬಹುದಾದ ಕಾರಣಗಳಿರ್ತವೆ, ಅಂದ್ರೆ ಸೆಕೆಂಡರಿ ಹೈಪರ್ ಟೆನ್ಷನ್. ಅದೃಷ್ಟವಶಾತ್ ಈ ಗುಂಪಿನಲ್ಲಿ ಇದ್ದವರಲ್ಲಿ ಕೆಲವರಿಗೆ ಜೀವನ ಪರ್ಯಂತ BP ಕಾಯಿಲೆಯನ್ನ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಕೋಆರ್ಕ್ಟೇಷನ್ ಆಫ್ ಅಯೋರ್ಟಾ ಅಂತ ಒಂದು ಕಾಯಿಲೆ ಇದೆ. ಏನಿಲ್ಲ, ಹೃದಯದಿಂದ ಮೇಲೆ ಹೋಗುವಂತಹ ಮುಖ್ಯನಾಳ ಅಯೋರ್ಟಾ ಒಂದು ಜಾಗದಲ್ಲಿ ಅದಕ್ಕೆ ಕತ್ತು ಹಿಚ್ಕಿದಾಗ ಆಗಿರ್ತದೆ. ಕೆಲವು ಸೆಂಟಿಮೀಟರ್ ಇರಬೇಕಾಗಿದ್ದ ವ್ಯಾಸದ ಅಯೋರ್ಟಾ ಕೆಲವು ಮಿಲಿಮೀಟರ್ಗೆ ಬಂದ್ಬಿಡ್ತದೆ. ಅಂತವರಲ್ಲಿ ಚಿಕ್ಕ ವಯಸ್ಸು 15, 20, 10 ವರ್ಷದಲ್ಲೇ ಬೇಕಾದ್ರೆ BP ಕಾಣಿಸ್ಕೋಬಹುದು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ BP ಕಾಣಿಸ್ಕೊಳ್ಳೋದ್ರಿಂದ ಪೂರ್ತಿ ಕೂಲಂಕುಷ ತಪಾಸಣೆ ಮಾಡಿ ಅಯೋರ್ಟೋಗ್ರಾಮ್ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿದಾಗ ಅಲ್ಲಿ ಈ ಕತ್ತು ಹಿಚ್ಕಿರೋದು ಕಾಣ್ತದೆ ಅಯೋರ್ಟಾಗೆ. ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಇಲ್ಲ ಸ್ಟೆಂಟ್ ಹಾಕಿ ಆ ಸಂಕುಚಗೊಂಡಿದ್ದಂತ ಅಥವಾ ಕತ್ತು ಹಿಚ್ಕಿದ ಅಯೋರ್ಟವನ್ನ
ನಾರ್ಮಲ್ ಅಗಲಕ್ಕೆ ತಂದಾಗ ಆ ವ್ಯಕ್ತಿಯಲ್ಲಿ BP ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗ್ಬಹುದು. ಅಥವಾ ಒಂದು 4-5 ಮಾತ್ರೆ ತಗೊಳ್ಳುವಂತಹ ವ್ಯಕ್ತಿಗೆ ಅರ್ಧನೋ ಒಂದೋ ಮಾತ್ರೆ ತಗೊಳ್ಳುವಂತಹ ಪರಿಸ್ಥಿತಿ ಬರ್ಬೋದು. ಇದು ಸರಿ ಮಾಡಬಹುದಾದ ಅಥವಾ ವಾಸಿ ಮಾಡಬಹುದಾದ ಸೆಕೆಂಡರಿ ಹೈಪರ್ ಟೆನ್ಷನ್ ಒಂದು ಉದಾಹರಣೆ ಅಷ್ಟೇ. ಇದೊಂದು ಸುಮ್ಮನೆ ಅಂಕಿಅಂಶ. ಇದು ಅಮೆರಿಕದ ಅಂಕಿಅಂಶ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದನ್ನ ಪೋಸ್ಟ್ ಮಾಡಿದ್ದಾರೆ. ಇದರ ಸಾರಾಂಶ ಇನ್ನೇನಿಲ್ಲ. ಎಷ್ಟೋ ಮಂದಿ 99.9% ಅತಿ ರಕ್ತದೊತ್ತಡ ಇರುವವರಲ್ಲಿ ಯಾವುದೇ ಲಕ್ಷಣಗಳಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಈ ಕಾಯಿಲೆಗೆ ಸೈಲೆಂಟ್ ಕಿಲ್ಲರ್ ಅನ್ನುವಂತಹ ಒಂದು ನಾಮಪಟ್ಟಿಯನ್ನೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಈ ಕಾಯಿಲೆಯ ಹಣೆ ಬರ ಏನಂದ್ರೆ ಎಲ್ಲರಲ್ಲೂ ಲಕ್ಷಣಗಳನ್ನ ಉತ್ಪತ್ತಿ ಮಾಡಲೇಬೇಕು ಅಂತಿಲ್ಲ. ಆದ್ರಿಂದ ಈವನ್ ಡೆತ್ ಎಮರ್ಜೆನ್ಸಿ, 2 ಕಿಡ್ನಿ ಫೇಲ್ಯೂರ್ ಆಗಿ ಕ್ರಿಯಾಟಿನಿನ್ 15 ಆಗಿ ವಾರಕ್ಕೆ 4 ಸಲ ಡಯಾಲಿಸಿಸ್ ಮಾಡುವಂತ ಪರಿಸ್ಥಿತಿ ಅಪಾಯಕಾರಿ ವ್ಯಕ್ತಿಯಲ್ಲೂ ಸಹ ಲಕ್ಷಣಗಳು ಇರಬೇಕಂತಿಲ್ಲ. ಅಂದ್ರೆ ಈ ರಕ್ತದ ಒತ್ತಡ ಮೆದುಳು, ಕಣ್ಣು, ಹೃದಯ, ಕಿಡ್ನಿ ಮತ್ತು ದೇಹದ ರಕ್ತನಾಳಗಳ ಮೇಲೆ ಪರಿಣಾಮ ಮಾಡೋದ್ರಿಂದ ಬೆಳಕಿಗೆ ಬರುವಷ್ಟೊತ್ತರಲ್ಲಿ ಎಷ್ಟೋ ತೊಂದರೆಗಳಾಗಿರ್ಬೋದು. ಆ ಕಾರಣಕ್ಕೆ ಹೇಗೆ 30 ವರ್ಷದ ನಂತರ ಭಾರತೀಯರಲ್ಲಿ ಶುಗರ್ ಅಥವಾ ಸಕ್ಕರೆ ಕಾಯಿಲೆಯ ಬಗ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕು, ಎಷ್ಟೇ ವರ್ಷ ಇರಲಿ ಒಮ್ಮೆ ವಯಸ್ಕರಾದ್ಮೇಲೆ ವಾರ್ಷಿಕವಾಗಿ 1 ಸಲ ಆದ್ರೂ BP-ಯನ್ನು ಚೆಕ್ಅಪ್ ಮಾಡ್ಕೋಬೇಕು. ಅದು ಬಾರ್ಡರ್ ಲೈನಿಗೆ ಬಂದಾಗ ಸ್ವಂತ ಸ್ಕ್ರೀನಿಂಗ್ ಆಗ್ಲಿ ಮಾಡ್ಬೇಕು, ಇಲ್ಲ ವೈದ್ಯರ ಬಳಿಗಾಗಿ ಹೋಗ್ಬೇಕು. ಬಾರ್ಡರ್ ಲೈನ್ಗಿಂತ ಕಡಿಮೆ ಇದ್ರೂ ಸಹ ವರ್ಷಕ್ಕೊಮ್ಮೆ BP ನೋಡುವಂತಹ ಸ್ಕ್ರೀನಿಂಗ್ ಟೆಸ್ಟ್ ನಡೀಲೇಬೇಕು. ಸೊ ಹಾಗಾಗಿ ವಿಶ್ವದಾದ್ಯಂತ ಅಂಡರ್ ಡಯಾಗ್ನೋಸಿಸ್ ಬಹಳ ಇದೆ. ಇಷ್ಟಾಗಿಯೂ ಚಿಕಿತ್ಸೆ ಸಹ ಸರಿಯಾಗಿ ಒಂದೋ ವೈದ್ಯರಿಂದ ಸಿಗ್ತಾ ಇರೋದಿಲ್ಲ, ಇಲ್ಲ ವೈದ್ಯರಿಂದ ಸಿಕ್ಕಿದ್ರೂ ಫಾಲೋ ಮಾಡಲ್ಲ. ಅದೇ ರೀತಿಯ ಅಂಕಿಅಂಶಗಳು ಇಂಡಿಯಾದಲ್ಲಿ ನೀವು ನೋಡಿದ್ರೆ ಕೇವಲ 50% ಮಂದಿ BP ಇರುವವರಲ್ಲಿ ಅವರಿಗೆ ತಮಗೆ BP ಇದೆ ಅಂತ ಗೊತ್ತಿರ್ತದೆ. ಇನ್ನು ಸುಮಾರು 50% BP ಕಾಯಿಲೆ ಇರುವವರಲ್ಲಿ ಕೇವಲ 50% ಶೇಕಡಾದಲ್ಲಿ ಮಾತ್ರ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಇನ್ನು 50% ಮಂದಿ ಟ್ರೀಟ್ಮೆಂಟೇ ತಗೊಳ್ಳೋದಿಲ್ಲ. ಚೀನಾಗಿಂತ ನಾವು ಒಂದು ಸ್ಟೆಪ್ ಕೆಳಗಡೆ ಇದ್ದೀವಿ. ಆದರೆ ಮಧುಮೇಹ ಮತ್ತು ರಕ್ತದೊತ್ತಡದಲ್ಲಿ ನಾವಿಬ್ರು ಸ್ನೇಹಿತರೇ ಆಗ್ಬಿಟ್ಟಿದ್ದೀವಿ, ಚೀನಾ ಮತ್ತು ಭಾರತ. ಇದಕ್ಕೆ ಕಾರಣ ಜನಸಂಖ್ಯೆ ಮತ್ತು ನಮ್ಮ ವೇಗವಾದ ಜೀವನ ಶೈಲಿಯ ಬದಲಾವಣೆ. ಇದು 2017 ಅಂಕಿಅಂಶ. 4 ವರ್ಷ ಮೇಲೆ ಖಂಡಿತವಾಗಿ ಇದು ಜಾಸ್ತಿ ಆಗಿದೆ. ನಾನು ಏನ್ ಇಷ್ಟಪಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ 10ರಲ್ಲಿ ಒಬ್ಬರಿಗೆ ಮಾತ್ರ ಸರಿಯಾಗಿ ರಕ್ತದೊತ್ತಡದ ನಿಯಂತ್ರಣ ಇರ್ತದೆ. 100 ಜನ ಅತಿ ರಕ್ತದೊತ್ತಡದ ಕಾಯಿಲೆಯವರಿದ್ದರೆ ಭಾರತದಲ್ಲಿ 10 ಮಂದಿಗೆ ಮಾತ್ರ ಅದು ನಿಯಂತ್ರಣದಲ್ಲಿರ್ತದೆ. ಇನ್ನು 90 ಮಂದಿ ಚಿಕಿತ್ಸೆ ಮಾಡ್ತಾರೆ, ವೈದ್ಯರ ಹತ್ರ ಹೋಗ್ತಾರೆ, ಎಲ್ಲಾ ಅವರಕ್ಕೆ ಫಾಲೋ ಅಪ್ ಮಾಡಬೇಕಾದ ಕ್ರಮಗಳನ್ನು ಕೈಗೊಂಡಿರ್ತಾರೆ. ಅದರ ರಕ್ತದೊತ್ತಡ ಮಾತ್ರ ನಮಗೆ ಬೇಕಾದ ಲೆವೆಲ್ಗೆ ಬಂದಿರೋದಿಲ್ಲ. 90% ಅದು ಕಂಟ್ರೋಲ್ ಆಗಿರೋದಿಲ್ಲ ಅಂತ. barely 1 in 10 of 200 million adults with hypertension in India have it under control. ಇನ್ನು ಡಯಾಗ್ನೋಸಿಸ್, ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಕ್ಲಿನಿಕ್ಕಿಗೆ ಬರುವಾಗ್ಲೇನೆ ಏನೋ ಒಂದು ಆತಂಕದಲ್ಲಿ ಬಂದಿರ್ತಾರೆ. ನಾವು ಕಟ್ಟಿ ನೋಡಿದ ತಕ್ಷಣನೇ 150, 90, 150, 100 ಇರುತ್ತೆ ಅಂದ ತಕ್ಷಣ ಕಾಯಿಲೆಯನ್ನ ನಿಖರವಾಗಿ ಹೇಳಬಾರದು. ಆ ದಿವಸನೇ ಅವರಿಗೆ ಹಣೆಪಟ್ಟಿ ಕಟ್ಟಬಾರದು, ಅದು ತಪ್ಪು. ಬ್ಲಡ್ ಪ್ರೆಷರ್ ಅಥವಾ ಅತಿ ರಕ್ತದೊತ್ತಡ ಕಾಯಿಲೆಯಲ್ಲಿ ಒಂದು ರೀಡಿಂಗಿನ ಅನುಸರಿಸಿ ಕಾಯಿಲೆಯನ್ನ ನಿರ್ಧರಿಸುವುದು ತಪ್ಪು. ಸೊ ಹಾಗಾಗಿ ಕನ್ಫರ್ಮ್ ಅಂದ್ರೆ ನಿರ್ಧಾರ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 2, ನಾನಂತೂ 3 ರೀಡಿಂಗ್ ಹೇಳ್ತೀನಿ. ವಾರಕ್ಕೊಮ್ಮೆ ನನ್ನ ಹತ್ರ ಆದ್ರೂ ಬರ್ಬೋದು, ಊರಿನಲ್ಲಿರೋ ವೈದ್ಯರ ಹತ್ರ ಆದ್ರೂ ನೋಡ್ಬೋದು. ಆದ್ರೆ ಇವತ್ತಿನ ಕ್ರಮದ ಪ್ರಕಾರ ಮನೆಯಲ್ಲೇ ನೋಡ್ಬೇಕು. ಯಾಕೆಂದ್ರೆ ಆ ವಿಷಯಕ್ಕೆ ಬರ್ತೀನಿ ಮುಂದೆ. ಆಸ್ಪತ್ರೆಯಲ್ಲಿ ರೆಕಾರ್ಡ್ ಮಾಡಿರುವಂತಹ ವೈದ್ಯರಾಗ್ಲಿ, ನರ್ಸ್ ಆಗ್ಲಿ, ಇನ್ಯಾರಾದ್ರೆ ಕ್ಲಿನಿಕ್ ಅಸಿಸ್ಟೆಂಟ್ ಆಗ್ಲಿ ರೆಕಾರ್ಡ್ ಮಾಡಿರುವ ರಕ್ತದೊತ್ತಡಕ್ಕೂ
ಮನೆಯಲ್ಲಿ ರೆಕಾರ್ಡ್ ಮಾಡುವಂತ ರಕ್ತದೊತ್ತಡಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಆದ್ರಿಂದನೇ ಅದಕ್ಕೊಂದು ಸರಿಯಾದ ಹೆಸರನ್ನು ಇಟ್ಟಿದ್ದಾರೆ, ಬಿಳಿ ಕೋಟಿನ ರಕ್ತದೊತ್ತಡ ಅಥವಾ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ. ನಾನು ಇದರ ಬಗ್ಗೆ ವಿವರವಾಗಿ ಪ್ರತಿಲಿಪಿನಲ್ಲಿ ಒಂದು ಲೇಖನವನ್ನು ಬರೆದಿದ್ದೀನಿ, ಅವಶ್ಯಕತೆ ಇದ್ದವರು ಓದ್ಕೊಳ್ಬಹುದು ಅದನ್ನ. ಹಾಗಾಗಿ 2 ಅಥವಾ 3 ಬಾರಿ ರೆಕಾರ್ಡ್ ಮಾಡಿಯೂ 140, 90 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಆವಾಗ ಔಷಧಿಗಳನ್ನು ಅಥವಾ ಜೀವನ ಶೈಲಿಯ ಬದಲಾವಣೆಗಳನ್ನು ಸಲಹೆ ನೀಡಬಹುದು. ಯಾರಿಗಾದ್ರೂ 160/100 160/100 ಇದ್ದು ಮಾಡಿರುವ ಚೆಕಪ್ ನಲ್ಲಿ, ECG ನಲ್ಲಿ, ಇಕೋನಲ್ಲಿ, ಹೃದಯದ ಸ್ಕ್ಯಾನಿಂಗ್ ನಲ್ಲಿ ಬಹಳ ಸಮಯದಿಂದ ರಕ್ತದೊತ್ತಡ ಇದೆ ಅನ್ನುವ ಕುರುಹು ಸಿಕ್ಕಿದರೆ ಇವರಿಗೆ ಯಾವ ರೀತಿಯ ಜೀವನ ಶೈಲಿಯ ಬದಲಾವಣೆಯ ಅವಶ್ಯಕತೆ ಮಾತ್ರ ತಿಳಿಸಿ ಕಳಿಸಬಾರದು, ಔಷಧಿ ಪ್ರಾರಂಭಿಸಲೇಬೇಕು ಅನ್ನೋದು ಒಂದು ಸಂದೇಶ. ಸೊ ಇದು ಅದೇ ಚಾರ್ಟು. ಎಲಿವೇಟೆಡ್ 120 to 129 ಸಿಸ್ಟಾಲಿಕ್, ಲೆಸ್ ದೆನ್ 80 ಡಯಾಸ್ಟಾಲಿಕ್. ಸ್ಟೇಜ್ 1 130 ರಿಂದ 139 ಸಿಸ್ಟಾಲಿಕ್, 80 to 89 ಡಯಾಸ್ಟಾಲಿಕ್. ಹೈ ಬ್ಲಡ್ ಪ್ರೆಷರ್ ಸ್ಟೇಜ್ 2 140 ಸಿಸ್ಟಾಲಿಕ್ ಅಥವಾ ಅದಕ್ಕಿಂತ ಜಾಸ್ತಿ, 90 ಅಥವಾ ಅದಕ್ಕಿಂತ 90 ಅಥವಾ ಅದಕ್ಕಿಂತ ಜಾಸ್ತಿ ಡಯಾಸ್ಟಾಲಿಕ್. ಹೈಪರ್ಟೆನ್ಸಿವ್ ಕ್ರೈಸಿಸ್, ಕನ್ಸಲ್ಟ್ ಯುವರ್ ಡಾಕ್ಟರ್, 180 ಅಥವಾ 120/120 ಗಿಂತ ಜಾಸ್ತಿ ಇದ್ದರೆ. ಆದ್ರಿಂದ ಒಂದೇ ಮಾಪನದ ಆಧಾರದ ಮೇಲೆ ಕಾಯಿಲೆ ನಿರ್ಧಾರ ತಪ್ಪು. ಇನ್ನು ರಕ್ತದೊತ್ತಡ ಅಥವಾ ಅತಿ ರಕ್ತದ ಒತ್ತಡಕ್ಕೆ ಕಾರಣಗಳು 95% ಮಂದಿಯಲ್ಲಿ ಕಾರಣಗಳು ಇಲ್ಲದೆ ಇದ್ರೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅಪಾಯಕಾರಿ ಅಂಶಗಳು ಇವೆ ಅನ್ನೋದು ಸ್ಪಷ್ಟ. ಇದು ಭಾರತ ಆಗ್ಲಿ, ಅಮೆರಿಕ ಆಗ್ಲಿ, ಯುರೋಪ್ ಆಗ್ಲಿ, ಯಾವುದೇ ಖಂಡದ ಯಾವುದೇ ಜನಾಂಗಕ್ಕಾದ್ರೂ ಅನ್ವಯಿಸುವಂತಹದ್ದು. ವಯಸ್ಸು ಏರ್ತಾ ಹೋದಾಗೆ ಅತಿ ರಕ್ತದೊತ್ತಡ ಬರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ. ಹೆಂಗಸರಲ್ಲಿ ಮೆನೋಪಾಸ್, ಮುಟ್ಟು ನಿಲ್ಲುವ ವಯಸ್ಸಿನ ಮೇಲೆ ಅವರು ಗಂಡಸರಿಗೆ ಇರುವ ಎಲ್ಲಾ ಕಾಯಿಲೆಯ ಅಪಾಯಗಳನ್ನು ಎದುರಿಸ್ತಾರೆ. ಈಸ್ಟ್ರೋಜನಿನ ಸಪೋರ್ಟ್ ಹೋಗುವುದರಿಂದ ದೇಹದಲ್ಲಿ ತುಂಬಾ ಬದಲಾವಣೆಗಳಾಗಿ ರಕ್ತದೊತ್ತಡ, ಸಕ್ಕರೆ ಅಂಶ, ಕೊಲೆಸ್ಟ್ರಾಲ್ ಇವೆಲ್ಲದಕ್ಕಿಂತ ಜಾಸ್ತಿ ಅವರಿಗೆ ಮಾನಸಿಕ ಗೊಂದಲಗಳು ಸಹ ಸ್ಟಾರ್ಟ್ ಆಗೋದು ಮೆನೋಪಾಸ್ ನಂತರ. ಹಾಗಾಗಿ ವಯಸ್ಸಾದ ನಂತರ ಸಾಧಾರಣವಾಗಿ ಇವತ್ತಿನ ದಿವಸದಲ್ಲಿ ಹೇಳೋದಾದ್ರೆ 40ಕ್ಕಿಂತ ಜಾಸ್ತಿ ವಯಸ್ಸಿನ ನಂತರ ಏಜ್ progresses, chances of blood pressure also increases. High blood pressure also increases. ಇನ್ನು ಒಬೆಸಿಟಿ, ಗ್ರಾಸ್ ಬಾಡಿ ಮಾಸ್ ಇಂಡೆಕ್ಸ್ 25ರಿಂದ 30ರವರೆಗೆ ಇದ್ರೆ ಹೇಗಾದ್ರೂ ಮಾಡಿ ಜೀವನ ಶೈಲಿಯಲ್ಲಿ ಬದಲಾಯಿಸಿಕೊಳ್ಬಹುದು. 30ಕ್ಕಿಂತ ಜಾಸ್ತಿ ಇದ್ರೆ ಎಲ್ಲಾ ಕಾಯಿಲೆಗಳು ಅದು ಆಹ್ವಾನವೇ. ಇನ್ನು ಅನುವಂಶೀಯತೆ ಅಥವಾ ಹೆರಿಡಿಟಿ ತುಂಬಾ ಮುಖ್ಯ ಇದು. ಹಾಗಾಗಿ ಪ್ರತಿಯೊಬ್ಬ ಅತಿ ರಕ್ತದ ಒತ್ತಡದ ರೋಗಿಯು ಬಂದಾಗ ನಾವು ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ಳೋದೇನೆ ಮುಂದುವರಿಯೋದೇ ಇಲ್ಲ. ಯಾಕಂದ್ರೆ ಕೆಲವೊಮ್ಮೆ ಅದ್ಭುತವಾದ ಮಾಹಿತಿಗಳನ್ನ ಕೊಡ್ತಾರೆ. ಸರ್ ನಮ್ಮನೇಲಿ ಎಲ್ರಿಗೂ ಶುಗರ್ ಇದೆ ಅಂತಾರೆ, ಇಲ್ಲ ಎಲ್ಲರಿಗೂ BP ಇದೆ ಅಂತಾರೆ, ಇಲ್ಲ ಎಲ್ಲರಿಗೂ ಹೈ ಕೊಲೆಸ್ಟ್ರಾಲ್ ಅಂತಾರೆ. ಇನ್ನೂ ಅಪಾಯ ಅಂದ್ರೆ ಸರ್ ತುಂಬಾ ಮಂದಿ ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಟ್ಟಿದ್ದಾರೆ ನಮ್ಮ ಕುಟುಂಬದಲ್ಲಿ. ಇಂತಹ ವ್ಯಕ್ತಿಗಳ ಮೇಲೆ ನಾವು ವಿಶೇಷ ನಿಗಾವನ್ನು ವಹಿಸಿ ಅವರಿಗೆ ಅವೆಲ್ಲವನ್ನು ವಿವರಿಸಿ ಹೇಳಿ ಕಾಯಿಲೆಗೆ ಯಾಕೆ ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ತಿಳಿಯದೇ ಹೋದ್ರೆ ಇನ್ನೊಂದು ರೋಗಿಯು ಅಥವಾ ಇನ್ನೊಬ್ಬ ಮನುಷ್ಯನು ಅದೇ ಅಪಾಯಕ್ಕೆ ಗುರಿಯಾಗುವ ಚಾನ್ಸ್ ಇರುತ್ತೆ. ಇನ್ನು ಹಿಸ್ಪ್ಯಾನಿಕ್ ಬ್ಲ್ಯಾಕ್ ಪೀಪಲ್ ಅಥವಾ ಕಪ್ಪು ಜನಾಂಗದವರಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ. ಇನ್ನು ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಪಿಡುಗು ಮುಂದೆ ಬರ್ತೀನಿ. ಇದೇ ನನ್ನ ಟಾಪಿಕ್ಕಿನ ಮೇಜರ್ ಮೆಸೇಜ್ ಇವತ್ತು. ಯಾಕಂದ್ರೆ ಎಲ್ಲಾ ಟೆಕ್ನಿಕಾಲಿಟಿಗಳು ಇರುವಂತಹ ವಿಷಯಗಳನ್ನು ಎಷ್ಟೇ ಹೇಳಿದ್ರು ಮಾಡ್ಬೇಕಾದ್ದನ್ನ ಮಾಡದೇ ಇದ್ದಾಗ ಯಾವ ವೈದ್ಯರು ಬ್ಲಡ್ ಪ್ರೆಷರ್ ಅಥವಾ ಅತಿ ರಕ್ತ ಒತ್ತಡವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮದ್ಯಪಾನ, ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ, ದಿನಕ್ಕೆ ಮೋರ್ ದೆನ್ 2 ಡ್ರಿಂಕ್ಸ್ ತಗೊಳ್ಳೋರಲ್ಲಿ ರಕ್ತದ ಒತ್ತಡ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗ್ತದೆ. ಇನ್ನು ನಮ್ಮ ಅತ್ಯಂತ ದೊಡ್ಡ ಶಾಪ ಇವತ್ತಿನ ಕೊರೋನಾ ಪಿಡುಗಿನ ಸಮಯದಲ್ಲಿ ಆಗಿರುವುದು ದೈಹಿಕ ಚಟುವಟಿಕೆ ಅಥವಾ ಯಾವುದೇ ರೀತಿಯ ವ್ಯಾಯಾಮಗಳನ್ನ, ಕಾಲ್ನಡಿಗೆಯನ್ನ ಮಾಡದೇ ಇರುವುದು. ಸೊ ಹಾಗಾಗಿ
ರಕ್ತದೊತ್ತಡದ ನಿರ್ವಹಣೆಯಲ್ಲಿ ಪ್ರಥಮವಾಗಿ ಮುಖ್ಯವಾಗಿದ್ದು ನಾವು ಕಂಡುಹಿಡಿಬೇಕಾಗಿದ್ದು ರಕ್ತದ ಒತ್ತಡ ಕಾಯಿಲೆ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು. ಆಮೇಲೆ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್. ಈ ಕಾಯಿಲೆಯ ನಿರ್ವಹಣೆ ಒಂದು ದಿವಸ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ. ಒಮ್ಮೆ ಕಾಯಿಲೆ ನಿರ್ಧಾರ ಆದ ಮೇಲೆ ಇದು ಜೀವನ ಪೂರ್ತಿ ನಮ್ಮ ಜೊತೆಗಿರುವಂತ ಸಂಗಾತಿ ಅಂತ ಗೌರವಿಸಿ ಅದರ ಜೊತೆಗೆ ಬಾಳಿ ಅದನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಅಪಾಯವನ್ನ ನಾವು ಎದುರುಗೊಳ್ಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದೊಂದೇ ಮಾಹಿತಿ. ಇನ್ನು ಇವತ್ತಿನ ದಿವಸದಲ್ಲಿ ಇದು ಈ ವಿಷಯ ತುಂಬಾ ಮುಖ್ಯ. ಇದು ನಾನು ಮೆಡಿಕಲ್ ಕಾಲೇಜಿನಲ್ಲಿ ಸೇರಿದ ವರ್ಷದಿಂದ ಅಥವಾ ಅದಕ್ಕಿಂತ ಮುಂದೆನೆ ನನ್ಗೆ ಕರೆಕ್ಟ್ ಆಗಿ ಇದ್ರದ್ದು ಯಾವಾಗ ಅನ್ವೇಷಣೆ ಮಾಡಿದ್ರು ಅನ್ನೋದು ಮರ್ತೋಗಿದೆ. ಇದು ಮರ್ಕ್ಯುರಿ ಸ್ಪಿಗ್ಮೋ ಮ್ಯಾನೋಮೀಟರ್. ಇದು ಇವತ್ತಿನ ದಿವಸನೂ ಎಷ್ಟೋ ಕ್ಲಿನಿಕ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಉಪಯೋಗ ಆಗ್ತಾ ಇದೆ. ಆದರೆ ಮರ್ಕ್ಯುರಿಯನ್ನ ಬ್ಯಾನ್ ಮಾಡಿರೋದ್ರಿಂದ, ಇಂಡಸ್ಟ್ರಿಯಲ್ ಬಳಕೆಗೆ ಬ್ಯಾನ್ ಮಾಡಿರೋದ್ರಿಂದ ನಮ್ಮ ವಾತಾವರಣ, ನೀರು, ಸಾಯಿಲ್ ಕಲುಷಿತ ಆಗುವಂತಹ ಭಯಕ್ಕೆ ಈಗ ಈ ಸ್ಪಿಗ್ಮೋ ಮ್ಯಾನೋಮೀಟರ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅದು ಮಾತ್ರ ಸಿಗ್ತದೆ. ಅಲ್ಲದೆ ಹೋದ್ರೆ ಇದನ್ನ ಬಳಸುವಂತಹ ಅವಶ್ಯಕತೆ ಇವತ್ತಿನ ದಿವಸ ಕಡಿಮೆ ಇದೆ. ಇದು ಅನರಾಯ್ಡ್ BP ಅಪರೇಟಸ್ ಅಂದ್ರೆ ಈ ಸ್ಪೀಡೋಮೀಟರ್ ತರನೇ ಇರ್ತದೆ. ಇದು ತುಂಬಾ ಸುಲಭವಾಗಿ ಬಳಸುವಂತಹದ್ದು. ಆದ್ರೆ ಈ ಸ್ಪಿಗ್ಮೋ ಮ್ಯಾನೋಮೀಟರ್ ಮತ್ತು ಅನರಾಯ್ಡ್ BP ಅಪರೇಟಸ್ ಇದೆರಡಕ್ಕೂ ನಮಗೆ BP ನೋಡ್ಬೇಕಾದ್ರೆ ಸ್ಟೆಥೋಸ್ಕೋಪಿನ ಅವಶ್ಯಕತೆ ಇದ್ದೇ ಇದೆ. ನಾವು ಸ್ವಂತಕ್ಕೆ ನೋಡ್ಕೊಳ್ಳೋದಾದ್ರೂ ಬೇಕು, ಇನ್ನೊಬ್ರು ನೋಡೋದಾದ್ರೂ ಬೇಕು. ಇನ್ನು LED BP ಅಪರೇಟಸ್ ಇವತ್ತಿನ ದಿವಸ ಎಲ್ಲಾ ಆಸ್ಪತ್ರೆಗಳಲ್ಲಿ ಕಂಡುಬರುವಂತಹದ್ದು. ಇದಕ್ಕೆ BP ಅಪರೇಟಸ್ ಅವಶ್ಯಕತೆ ಇಲ್ಲ. ಕಫ್ ಅನ್ನ ಕಟ್ಕೊಂಡು ಬಟನ್ ಒತ್ತಿದ್ರೆ ಎರಡೂ ರೀಡಿಂಗ್ ಅನ್ನ ಕೊಡ್ತದೆ. ಅತ್ಯಂತ ಜನಪ್ರಿಯವಾಗಿರೋದು ಇವತ್ತು ಡಿಜಿಟಲ್ BP ಅಪರೇಟಸ್. ಇದು ಅಷ್ಟೇ, ಅವಶ್ಯಕತೆ ಸ್ಟೆಥೋಸ್ಕೋಪಿನ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಮನೆಯಲ್ಲಾಗ್ಲಿ ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳುವಂತಹ ಒಂದು ಚಿಕ್ಕ ಪುಟ್ಟ ಸಾಧನ. ಸಾಧಾರಣವಾಗಿ ಒಂದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಅಷ್ಟು ದೊಡ್ಡದಿರ್ತದೆ. ಆದ್ರೆ ರಕ್ತದೊತ್ತಡವನ್ನು ಅಳೆಯುವಾಗ ಸರಿಯಾದ ಕ್ರಮವನ್ನ ಗಮನಿಸಬೇಕು. ಅದು ನೀವು ವೈದ್ಯರ ಹತ್ರ ಹೋದಾಗ್ಲಾದ್ರೂ ಗಮನಿಸ್ಬೇಕು, ನೀವೇ ಮನೆಯಲ್ಲಿ ನೋಡ್ಕೊಳ್ಳೋದಾದ್ರೂ ಗಮನಿಸ್ಬೇಕು. ಒಂದು 30 ನಿಮಿಷ ಆದ್ರೂ ಯಾವುದೇ ಕೋಲ್ಡ್, ಬಿಸಿ, ಕಾಫಿ, ಟೀ ಅಥವಾ ಇನ್ಯಾವುದೇ ಬೆವರೇಜಸ್ ಉಪಯೋಗಿಸಿರಬಾರ್ದು. ತುಂಬಾ ಮೂತ್ರದ ಒತ್ತಡದಲ್ಲಿ ಇರಬಾರ್ದು. ಬ್ಲಾಡರ್ ಖಾಲಿ ಮಾಡ್ಕೊಂಡಿದ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಅಥವಾ ನಾರ್ಮಲ್ ತೋರಿಸ್ತದೆ. ಕೂತ್ಕೊಳ್ಳುವಾಗ ನೇರವಾಗಿ ಬ್ಯಾಕ್ ಸಪೋರ್ಟ್ ಮಾಡಿ ಕುರ್ಚಿನಲ್ಲಿ ಕೂತಿರ್ಬೇಕು. ಮಲಗಿ BP ನೋಡುವಂತಹ ಕ್ರಮ ಇವತ್ತಿನ ದಿವಸ ಇಲ್ಲ. ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿವಸ ಅನುಸರಿಸಬೇಕಾದ ಕ್ರಮ ಅಂದರೆ ಕುರ್ಚಿ ಮೇಲೆ ಕುಳಿತು ಕೈಯ ಸಪೋರ್ಟ್ ಅನ್ನು ಇಟ್ಕೊಂಡು ನಮ್ಮ ಎದೆಯ ಎತ್ತರದಲ್ಲಿ ಸಪೋರ್ಟ್ ಇರಬೇಕು. ಅದಕ್ಕೆ ಚಿತ್ರ ತೋರಿಸ್ತೀನಿ, ರೆಕಾರ್ಡ್ ಮಾಡುವಂತಹದ್ದು. ಇನ್ ಕೆಲವರಿಗೆ ಓಡಾಡುವಾಗ ನಿತ್ರೆ ತಲೆ ಸುತ್ತು ಬರುತ್ತೆ ಅನ್ನೋರಿಗೆ ನಿಂತು ನೋಡುವಂತಹ ಕ್ರಮವೂ ಇದೆ. ಆದರೆ ವಿಶ್ವದಾದ್ಯಂತ ಮನ್ನಣೆ ಪಡೆದಿರುವುದು ಕುಳಿತು ನೋಡುವಂತಹ ವ್ಯವಸ್ಥೆ. ಎರಡೂ ಕಾಲುಗಳು ಅಂದ್ರೆ ಪಾದಗಳು ನೆಲದ ಮೇಲೆ ಇರಬೇಕು. ಕ್ರಾಸ್ ಲೆಗ್ ಆಗಿರಬಾರದು. ತೊಡೆಯನ್ನ ಒಂದ್ರ ಮೇಲೆ ಹಾಕೊಂಡು ಕೂತ್ಕೊಳ್ಳುವಂತಹ ಸ್ಟೈಲ್ ನಮ್ಗೆಲ್ಲರಿಗೂ ಇದೆ. ಅದು ಎಲ್ಲಿಗೆ ಹೋದ್ರು ಅದು ನಮ್ಮನ್ನು ಬಿಡಲ್ಲ. ಆದ್ರೆ BP ತಗೊಳ್ಳುವಾಗ, ಚೆಕಪ್ ಮಾಡುವಾಗ ಮಾತ್ರ ಎರಡೂ ಕಾಲುಗಳನ್ನ, ಅದೆರಡೂ ತೊಡೆಗಳನ್ನ ಕ್ರಾಸ್ ಮಾಡದೇನೆ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ನಮ್ಮ ಕೈ ಟೇಬಲಿನ ಎತ್ತರದಲ್ಲಿ, ನಮ್ಮ ಹೃದಯದ ಎತ್ತರದಲ್ಲಿ ಇರಬೇಕು. ಆಮೇಲೆ ಕಟ್ಟುವಂತಹ ಕಫ್ ತುಂಬಾ ಟೈಟು ಆಗ್ಬಾರ್ದು, ತುಂಬಾ ಲೂಸು ಇರಬಾರ್ದು. ಆಮೇಲೆ ಆದಷ್ಟು ಮಟ್ಟಿಗೆ ಬಟ್ಟೆ ಇರಬಾರ್ದು. ಬಟ್ಟೆ ಇಲ್ಲದೆ ಇರುವಂತ ರೀತಿ ಅಥವಾ ಬಿಗಿಯಾದ ಉಡುಪು ಹಾಗಿದ್ರೂ ಸಹ ರೀಡಿಂಗ್ ತಪ್ಪು ಬರ್ತದೆ. ಅದರಿಂದ ಸಾಮಾನ್ಯವಾಗಿ ಆ ತೋಳಿನಲ್ಲಿ ಯಾವುದೇ ರೀತಿಯ ಬಟ್ಟೆ ಇಲ್ಲದ ರೀತಿಯಲ್ಲಿ ನೋಡ್ಕೊಂಡು ಬ್ಲಡ್ ಪ್ರೆಷರ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಆಮೇಲೆ ವೈದ್ಯರಾಗ್ಲಿ, ಸಿಸ್ಟರ್ ಆಗ್ಲಿ BP ರೆಕಾರ್ಡ್ ಮಾಡುವಾಗ ಮಾತಾಡ್ತಾ ಇರ್ತಾರೆ, ಮಾತಾಡಬಾರದು. ರೀಡಿಂಗ್ ಬದಲಾವಣೆ ಆಗುತ್ತೆ. ಇದು ಸರಿಯಾದ ಕ್ರಮ. ಕುರ್ಚಿ, ನೇರವಾದ ಕುಳಿತುಕೊಳ್ಳುವ ಭಂಗಿ,
ಬೆನ್ನಿಗೆ ಸಪೋರ್ಟ್ ಇರಬೇಕು, ರಿಲ್ಯಾಕ್ಸ್ ಆಗಿರೋ ಆರ್ಮ್ ಇರಬೇಕು. ಈ ಕಫ್ ಮತ್ತೆ ಹೃದಯದ ಎತ್ತರ ಒಂದೇ ಮಟ್ಟದಲ್ಲಿರಬೇಕು. ಕಾಲನ್ನ ಪಾದಗಳು ನೆಲಕ್ಕೆ ಊರಿರ್ಬೇಕು. ಇನ್ನು ಚಾಲೆಂಜಸ್ ಇನ್ ಡಯಾಗ್ನೋಸಿಸ್ ಅಂದ್ರೆ ಬ್ಲಡ್ ಪ್ರೆಷರ್ ಅಥವಾ ಅತಿ ರಕ್ತದ ಒತ್ತಡ ಇದೆ ಅಂತ ರೋಗಿಗೆ ಅಥವಾ ವ್ಯಕ್ತಿಗೆ ನಾವು ಕನ್ವಿನ್ಸ್ ಮಾಡೋದು ಒಂದು ತುಂಬಾ ದೊಡ್ಡ ಕೆಲಸ. ಅದಕ್ಕೆ ಪ್ರಥಮವಾಗಿ ನಾವು ತಪ್ಪುಗಳನ್ನ ಮಾಡಬಾರ್ದು. ತಪ್ಪುಗಳಾಗೋದು ಎಲ್ಲಿ? 3 ಹಂತದಲ್ಲಿ ಆಗ್ಬೋದು. 1ನೇ ಹಂತ ನೋಡುವವರು ಬಯಾಸ್ ಆಗಿರೋದು. 2ನೇದು ಎಕ್ವಿಪ್ಮೆಂಟ್ ಸರಿ ಇಲ್ಲದೆ ಇರ್ಬೋದು. 3ನೇದು ಆ ಎಕ್ವಿಪ್ಮೆಂಟಿನ ಸ್ಟ್ಯಾಂಡರ್ಡೈಸೇಷನ್, ಕ್ಯಾಲಿಬ್ರೇಷನ್ ಅಂತೀವಿ, ಕ್ಯಾಲಿಬ್ರೇಷನ್ ಆಗಿಲ್ದೇ ಇರೋದು. ಅಬ್ಸರ್ವರ್ ಬಯಾಸ್ ಅಂತಂದ್ರೆ ನಾನು ಈ ಮೊದಲೇ ಹೇಳಿರುವಂತ ಯಾವುದೇ ರೀತಿಯ ನಿಗಾ ವಹಿಸದಿದ್ರೆ ಅದೊಂದು. ಎಕ್ವಿಪ್ಮೆಂಟ್ ಬಹಳಷ್ಟು ಮಾಡೆಲ್ ಸಿಗುತ್ತೆ ಈಗ. ಮರ್ಕ್ಯುರಿ ಸ್ಪಿಗ್ಮೋಮೆನೋಮೀಟರ್ ಬ್ಯಾನ್ ಆದ್ಮೇಲಂತೂ ರಿಸ್ಟಿಗೆ ಕಟ್ಟುವಂತಹ BP ಮಾಪನದಿಂದ ಹಿಡಿದು ಡಿಜಿಟಿಗೆ ಹಾಕೊಳ್ಳುವಂತದ್ದಿದೆ. ಆಂಡ್ರಾಯ್ಡ್ ವಾಚ್ಗಳಿದಾವೆ, BP ಹೇಳ್ತಾವೆ. ಆಮೇಲೆ ಡಿಜಿಟಲ್ BP ಅಪರೇಟಸ್ಗಳಂತೂ ತುಂಬಾ ಏನಿಲ್ಲ ಅಂದ್ರೆ ಒಂದು 100 ಮಾಡೆಲ್ಗಳಿರ್ಬೋದು. ಆದ್ರೆ ಅವು ಎಲ್ಲಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿರಬೇಕು. ಇದಕ್ಕೆ ನೀವು ಯಾವುದೇ ಗೂಗಲ್ಗೆ ಹೋದ್ರೂ ನಿಮಗೆ ಮಾಹಿತಿ ಸಿಗ್ತದೆ. ಇಂಟರ್ನ್ಯಾಷನಲಿ ಅಪ್ರೂವ್ಡ್ ಡಿಜಿಟಲ್ BP ಅಪರೇಟರ್ಸ್ ಅಂದ್ರೆ ನಿಮ್ಗೆ ಬರುತ್ತೆ. ನಾವು ನಮ್ಮ ಆಸ್ಪತ್ರೆಗಳಲ್ಲಿ 2 ಆಸ್ಪತ್ರೆ ಇದೆ, 2 ಆಸ್ಪತ್ರೆಗಳಲ್ಲಿ ಒಂದೇ ಕಂಪನಿಯಿಂದ ತರಿಸಿ ಒಂದೂವರೆ ವರ್ಷ ಅವುಗಳನ್ನ ಫಾಲೋ ಮಾಡಿದ್ಮೇಲೆ ಅವುಗಳ ಸ್ಟ್ಯಾಂಡರ್ಡೈಸೇಷನ್ ಸರಿ ಇದೆ ಅಂತ ಕನ್ವಿನ್ಸ್ ಆದ್ಮೇಲೆ ಅದನ್ನ ಮತ್ತೆ ಬದಲಾವಣೆ ಮಾಡ್ತಾ ಇಲ್ಲ, ಅದನ್ನೇ ಉಪಯೋಗಿಸ್ತೀವಿ. ಹಾಗಾಗಿ ಬೆಸ್ಟ್ ಎಕ್ವಿಪ್ಮೆಂಟ್ ಯಾವುದು? ನಿಮ್ಮ ವೈದ್ಯರನ್ನ ಕೇಳಬೇಕು. ಯಾಕೆಂದ್ರೆ ಭಾರತದಲ್ಲೇ ಈಗ ಬಹಳಷ್ಟು ಡಿಜಿಟಲ್ BP ಅಪರೇಟರ್ಸ್ ಇದಾವೆ, ಉತ್ತಮವಾದ ಮಾಡೆಲ್ಗಳು ಇದಾವೆ. ನಿಮ್ಮ ವೈದ್ಯರು ಬಳಸಿ ಅದನ್ನ ಅನುಭವಿಸಿದ್ರೆ ಅವರು ನಿಮಗೆ ತಿಳಿಸ್ತಾರೆ. ಇಲ್ಲದೆ ಹೋದ್ರೆ ನೀವು ನೇರವಾಗಿ ನೆಟ್ಗೆ ಹೋಗಿ ಅದನ್ನ ಫಾಲೋ ಮಾಡ್ಬೋದು. ಯಾವುದೇ ಅಪರೇಟರ್ಸ್ ಇರಲಿ, ಯಾವುದೇ BP-ಯ ಮಾಪನ ಇರಲಿ, ಕ್ಯಾಲಿಬ್ರೇಷನ್ 6 ತಿಂಗಳಿಗೊಮ್ಮೆ ಆಗ್ಲೇಬೇಕು. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ ಇರ್ತದೆ ಕ್ಯಾಲಿಬ್ರೇಷನ್ ಮಾಡುವಂತ ಕಂಪನಿಯಲ್ಲಿ, ಅದನ್ನ ಹೋಲಿಸಿ ನಮ್ಮಲ್ಲಿರುವಂತ BP ಮಾಪನವನ್ನ ಕ್ಯಾಲಿಬ್ರೇಟ್ ಮಾಡಿ ಎಷ್ಟು ಡಿಫರೆನ್ಸ್ ಇದೆ, ಜಾಸ್ತಿ ತೋರಿಸುತ್ತಾ ಕಡಿಮೆ ತೋರಿಸುತ್ತಾ, ಎಷ್ಟು ಜಾಸ್ತಿ ತೋರಿಸುತ್ತೆ ಎಷ್ಟು ಕಡಿಮೆ ತೋರಿಸುತ್ತೆ, ಸರಿಯಾಗಿದೆಯಾ ಅನ್ನುವಂತ ಹೇಳೋ ವ್ಯವಸ್ಥೆ ಇದೆ. ಹಾಗಾಗಿ ಯಾವ ಮಾಪನವನ್ನ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅದಕ್ಕೆ ನಿಮ್ಮ ವೈದ್ಯರ ಸಲಹೆಯನ್ನೇ ತೆಗೆದುಕೊಳ್ಳುವ ಅವಶ್ಯಕತೆನೂ ಇರ್ತದೆ. ಸುಮ್ಮನೆ ಯಾವುದೋ ಒಂದು 500 ರೂಪಾಯಿಗೆ ಸಿಗುತ್ತೆ ಅಂತ ತಪ್ಪುಗಳನ್ನು ಮಾಡಿ ಆಮೇಲೆ ಲಕ್ಷಗಟ್ಟಲೆ ಹಣ ಖರ್ಚು ಮಾಡುವಂತ ವ್ಯವಸ್ಥೆನ ನಾವು ಹೊಂದಬಾರದು. ನಾನು ಮೊದಲೇ ಹೇಳಿದಂತೆ ಇದೊಂದು ಸೈಲೆಂಟ್ ಕಿಲ್ಲರ್ ಅಥವಾ ನಿಶ್ಶಬ್ದ ಹಂತಕ. ಯಾವುದೇ ಲಕ್ಷಣಗಳು ಇರೋದೇ ಇಲ್ಲ. ಆದ್ರೂ ನಮ್ಮ ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ಅಪನಂಬಿಕೆ ಇದೆ. ಸರ್ ತುಂಬಾ ತಲೆ ಸುತ್ತಾನೆ ಇರ್ತದೆ ಸರ್, BP ಯಾರು ಕೇಳಿದ್ರು BP ಇಲ್ಲ ಅಂತ ಹೇಳ್ತಾರೆ ಅಂತ. ಸೊ BP ಇರೋರಿಗೆಲ್ಲ ತಲೆ ಸುತ್ತ ಬರಬೇಕು ಅಂತಿಲ್ಲ, ಅಥವಾ ತಲೆ ಸುತ್ತ ಬರೋರಿಗೆಲ್ಲ BP ಇದ್ದೇ ಇರುತ್ತೆ ಅನ್ನುವ ನಂಬಿಕೆ ತಪ್ಪು. ಇನ್ನು 2ನೇದು ಸಾಮಾನ್ಯವಾಗಿ ಕರ್ಕೊಂಡು ಬರೋದು ಇದೇ ಕಂಪ್ಲೇಂಟ್ ಇಂದ. ಸರ್ ನಮ್ಮ ಯಜಮಾನ್ರು ಸುಮ್ನೆ ರಾಂಗ್ ಆಗ್ತಾರೆ ಸರ್, ಯಾವಾಗ ನೋಡಿದ್ರು ಸಿಟ್ಟು ಮಾಡ್ತಾರೆ, BP ಇದೆಯಾ ನೋಡಿ ಸರ್ ಅಂತ ಗಂಡ ಹೇಳೋದು ಅಲ್ಲ, ಹೆಂಡತಿ ಹೇಳೋದು ಗಂಡನ ಮೇಲೆ ಅದೇ ಕಂಪ್ಲೇಂಟು. ಮೊದಲೆಲ್ಲ ಹಿಂಗ್ ರೇಗಾಡ್ತಿರ್ಲಿಲ್ಲ ಸರ್, ಈಗ ಯಾಕೋ ಇವಳು ತುಂಬಾ ರೇಗಾಡ್ತಿದ್ದಾಳೆ ನೋಡಿ ಸರ್ BP ಇದೆಯಾ ಅಂತ. ಅಂದ್ರೆ ಇವೆಲ್ಲ ಮೂಢನಂಬಿಕೆಗಳು. ಅದು ಎಲ್ಲಿಂದ ಉತ್ಪತ್ತಿ ಆಯ್ತು ಗೊತ್ತಿಲ್ಲ. ಅಂತೂ ಸಾಮಾನ್ಯವಾಗಿ ಅಟ್ಲೀಸ್ಟ್ ನನಗೆ ಖುಷಿ ಆಗೋದೇನಂದ್ರೆ ಅಟ್ಲೀಸ್ಟ್ ಆ ಕಾರಣಕ್ಕಾದ್ರೂ BP ಇದೆಯಾ ಅಂತ ನೋಡ್ಸಕ್ ಬಂದ್ರಲ್ಲ, ಅದು ಉತ್ತಮವಾದ ವ್ಯವಸ್ಥೆ. ಆ ರೀಸನ್ಗಾದ್ರೂ ಅವ್ರು ಕಾಯಿಲೆ ಇದೆಯಾ ಅಂತ ನೋಡ್ಲಿಕ್ಕೆ ಬಂದ್ರು ಅಂದ್ರೆ ನಿಜವಾಗ್ಲೂ ಕಾಯಿಲೆ ಇದ್ರೆ ಬೆಳಕಿಗೆ ಬರುತ್ತೆ, ಕಾಯಿಲೆ ಇಲ್ಲ ಅಂದ್ರೆ ಮತ್ತೆ ಹೇಳ್ತೀವಿ ನಾವು. ಒಂದು 40 ವರ್ಷದ ಮೇಲಾಗಿದ್ರೆ ವರ್ಷಕ್ಕೊಮ್ಮೆ ನೋಡ್ಸ್ಕೊಳ್ಳಿ ಸಾಕು, ರೇಗಾಟಕ್ಕೆ ಬೇರೆ ಕಾರಣ ನೀವೇ ಕಂಡಿಡೀರಿ ಅಂತ ಕಳಿಸ್ತೀವಿ. ಸಾಮಾನ್ಯವಾಗಿ ಬೇರೆ ತೊಂದರೆಗಳಿಗೆ ಬಂದಾಗ್ಲೇನೆ ಜನರಲ್ ಚೆಕಪ್ ಅಂತ ಬರ್ತಾರೆ, ಇನ್ನೇನೋ ಜ್ವರಕ್ಕೆ ಬರ್ತಾರೆ, ಇಲ್ಲ ಸಕ್ಕರೆ ಕಾಯಿಲೆಗೆ ಬಂದಿರ್ತಾರೆ, ಇಲ್ಲ ಇನ್ಯಾವುದೋ ಒಂದು ಅವಘಡವಾಗಿ ತೀವ್ರವಾದ ಹೃದಯಾಘಾತನೋ ಸ್ಟ್ರೋಕ್ ಅಥವಾ ಕಿಡ್ನಿ ಫೇಲ್ಯೂರ್ ಆಗಿ ಬಂದಿರ್ತಾರೆ. ಆವಾಗ ನೋಡಿ ರಕ್ತದೊತ್ತಡ ಬೆಳಕಿಗೆ ಬರೋದು ಅಂತೂ ತುಂಬಾ ಸಾಮಾನ್ಯ.
ಸೊ ಇಷ್ಟೆಲ್ಲ ಗೊಂದಲಗಳಾಗಿ ಕೆಲವರಿಗೆ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ಸರ್ ನಮ್ಮೂರಲ್ಲಿ ಡಾಕ್ಟರ್ ಹತ್ರ ಹೋದ್ರೆ 180 100 ಇದೆ ಅಂತಾರೆ, ನಿಮ್ಮ ಹತ್ರ ಬಂದ್ರೆ ನಿಮ್ಗೆ ಬಿಪಿನೇ ಇಲ್ಲ ಅಂತೀರಾ, ನಮ್ಮ ಮನೆಯಲ್ಲಿ ತೋರ್ಸಿದ್ರೆ ಇನ್ನೇನೇನೋ ದಿನಕ್ಕೆ ಒಂದೊಂದು ತೋರ್ಸುತ್ತೆ ಅಂತ ಹೇಳ್ತಾರೆ. ಈ ತರ ಗೊಂದಲದಲ್ಲಿರ್ತಾರೆ. ಅಂತವರಿಗೆ ಒಂದು ಅದ್ಭುತವಾದ ವ್ಯವಸ್ಥೆ ಇದೆ ಇವತ್ತು. ಇದು ಸಾಮಾನ್ಯವಾಗಿ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು ಬೇಡ, ರೆಸ್ಟ್ ಮಾಡೋದು ಬೇಡ, ಕೆಲಸ ಬಿಡೋದು ಬೇಡ, ರಜಾ ಮಾಡೋದು ಬೇಡ. ಅವರಿಗೆ ಒಂದು ಮಾಪನವನ್ನ ಕಟ್ಟಿ ಕಳಿಸ್ತಾರೆ. ಅದರ ಸಾಫ್ಟ್ವೇರ್ ಪೋರ್ಷನ್ ಅವರ ಬೆಲ್ಟ್ ನಲ್ಲಿ ಇರುತ್ತೆ. ಒಂದು ಬೆಲ್ಟ್ ಹಾಕಿ ಕಳಿಸ್ತಾರೆ. ಪ್ರತಿ ಗಂಟೆ 24 ಗಂಟೆಗಳ ಕಾಲ ಊಟ ತಿಂಡಿ ಮಾಡ್ಲಿ, ನೀವು ವೆಹಿಕಲ್ ಓಡಿಸ್ಲಿ, ಸ್ಕೂಟರ್ ಹೋಗ್ಲಿ, ವಾಕಿಂಗ್ ಹೋಗ್ಲಿ, ಆಫೀಸಲ್ಲಿ ಕೆಲಸ ಮಾಡ್ಲಿ, ಯಾರಿಗೋ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ದೊಂಬಿ ಗಲಾಟೆ ಮಾಡ್ಕೊಂಡಿರಿ, ಪ್ರತಿ ಗಂಟೆ ರೆಕಾರ್ಡ್ ಮಾಡಿ ಆಮೇಲೆ ಕಂಪ್ಯೂಟರ್ ಸಾಫ್ಟ್ವೇರ್ ಮೂಲಕ ಒಂದು ಪ್ರಿಂಟ್ಔಟ್ ಕೊಡುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಅಥವಾ ಕಟ್ಟಿದ ಸಮಯದಿಂದ ಮಾರನೇ ದಿವಸ ತೆಗೆಯೋ ತನಕನೂ ಪ್ರತಿ ಗಂಟೆಯ BP ಮಾಪನವನ್ನ ಪ್ರಿಂಟ್ಔಟ್ ಕೊಡುತ್ತೆ. ಇದೊಂದು ಅದ್ಭುತವಾದ ಸಲಕರಣೆ. ಬಹಳಷ್ಟು ಜನರಿಗೆ ನಾನು ಬಳಸಿ BP ಇಲ್ಲ ಅಂತನೂ ತೀರ್ಮಾನ ಮಾಡಿದ್ದೀನಿ. BP ತುಂಬಾ ಜಾಸ್ತಿ ಇದೆ, ನೀವು ಮನೆಯಲ್ಲಿ ಊರಲ್ಲಿ ತೋರಿಸ್ಕೊಂಡಿರೋದು ತಪ್ಪು ಅನ್ನೋದನ್ನು ನಿದರ್ಶನ ಮೂಲಕ ತೋರಿಸಿ ಅವರ ಎಲ್ಲ ಅನುಮಾನಗಳನ್ನು ಪರಿಹಾರ ಮಾಡುವಂತ ಪರಿಸ್ಥಿತಿ ಅಥವಾ ನನಗೆ ಸಾಧ್ಯತೆ ಆಗಿರುವುದು ABPM, ಆಂಬ್ಯುಲೇಟರಿ BP ಮಾನಿಟರಿಂಗ್, ABPM, ಆಂಬ್ಯುಲೇಟರಿ BP ಮಾನಿಟರಿಂಗ್. ಇದು ಎಕ್ವಿಪ್ಮೆಂಟ್ ಸ್ವಲ್ಪ 1-1.5 ಲಕ್ಷ ರೂಪಾಯಿ ಖರ್ಚಿಂದ ಇರಬಹುದು, ಆದ್ರೆ ಇಂಡಿವಿಜುವಲ್ ಬಳಕೆಗೆ ಅಲ್ಲ. ಇದೇನಿದ್ರು ಮಾಸ್ ಸ್ಕ್ರೀನಿಂಗ್ ಅಥವಾ ಯಾವ್ದಾದ್ರು ಒಂದು ರಿಸರ್ಚ್ಗೆ, ಇಲ್ಲ ನಾನು ಹೇಳದಂತೆ ಯಾವ್ದಾದ್ರು ವ್ಯಕ್ತಿಗೆ, ರೋಗಿಗೆ ತುಂಬಾ ಅನುಮಾನಗಳಿದ್ರೆ ಅವ್ರು ಮಾತ್ರೆ ತಗೊಳ್ಬಾರದು ಅಂತ ಸ್ವತಃ ಸಿದ್ಧವಾಗಿ ಡಿಸೈಡ್ ಮಾಡಿರ್ತಾರೆ. ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿದ್ದು ಇದೊಂದೇ ಪರೀಕ್ಷೆಯಿಂದ ತುಂಬಾ ಉತ್ತಮವಾದ ಮಾಹಿತಿ ಸಿಗ್ತದೆ. ಇನ್ನು BP ರಕ್ತದೊತ್ತಡ ಇದೆ ಅಂತ ಆದ್ಮೇಲೆ ಲ್ಯಾಬೊರೇಟರಿ ಕೆಲವು ಪರೀಕ್ಷೆಗಳನ್ನ ನಾವು ಕಳಿಸ್ತೀವಿ. ಯಾಕಂದ್ರೆ BP ಮತ್ತೆ ಸಕ್ಕರೆ ಕಾಯಿಲೆಗಳು ಸ್ನೇಹಿತರಾದ್ರಿಂದ ಸಕ್ಕರೆ ಕಾಯಿಲೆ ಇರೋವರಿಗೆ BP ಬಗ್ಗೆ ನೋಡ್ತೀವಿ, BP ಅಂತ ಬಂದವರಿಗೆ ಶುಗರ್ ಇದೆಯಾ ಅಂತ ನೋಡ್ತೀವಿ. ಒಂದು ಸಲ ಇಲ್ಲ ಅಂತ ಆದ್ರೆ ಪ್ರತಿ 6 ತಿಂಗಳು ವರ್ಷಕ್ಕೊಮ್ಮೆ ಫಾಲೋ ಮಾಡ್ತೀವಿ. ಇನ್ನು ಮೂತ್ರಪಿಂಡ ಅಥವಾ ಕಿಡ್ನಿಗಳ ಬಗ್ಗೆ ಯೂರಿಯಾ, ಕ್ರಿಯಾಟಿನಿನ್ ಮತ್ತು ಮೂತ್ರದಲ್ಲಿ ಆಲ್ಬುಮಿನ್ ಅಂತ ಪ್ರೋಟೀನ್, ಕೊಲೆಸ್ಟ್ರಾಲ್ ಅಥವಾ ಲಿಪಿಡ್ ಪ್ರೊಫೈಲ್, ಥೈರಾಯ್ಡ್ ಹೈ ಇದ್ರೂ ಬ್ಲಡ್ ಪ್ರೆಷರ್ ಬರ್ಬೋದು, ಕಡಿಮೆ ಇದ್ರೂ ಬರ್ಬೋದು, ECG ಮತ್ತು ಇಕೋಕಾರ್ಡಿಯೋಗ್ರಾಮ್. ECG ನಲ್ಲಿ ಈಗಾಗಲೇ ಹೃದಯ ಎನ್ಲಾರ್ಜ್ಮೆಂಟ್ ಆಗಿದ್ದಿದ್ರೆ, ಈಗಾಗಲೇ ಹೃದಯದಲ್ಲಿ ಆಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ದಿದ್ರೆ, ಚೇಂಬರ್ ಎನ್ಲಾರ್ಜ್ಮೆಂಟ್ ಇದ್ರೆ ಅಥವಾ ಹೃದಯ ಬಡಿತದಲ್ಲಿ ಏರಿಳಿತ BP ಇಂದ ಆಗಿದ್ದಿದ್ರೆ ಈ ಮಾಹಿತಿಗಳಿಗೋಸ್ಕರ ECG ಮಾಡ್ತೀವಿ. ಇಕೋ ಸ್ಕ್ಯಾನಿಂಗ್ ಅಂದ್ರೆ ಇನ್ನೇನಿಲ್ಲ, ಹೊಟ್ಟೆನಲ್ಲಿ ಹೇಗೆ ಕಿಡ್ನಿ, ಲಿವರ್ ನೋಡ್ತೀವೋ ಅದೇ ರೀತಿ ಹೃದಯವನ್ನು ಪರೀಕ್ಷೆ ಮಾಡುವಂತಹ ನಾನ್ ಇನ್ವೇಸಿವ್ ಟೆಸ್ಟ್. BP ಕಾಯಿಲೆ ಇದೆ ಅಂತ ಗೊತ್ತಾದಾಗ ಒಮ್ಮೆ, ಮತ್ತೆ ಕಡಿಮೆ ಅಂದ್ರೆ 3 ವರ್ಷಕ್ಕೆ ಅಥವಾ 5 ವರ್ಷಕ್ಕೊಮ್ಮೆ ಮಾಡಿಸುವುದು ತುಂಬಾ ಒಳ್ಳೆಯ ಕ್ರಮ. ಚಿಕಿತ್ಸೆಗೆ ಬಂದ್ರೆ ನಾನು ಔಷಧಗಳ ಬಗ್ಗೆ ಯಾವ ಮಾಹಿತಿನೂ ಕೊಡುವುದಿಲ್ಲ, ಯಾಕಂದ್ರೆ ಇನ್ನು ಬಹಳ ಹೊತ್ತಿಲ್ಲ, ಇನ್ನೊಂದು 15 ನಿಮಿಷ ಇದೆ ಅಥವಾ 10 ನಿಮಿಷ ಇದೆ. ಮಾಹಿತಿಗಳ ಬಗ್ಗೆ ಅದು ತುಂಬಾ ಇಂಡಿವಿಜುವಲಿಸ್ಟಿಕ್, ಅಥವಾ ಒಬ್ಬ ವ್ಯಕ್ತಿಗೆ ಹಾಕಿರೋ ಔಷಧ ಇನ್ನೊಬ್ಬರಿಗೆ ಅನ್ವಯ ಆಗುದಿಲ್ಲ. ಆದ್ರಿಂದ ಅದರ ಬಗ್ಗೆ ಬೇಕಾದ್ರೆ ಇನ್ನೊಂದು ವೆಬಿನಾರ್ ಮಾಡೋಣ, ಇವತ್ತು ಬೇಡ. ಆದ್ರೆ ಬ್ಲಡ್ ಪ್ರೆಷರ್ ಬರ್ಲಿ ಬಾರದೇ ಇರ್ಲಿ, ಹೃದಯ ಅಥವಾ ರಕ್ತದೊತ್ತಡ ಇನ್ನೂ ಬಂದಿಲ್ಲ ಅಂದ್ರೆ ತಪ್ಸೋದು ಹೇಗೆ, ಅಥವಾ ಅತಿ ರಕ್ತದೊತ್ತಡ ಪ್ರಾರಂಭ ಆಗಿದೆ, ಚಿಕಿತ್ಸೆಯಲ್ಲಿ ಇದ್ದೀರಾ, ಮಾಡ್ಬೇಕಾದ್ದೇನು ಅದನ್ನು ನೋಡೋಣ. ಹೃದಯ ಆರೋಗ್ಯ ಪೂರಕ ಆಹಾರ ಅಮೆರಿಕದಲ್ಲಿ ಇದನ್ನು ತುಂಬಾ ಪಾಪ್ಯುಲರ್ ಆಗಿತ್ತು. ಇದಕ್ಕೆ ಡ್ಯಾಶ್ ಡಯಟ್ ಅಂತ ಹೇಳ್ತಾರೆ. ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್, ರಕ್ತದೊತ್ತಡವನ್ನ ತಪ್ಪಿಸುವಂತಹ ಪಥ್ಯ ಕ್ರಮಗಳು ಅಂತ ಅದಕ್ಕೊಂದು ಹೆಸರು. ಅದೇನು ಪ್ರತ್ಯೇಕವಾದ ಏನೋ ಒಂದು ದೊಡ್ಡ ಡಯಟ್ರಿ ವರ್ಲ್ಡ್ ಅಲ್ಲ, ಅದು ಸಿಂಪಲ್. ನಾನು ಯಾವಾಗ್ಲೂ ಹೇಳುವಾಗೆ ನಮ್ಮ ಆಹಾರದಲ್ಲಿ ಹಣ್ಣುಗಳು ಸ್ವಚ್ಛವಾಗಿರ್ಬೇಕು, ತರಕಾರಿ ಹಸಿರಾಗಿರ್ಬೇಕು, ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು, ಧಾನ್ಯಗಳನ್ನು ಉಪಯೋಗಿಸೋರು, ಕಾಳುಗಳನ್ನು ಉಪಯೋಗಿಸೋರು ಹಸ್ಕ್ ಸೇರಿಸಿ ಇಡೀ ಉಪಯೋಗಿಸ್ಬೇಕು. ಡೈರಿ ಉತ್ಪನ್ನಗಳನ್ನ ನಿಷೇಧ ಮಾಡಬಾರ್ದು, ಮಿತವಾಗಿ ಆದರೂ ಬಳಸಲೇಬೇಕು. ಮೀನು, ಪೌಲ್ಟ್ರಿ ಆಹಾರಗಳು ಸಹ ಡ್ಯಾಶ್
ಆಹಾರ ಪದ್ಧತಿಯಲ್ಲಿ ಬರ್ತಾವೆ. ಮಾಂಸಾಹಾರಿಗಳಿಗೆ ಅದೊಂದು ಸಿಹಿ ಸುದ್ದಿ. ಮೀನನ್ನ ತಿನ್ನೋದಿದ್ರೆ ಹುರಿಬಾರದು, ಏನಿದ್ರು ಸಾಂಬಾರು. ಇನ್ನು ಉಪ್ಪು ಸೇವನೆ ಬಗ್ಗೆ ಪ್ರತ್ಯೇಕವಾಗಿ ಮುಂದೆ ಹೇಳುವನಿದಿಂದ ಇಷ್ಟೇ ಹೇಳ್ತಾ ಇದ್ದೀನಿ. ತೂಕದ ನಿರ್ವಹಣೆ ಇದರಲ್ಲಿ ಎಷ್ಟು ಅದ್ಭುತ ಇದೆ ಅಂದ್ರೆ 1 kg ತೂಕ ಇಳಿದ್ರೆ 1 ಮಿಲಿಮೀಟರ್ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. 90 kg ಇರೋರು 80ಕ್ಕೆ ಬಂದ್ರೆ 10 ಮಿಲಿಮೀಟರ್ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. 140 ಇದ್ದಿದ್ದು 130ಕ್ಕೆ ಬಂದ್ರೆ ವೈದ್ಯರು ಮಾತ್ರೇನೆ ತಪ್ಪಿಸುವಂತ ಅವಕಾಶವೂ ಇರ್ತದೆ, ಖರ್ಚಿಲ್ಲದೆ. ಆದ್ರೆ ತುಂಬಾ ಕಷ್ಟಪಡಬೇಕಾದ ಒಂದು ಆಯಾಮ ತೂಕದ ನಿರ್ವಹಣೆ. ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಜೀವನ ಪರ್ಯಂತ. ದೈಹಿಕ ವ್ಯಾಯಾಮದಿಂದ ಅದ್ಭುತವಾದ ರಿಸಲ್ಟ್, ಫಲಿತಾಂಶ ಇದೆ. ನಿಯಮಿತವಾಗಿ ಪ್ರತಿ ದಿವಸ, ಕೊನೆ ಪಕ್ಷ ವಾರದಲ್ಲಿ 5 ರಿಂದ 6 ದಿವಸ 30 ರಿಂದ 40 ನಿಮಿಷಗಳ ಕಾಲ ವ್ಯಾಯಾಮ, ನಡಿಗೆ, ಜಾಗಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಏನೇ ನೀವು ಮಾಡಿದ್ರು ಸಿಸ್ಟಾಲಿಕ್ 10 ಮಿಲಿಮೀಟರ್ ಕಡಿಮೆ ಆಗ್ಬೋದು, ಡಯಾಸ್ಟಾಲಿಕ್ 5 ಮಿಲಿಮೀಟರ್ ಕಡಿಮೆ ಆಗ್ಬೋದು. ಆದ್ರೆ ಇದನ್ನೆಲ್ಲ ಬಿಟ್ಟು ನಾವು ಡಾಕ್ಟರ್ಗೆ ರೊಕ್ಕ ಕೊಟ್ಟೆ BP ಕಡಿಮೆ ಮಾಡುವಂತ ಪರಿಸ್ಥಿತಿಯನ್ನೇ ತಂದ್ಕೊಳ್ತೀವಿ. ತುಂಬಾ ನೋವಿನ ವಿಚಾರ. ಮಾನಸಿಕ ಒತ್ತಡದ ನಿರ್ವಹಣೆ ಮಾತಾಡಿದ್ರೆ ನಾಳೆ ತನಕನೂ ಮಾತಾಡ್ಬೋದು, ಬೇಡ. ಇನ್ನು ತಂಬಾಕು, ಧೂಮಪಾನ ಮತ್ತು ಮದ್ಯಪಾನಗಳು ಅತ್ಯಂತ ವಿರೋಧಿಗಳು ಆರೋಗ್ಯಕ್ಕೆ ಮತ್ತು ರಕ್ತದೊತ್ತಡಕ್ಕೆ. ಉಪ್ಪು ಮತ್ತು ಅತಿ ರಕ್ತದೊತ್ತಡ ಇದು ತುಂಬಾ ನನಗೆ ಇಷ್ಟವಾದ ಸಬ್ಜೆಕ್ಟ್. ಮಧುಮೇಹದಷ್ಟೇ ನಾನು ತುಂಬಾ ಇದಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ತುಂಬಾ ರಿಸರ್ಚ್ ಆಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಪ್ರತಿ ದಿವಸ ನಮಗೆ ಅವಶ್ಯಕತೆ ಇರುವುದು ಕೇವಲ 2.3 ಗ್ರಾಂ ಸೋಡಿಯಂ, ಅಥವಾ ಇಲ್ಲಿ ಮಿಸ್ ಆಗಿದೆ 5 ಗ್ರಾಂ ಸೋಡಿಯಂ ಕ್ಲೋರೈಡ್. 2.3 ಅಂದ ತಕ್ಷಣ ಎಷ್ಟೋ ಜನ ಗಾಬರಿ ಆಗ್ತಾರೆ. 2.3 ಗ್ರಾಂ ಸೋಡಿಯಂ, ಆದ್ರೆ 5 ಗ್ರಾಂ ಉಪ್ಪು, ಅಂದ್ರೆ ಉಪ್ಪಿನ ಹರಳು, ನಾವೇನ್ ಟೇಬಲ್ ಸಾಲ್ಟ್ ಅಂತ ತರ್ತೀವೋ ಅದರ ಅವಶ್ಯಕತೆ ಇದೆ. ಖಂಡಿತವಾಗಿ ಸಾಕು. ನಮ್ಮ ವೈದ್ಯಕೀಯ ಕ್ಷೇತ್ರ ಇನ್ನೂ ಇದನ್ನ ಕಡಿಮೆ ಮಾಡೋದ್ರಿಲ್ಲ. ಇದು ಯಾಕೆ ಅಂತ ಹೇಳ್ತೀನಿ. ಏನೇ ಆಗ್ಲಿ, ರಕ್ತದ ಒತ್ತಡ ಆದ್ರೂ ಇರ್ಲಿ, ಮಧುಮೇಹ ಇರ್ಲಿ, ಏನೇ ಇರ್ಲಿ, ಅಡುಗೆ ಮನೆಯಲ್ಲಿ ಅಡುಗೆ ಕ್ರಮ ಬದಲಾವಣೆ ಆಗ್ಬೇಕಾಗಿಲ್ಲ. ಎಷ್ಟೋ ಹೆಂಗಸರನ್ನ ನೋಡಿದೀನಿ, ಒಂದನೇ ಭೇಟಿಯಲ್ಲಿ ನಾನು ಹೇಳಿರ್ತೀನಿ ಎಕ್ಸ್ಟ್ರಾ ಸಾಲ್ಟ್, ಉಪ್ಪಿನಕಾಯಿ ತಿನ್ಬೇಡಿ ಅಂತ. ಮುಂದಿನ ಭೇಟಿಯಲ್ಲಿ ಅವರದ್ದು ಒಂದೇ ವರಾತ, ಸರ್ ನಮ್ಮನೆಗೆ ಉಪ್ಪೆ ತರ ಬಿಟ್ಬಿಟ್ವಿ ಅಂತ. ಇದು ಅತ್ಯಂತ ದೊಡ್ಡ ಡೇಂಜರ್ ಅಥವಾ ದುರಂತಮಯ ವಿಷಯ. ಯಾಕಂದ್ರೆ ಹೈಪೋನೆಟ್ರೀಮಿಯಾ ಅಥವಾ ಲೋ ಸೋಡಿಯಂ ಆಗುವಂತಹ ಪರಿಸ್ಥಿತಿ ಆದ್ರೆ ಒಬ್ಬ ವ್ಯಕ್ತಿ ಕೋಮಾಗೂ ಹೋಗ್ಬೋದು. ಆದ್ರಿಂದ ಉಪ್ಪಿನ ಬಳಕೆಯನ್ನ ನಿಲ್ಲಿಸಬಾರದು, ಉಪ್ಪಿನ ಬಳಕೆಯನ್ನ ನಿಯಂತ್ರಿಸಬೇಕು. ಎಷ್ಟು? ದಿನಕ್ಕೆ 5 ಗ್ರಾಂ ಒಬ್ಬ ವೈಯಕ್ತಿಕ ಅಥವಾ ವಯಸ್ಕರ ವ್ಯಕ್ತಿಗೆ. ಇದು ಹೆಂಗ್ ಸರ್ ತೂಕ ಹಾಕಕ್ಕಾಗತ್ತಾ ಅಂತಾರ? ಬಹಳ ಸುಲಭ. 4 ಜನ ಇದ್ದೀರಾ, ದಿನಕ್ಕೆ 20 ಗ್ರಾಂ, 30 ದಿನಕ್ಕೆ 600 ಗ್ರಾಂ. 1 kg ಪಟ್ನ 2 ತಿಂಗಳು ಬರ್ಬೇಕು. ಸಾಧ್ಯನಾ ನೋಡಿ, 4 ಜನ ಇರೋ ಮನೆ. ಸೊ ಇದು ಸುಲಭದ ಲೆಕ್ಕಾಚಾರ. ಡೈನಿಂಗ್ ಟೇಬಲ್ ಮೇಲೆ ನೆಂಟರು ಬಂದ್ರೆ ಮಾತ್ರ ಉಪ್ಪಿನಕಾಯಿ ಜಾಡಿ ಅಥವಾ ಉಪ್ಪಿನ ಜಾಡಿಯನ್ನ ಇಡ್ಬೇಕು. ಯಾಕಂದ್ರೆ ನೆಂಟ್ರಿಗೆ ನಾವು ಉಪ್ಪಿನಕಾಯಿ ಇಡಲ್ಲ ಮನೇಲಿ ಅಂದ್ರೆ ಅವ್ರು ಮತ್ತೆ ಊಟಕ್ಕೆ ಬರಲ್ಲ. ಹಾಗಾಗಿ ಅವರಿಗೋಸ್ಕರ ಇಡಿ. ನಿಮ್ಮ ದಿನನಿತ್ಯದ ಬಳಕೆಗೆ ಉಪ್ಪು, ಸಲಾಡಿಗೆ ಹಾಕೊಳ್ಳಿಗೂ ಪೆಪ್ಪರ್ ಅಂಡ್ ಸಾಲ್ಟ್ ನಲ್ಲಿ ಪೆಪ್ಪರ್ ಮಾತ್ರ ಹಾಕೊಳ್ಳಿ, ಸಾಲ್ಟ್ ಹಾಕೋಬಿಡಿ. ಸ್ಪೆಷಲ್ BP ಉಪ್ಪು ದುಡ್ಡು ಕೊಟ್ಟು ತರುವ ಅವಶ್ಯಕತೆ ಇಲ್ಲ. ಮತ್ತೆ ಹೇಳ್ತೇನೆ, ಇದೊಂದು ದೊಡ್ಡ ಶೋಕಿ ಆಗಿದೆ ಇವತ್ತು. ಸೈಂಧವ ಲವಣ ತಗೊಂಬರೋದು. ನಮ್ಮ ಉಪ್ಪಿನ ಪಟ್ಟಣಕ್ಕೆ 20 ರಿಂದ 25, ಬಹಳ ಅಂದ್ರೆ 30 ರೂಪಾಯಿ ಇರುತ್ತೆ 1 kgಗೆ. ಸೈಂಧವ ಲವಣಕ್ಕೆ ಆನ್ಲೈನ್ ಅಲ್ಲಿ ನಾನು ಸುಮ್ಮನೆ ನೋಡಿದೆ 100 ರಿಂದ 400 ರೂಪಾಯಿ ಇದೆ kgಗೆ. ನನ್ನ ಪ್ರಕಾರ ಇಷ್ಟು ಜಾಸ್ತಿ ಹಣ ಕೊಟ್ಟಿದ್ದಕ್ಕೆ BP ಮತ್ತೆ ಏರುತ್ತೆ ಅನ್ಸುತ್ತೆ. ಇನ್ನೂ ತಮಾಷೆ ಅಂದ್ರೆ ಸೈಂಧವ ಲವಣದಲ್ಲಿ ಮೇನ್ ಕಂಟೆಂಟ್ ಇರೋದು ಸೋಡಿಯಂ ಕ್ಲೋರೈಡ್. ಅದರ ಕಲರ್ ಬೇಳೆ ಇರ್ತದೆ, ಅದಕ್ಕಾಗಿ ಅದಕ್ಕೆ ಬೇಕಾದಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ರಾಕ್ ಸಾಲ್ಟ್, ಹಿಮಾಲಯನ್ ಸಾಲ್ಟ್, ಪಿಂಕ್ ಸಾಲ್ಟ್, ಕಾಲಾ ನಮಕ್. ಇದು ಬಣ್ಣ ಇರೋದು ಬೇರೆ ಸಲ್ಫರ್ ಇಂದ ಮತ್ತೆ ಬೇರೆ ಬೇರೆ ಲವಣಗಳಿಂದಾಗಿ ಅದರ ಬಣ್ಣ ಬದಲಾವಣೆ. ಅದರ ಮುಖ್ಯ ಘಟಕ ಸೋಡಿಯಂ ಕ್ಲೋರೈಡ್. ಯಾಕೆ ಅದನ್ನ ಶಿಫಾರಸು ಮಾಡ್ತಾರೆ ಆಯುರ್ವೇದದಲ್ಲಿ ಅಂದ್ರೆ ಅದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇದೆ ಅನ್ನೋ ಮಟ್ಟಿಗೆ. ಅತಿ ರಕ್ತದ ಒತ್ತಡವನ್ನ ತಪ್ಪಿಸ್ಲಿಕ್ಕೆ, ಮುಂಜಾಗ್ರತೆಯಾಗಿ ಪೋಸ್ಟ್ಪೋನ್ ಮಾಡ್ಲಿಕ್ಕೆ
ಒಳ್ಳೆಯ ಪೊಟ್ಯಾಷಿಯಂನ ಒಳ್ಳೆಯ ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೇದು ಅಂತ. ಆದ್ರೆ ಪೊಟ್ಯಾಷಿಯಂ ಕ್ಲೋರೈಡ್ ಏನ್ ಲ್ಯಾಬ್ ನಲ್ಲಿ ಉಪಯೋಗಿಸ್ತಾರೆ ಅದನ್ನ ತಂದು ತಿನ್ನಕ್ ಬರೋದಿಲ್ಲ. ಹಾಗಾಗಿ ಸೈಂಧವ ಲವಣದ ಅವಶ್ಯಕತೆ ಮತ್ತು ಸಂಶೋಧನೆ ಆಗಿದೆ. ಆದರೆ ಬ್ಲಡ್ ಪ್ರೆಷರ್ ಅಥವಾ ಅತಿ ರಕ್ತದ ಒತ್ತಡದ ಇರುವವರು ಅದನ್ನು ತಂದು ತಿಂದ ತಕ್ಷಣ ರಕ್ತದ ಒತ್ತಡ ವಾಸಿ ಆಗುವುದಿಲ್ಲ. ಮಾತ್ರೆಯ ಬಳಕೆಯಲ್ಲಿ ವ್ಯತ್ಯಾಸ ಕಾಣಬಹುದು. ಆದ್ರೆ ನಾನು ಯಾವತ್ತೂ ಇವತ್ತಿನವರೆಗೂ ಯಾರಿಗೂ ಸೈಂಧವ ಲವಣದ ಅವಶ್ಯಕತೆ ಅಥವಾ ಅಡ್ವೈಸ್ ಅಥವಾ ಸಲಹೆ ಕೊಟ್ಟೇ ಇಲ್ಲ. ಒಂದೇ ಕಾರಣಕ್ಕೆ ಅದು ತುಂಬಾ ದುಬಾರಿ. ನಾನು ಹೇಳಿದಾಗೆ ಜಾಸ್ತಿ ಹಣ ಕೊಟ್ಟು BP ಜಾಸ್ತಿ ಮಾಡ್ಕೊಳ್ಳೋದು. ಇನ್ನು ಈ ಉಪ್ಪಿನ ವಿಷಯದಲ್ಲಿ ತುಂಬಾ ಆತಂಕಕಾರಿ ಅಂದ್ರೆ ಸರಾಸರಿ ಅದು ನನ್ನನ್ನ ಅಶ್ವತ್ಥನ ರೇಣುಕಾರಾಧ್ಯವನ್ನು ಸೇರಿಸಿ ನಮ್ಮ ಇಡೀ ಪ್ರಪಂಚದ ಎಲ್ಲ ವ್ಯಕ್ತಿಗಳನ್ನು ಸೇರಿಸಿ ಹೇಳೋದಿದ್ರೆ ನಾವು ಇಂಡಿವಿಜುವಲಿಸ್ಟಿಕ್ ಆಗಿ ಇಷ್ಟು ತಿಂದೇ ಇರ್ಬೋದು. ನಮ್ಮ ಸರಾಸರಿ ಉಪ್ಪಿನ ಬಳಕೆ ಸುಮಾರು 9 ರಿಂದ 15 ಗ್ರಾಮ್ ಇದೆ ಅಂತ. ಇದು ನಮ್ಗೆ ಇವತ್ತು ಕೇಳಿ ತಲೆ ಬಿಸಿ ಆಗ್ಬಿಡುದು. ಹಾಗಾದ್ರೆ ಎಲ್ಲರೂ ಫ್ಯೂಚರ್ ಹೈಪರ್ಟೆನ್ಸಿವ್ಸ್ ಖಂಡಿತ ಇದನ್ನ ಕಡಿಮೆ ಮಾಡ್ಕೊಳ್ಳೋದಿದ್ರೆ millions of people will end up with hypertension and related problem. ಇನ್ನೂ ತುಂಬಾ ಕುತೂಹಲಕಾರಿ ಅಂದ್ರೆ ಈಗ 9 ರಿಂದ 15 ಗ್ರಾಮ್ ಇರೋದನ್ನ 5 ಗ್ರಾಮ್ ದಿನವೊಂದಕ್ಕೆ ಅಥವಾ ಅದಕ್ಕಿಂತ ಕೆಳಕ್ಕೆ ತಂದರೆ 1 ವರ್ಷಕ್ಕೆ 25 ಲಕ್ಷ ಸಾವುಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಅನ್ನುವ ಮಾಹಿತಿ ಇರುವುದು ಖಂಡಿತ ಸತ್ಯ. ಇನ್ನು ಇವತ್ತಿನ ನಮ್ಮ ಶೋಕಿ ಅಡಿಗೆ ಮನೆಯಲ್ಲಿ ಪ್ರೊಸೆಸ್ಡ್ ಫುಡ್, ಫ್ರಿಜ್ಜಲ್ಲೂ ಪ್ರೊಸೆಸ್ಡ್ ಫುಡ್, ಆಮೇಲೆ ಮಾರ್ಕೆಟ್ಗೆ ಹೋದ್ರೆ ಮಾಲ್ಗೆ ಹೋದ್ರೆ ತರದೇ ಇದೇನೆ. ಇದು ಸಂಸ್ಕರಿಸಿದ ಮತ್ತೆ ಪೊಟ್ಟಣದ ಆಹಾರಗಳಲ್ಲಿ ನೀವು ಬೇಕಾದ್ರೆ ಪ್ರತಿಯೊಂದು ಪ್ರೊಸೆಸ್ ಫುಡ್ ಪ್ಯಾಕೆಟ್ ನೋಡಿ, ಕಂಟೆಂಟ್ಸ್ ನೋಡಿ, ನೀವು ಎಲ್ಲದರಲ್ಲೂ ಸಾಲ್ಟ್ ಅಂತ ಹಾಕಿರ್ತಾನೆ. ಎಷ್ಟು ಅಂತ ನೀವೇ ಲೆಕ್ಕ ಹಾಕ್ಬೇಕು. ಕೆಲವರು ಅಟ್ಲೀಸ್ಟ್ ಕಂಟೆಂಟ್ಸ್ ನಲ್ಲಿ ಪ್ರಮಾಣ ಹಾಕಿರ್ತಾರೆ, ಎಷ್ಟೋ ಪ್ಯಾಕೆಟ್ ನಲ್ಲಿ ಪ್ರಮಾಣನೇ ಇರಲ್ಲ. ಒಂದೇ ಉದಾಹರಣೆ ಅಂದ್ರೆ ನನಗೂ ತೀರಾ ಇತ್ತೀಚೆಗೆ ಗೊತ್ತಿಲ್ಲದೆ ಇದ್ದಿದ್ದು ನಮ್ಮ ಪಾರ್ಲೆಜಿ ಗ್ಲೂಕೋಸ್, ಪಾರ್ಲೆಜಿ ಅಂತ ನಾನು ಕಂಪನಿ ಹೆಸರು ಹೇಳಿ ಅವರ ವಿರುದ್ಧವಾಗಿ ಮಾತಾಡೋದು ತಪ್ಪು. ಸಿಂಪಲ್ ಗ್ಲೂಕೋಸ್ ಬಿಸ್ಕೆಟ್ ನೀವು ಯಾವುದೇ ಪ್ಯಾಕೆಟ್ ನೋಡಿ ಕಂಟೆಂಟ್ಸ್ ನಲ್ಲಿ ಹೇರಳವಾದ ಉಪ್ಪಿನಂಶ ಇದೆ. ಕಾರಣ ಅದು ಪ್ರಿಸರ್ವೇಟಿವ್. ಗ್ಲೂಕೋಸ್ ಬಿಸ್ಕೆಟ್ ಸಿಹಿ, ಆದ್ರೆ ಉಪ್ಪಿನ ಕಂಟೆಂಟ್ ನೋಡಿದ್ರೆ ನೀವು ಒಂದು ಬಿಸ್ಕೆಟು ಬಾಯಿಗೆ ಹಾಕಲ್ಲ. ಸಾಲ್ಟ್ ಬಿಸ್ಕೆಟ್ ಬಿಡಿ, ಹಾಕೋ ಪ್ರಶ್ನೆನೇ ಇಲ್ಲ. ಸೊ ಹಾಗಾಗಿ ಉಪ್ಪಿಲ್ಲದೆ ಊಟ ಬೇಡ ಅನ್ನೋದು ತಪ್ಪು, ಆದ್ರೆ ಉಪ್ಪು ಕಡಿಮೆ ಇರೋಲಿ ಅನ್ನೋದು ಸತ್ಯ. ಇನ್ನು ಪ್ರಶ್ನೋತ್ತರಕ್ಕಾಗಿ ಒಂದು 10 ನಿಮಿಷ 13 ನಿಮಿಷ ಇದೆ. ಅಶ್ವಥ್ ಕುಮಾರ್ ಮತ್ತು ನಮ್ಮ ಸಮಾನ ಮನಸ್ಕರು ಮತ್ತು ಸಮಾನ ಮನಸ್ಕರ ಗುಂಪಿನ ಆಚೆ ಇರುವ ಎಲ್ಲ ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಈ ವರ್ಷದ ಕೊನೆಯ ಶನಿವಾರದಲ್ಲಿದ್ದೀವಿ. ಇನ್ನು ಹೊಸ ವರ್ಷದ ಕೊನೆಯ ಶನಿವಾರ ದಿವಸ ಮತ್ತೆ ನನ್ನನ್ನ ಕರೆಸ್ಕೊಳ್ಳುವಂತ ಆಸಕ್ತಿ ಅಶ್ವಥ್ ಕುಮಾರ್ರಿಗಂತೂ ತಪ್ಪದಿಲ್ಲ. ನಾನೇ ಮೋಸ್ಟ್ಲಿ ನಿಲ್ಲಿಸ್ಬೇಕೋ ಏನೋ ಈ ವೆಬಿನಾರ್ ಅನ್ನ. ಆದ್ರೆ ಅದು ಯಾವ ರೀತಿಯ ಪ್ರೋಗ್ರಾಮ್ಗಳು ತಲೆಯಲ್ಲಿಲ್ಲ. ಕಾಲ ಬಂದಂತೆ ನಡೆಯುವಂತಹದ್ದೇ ಇವಾಗ ಮುಂದಿನ ಈ ಒಮಿಕ್ರಾನ್ ಕೊರೋನಾದ ನಮ್ಮ ಚಾಲೆಂಜ್ ಇರುವುದು. ಎಲ್ಲ ಸಮಾನ ಮನಸ್ಸುಗಳಿಗೆ ಹೊಸ ದಿನಗಳನ್ನೇ ಹೊಸ ವರ್ಷದಲ್ಲಿ ಕಾಣಿಸಲಿ ಅಂತ ಭಗವಂತನ ಬೇಡುತ್ತಾ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಎಸ್ ಸರ್, ಪ್ರಶ್ನೆಗಳಿದ್ರೆ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು, ವೈಯಕ್ತಿಕವಾಗಿ ಬೇಡ, ಎಲ್ಲರಿಗೂ ಅಪ್ಲೈ ಆಗುವಂತ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾರೋ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಹಾಕಿದ್ರು, ಕೇಳ್ತಿರ್ಲಿಲ್ವಾ? ಇಲ್ಲ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಓಕೆ. ಹಾ, ತುಂಬಾ ಸಣ್ಣದಾಗಿ ಕೇಳ್ತಾ ಇತ್ತು, ನಾನೇ ಹಾಕಿದ್ದೆ. ಆಮೇಲೆ ನಾನು ಫೋನ್ ತರ ಕಿವಿಗೆ ಕೊಟ್ಕೊಂಡ್ಬಿಟ್ಟೆ, ಹಾಗಾಗಿ ಎಲ್ಲ ಕೇಳ್ದೆ ಫುಲ್. ತುಂಬಾ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ತುಂಬಾ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಬೇಸಿಕ್ ಇನ್ಫಾರ್ಮೇಶನ್ ಬಟ್ಟು. ಸೊ ತಾವೇ ಹೇಳಿದಿರೋ ರೀತಿಯಲ್ಲಿ ಪ್ರತಿ ಇಂಡಿವಿಜುವಲ್ ಟಾಪಿಕ್ ಮೇಲೆ ಮುಂದೆ ತಾವು ಮಾತಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸರ್, 2 ವಿಚಾರ ತಾವು ಹೇಳಿದ್ದು ತುಂಬಾ ಆಶ್ಚರ್ಯ ಆಯ್ತು. ಜಸ್ಟ್ ಸಾಲ್ಟ್ ಕಡಿಮೆ ಮಾಡೋದ್ರಿಂದಾನೇ 25 lakhs ಲೈಫ್ ನ ಸೇವ್ ಮಾಡ್ಬೋದು ಅಂತ. ಅದು ಸುಮಾರು ಜನಕ್ಕೆ ಅದು ಗೊತ್ತಿರೋದಿಲ್ಲ. ಸೆಕೆಂಡ್, ಪ್ಯಾಕ್ಡ್ ಫುಡ್ ಬಗ್ಗೆ ಕೂಡ ಮಾಹಿತಿ ದಟ್ ವಾಸ್ ವೆರಿ ವೆರಿ ಇನ್ಫಾರ್ಮೇಟಿವ್.
ಸೊ ನನ್ಗೆ ಇದು ಪ್ರಶ್ನೆ ಇರೋದು ಜನರು ನೀವು ಹೇಗೆ ಹೌ ದೇ ಅಂಡರ್ಸ್ಟ್ಯಾಂಡ್ ಇನ್ ರಿಯಾಲಿಟಿ. ಆಮೇಲೆ ಎಷ್ಟೊಂದು ಚಿಕ್ಕ ವಯಸ್ಸವರು ಇತ್ತೀಚೆಗೆ ನೀವು ಕೇಳ್ತಾ ಇದ್ದೀರಾ ತುಂಬಾ. ಮುಂಚೆ ಎಲ್ಲ ನಾವು ಫಸ್ಟ್ ಟೈಮ್ ಬಂತು ಹಾರ್ಟ್ ಅಟ್ಯಾಕ್, ಸೆಕೆಂಡ್ ಟೈಮ್ ಬಂತು, ಥರ್ಡ್ ಟೈಮ್ ಹೊರಟೋದ್ರು ಅಂತ ಕೇಳ್ತಿದ್ವಿ. ಇವಾಗ ಯಾವ ತರದ್ದು ವಾರ್ನಿಂಗ್ ಇಲ್ಲ. ಸೊ ಇದ್ರ ಬಗ್ಗೆ ತಾವು ಸ್ವಲ್ಪ ಹೇಳ್ಬೇಕಾಗ ಸರ್. ಸತ್ಯ, ಈಗ ನಮ್ಮ ಜೀವನ ಶೈಲಿ ಸಂಬಂಧಿ ಕಾಯಿಲೆಗಳೇ ಮುಂಚೂಣಿಯಲ್ಲಿ ಇರೋದ್ರಿಂದ ನಮ್ಮ ಜೀವನ ಶೈಲಿಯ ವೇಗ ಬದಲಾವಣೆ ಆದ ಹಾಗೆ ನಮ್ಮ ಬಗ್ಗೆ ನಮ್ಮ ಕಾಳಜಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನೋದು ನಾನ್ ಕಂಡ್ಕೊಂಡಿರೋದು. ಯಾಕಂದ್ರೆ ನಾನು 18 ಇಯರ್ಸ್ ಮೇಲಿನವ್ರನ್ನ ಮಾತ್ರ ನನ್ನ ಕ್ಲಿನಿಕ್ ಅಲ್ಲಿ ನೋಡೋದು. ಬಿಕಾಸ್ ಐ ಆಮ್ ಅನ್ ಅಡಲ್ಟ್ ಫಿಸಿಷಿಯನ್, ಸೊ ಐ ಡೋಂಟ್ ಸಿ ಪೇಷಂಟ್ಸ್ ಬಿಲೋ ದಿ ಏಜ್ ಆಫ್ 15. ಮೆಡಿಕಲ್ ಕಾಲೇಜಿಗೆ ಸೇರಿದಾಗ ಅಥವಾ MD ಮಾಡಿ ಆಚೆಗೆ ಬರುವಾಗ ನಾವು BP ಸಕ್ಕರೆ ಕಾಯಿಲೆ ನೋಡ್ತಾ ಇರೋದು ಹೆಚ್ಚಿನವರು 50, 60, 70 ವರ್ಷದ ನಂತರದವರು. ನಾನು ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಒಂದು 10 ವರ್ಷನೂ ಅದೇ ಅಂಕಿಅಂಶದಲ್ಲೇ ಇತ್ತು. ಆದ್ರೆ ಈಗ ನಾನು ಎಸ್ಪೆಷಲಿ ರಕ್ತದ ಒತ್ತಡ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ 30ರ ಆಸುಪಾಸಿದವ್ರನ್ನೇ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಇದಕ್ಕೆ ಒಂದು, ಕೆಲವು ವ್ಯಕ್ತಿಗಳು ಸಣ್ಣ ಪುಟ್ಟ ತೊಂದರೆಗೂ ವೈದ್ಯರ ಹತ್ರ ಹೋದಾಗ ರಕ್ತದ ಒತ್ತಡವನ್ನ ನೋಡಿ ಅವ್ರೊಂದು ಬ್ರ್ಯಾಂಡ್ ಮಾಡ್ಬಿಡ್ತಾರೆ, ಒಂದೇ ರೀಡಿಂಗ್ ನಲ್ಲೇ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಇದು ನನ್ನ ಕಂಪ್ಲೇಂಟ್ ಅಲ್ಲ, ಇದು ಒಂದು ನಾನು ಗಮನಿಸಿದ್ದು. ಇಲ್ಲ, ಆ ಯಂಗ್ ವ್ಯಕ್ತಿ, ಅದು ಹಿ ಆರ್ ಶಿ, ಮೇಲ್ ಆರ್ ಫಿಮೇಲ್ ಆಗಿರ್ಲಿ, ಇದನ್ನ ಇನ್ನು ಮನೇಲಿ ಹೇಳಿದ್ರೆ ಇನ್ನು ನನ್ನ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಅದನ್ನ ಇಗ್ನೋರ್ ಮಾಡ್ತದೆ. ಇಲ್ಲಿ 2 ವೆರೈಟಿಯ ವ್ಯಕ್ತಿಗಳಿರುತ್ತೆ. ಒಂದು ಮಾಹಿತಿಗಳನ್ನ ಸಪ್ರೆಸ್ ಮಾಡಿ ಅಪಾಯವನ್ನು ತಂದ್ಕೊಳ್ಳೋರು. ಎರಡನೇದು ವೈದ್ಯರ ಹತ್ರ ಹೋಗಿ ಒಮ್ಮೆ ಮಾತ್ರ ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿಗೆ ಮತ್ತೆ ಎಲ್ಲಿಯೂ ಹೋಗ್ದೇನೆ ಇನ್ನು ಹಿಡಿದು ಮಾತ್ರೆ ಹಾಕ್ತಾರೆ ಅಂತ ಹೋಗದೆ ಇರೋದು. ಇನ್ನು ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದಾಗೆ ಒಬೆಸಿಟಿ ಜಾಸ್ತಿ ಆಯ್ತು, ಪ್ರೋಸೆಸ್ ಫುಡ್ ತಿನ್ನೋದು ಜಾಸ್ತಿ ಆಯ್ತು, ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಯ್ತು. ನಮ್ಮ ಮಧುಮೇಹ ಮತ್ತು ರಕ್ತದ ಒತ್ತಡ ಒಳ್ಳೆಯ ಸ್ನೇಹಿತರಾದ್ರಿಂದ 10 ಜನ ಮಧುಮೇಹಿಗಳಿದ್ರೆ 3 ಜನಕ್ಕೆ 100% ಬ್ಲಡ್ ಪ್ರೆಷರ್ ಅವರ ಕಾಲಾವಧಿ ಜೀವಿತಾವಧಿಯಲ್ಲಿ ಬರುತ್ತೆ ಅನ್ನೋದು ಇಟ್ಸ್ ಎ ಪ್ರೂವ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅಕ್ರಾಸ್ ದಿ ಗ್ಲೋಬ್. ಸೊ ನಮ್ಮ ಬದುಕಿನ ದಿಕ್ಕೇ ಬದಲಾವಣೆ ಆಗಿರೋದ್ರಿಂದ ಕಾಯಿಲೆಯನ್ನ ನೋಡುವಂತಹ ಮಾನಸಿಕ ವ್ಯವಸ್ಥೆಗಳು ಸಹ ಬದಲಾವಣೆ ಆಗಿದೆ. ಎಸ್ಪೆಷಲಿ ಯಂಗ್ಸ್ಟರ್ಸ್, they don't want to get branded with all these diseases. ನೀವು ಡಯಾಬಿಟಿಸ್ ಇದೆ ಅಂದ್ರೂ either they will suppress or ignore or postpone the treatment. ಇಲ್ಲ, ನಾನೆಲ್ಲ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ, ಮತ್ತೆ ಬರೋದೇ ಇಲ್ಲ. ಎರಡನೇದು ನೆಗ್ಲಿಜೆನ್ಸ್. ಸೊ ಹಾಗಾಗಿ ಕಾಯಿಲೆ ಇದೆ ಅಂತ ಗೊತ್ತಿದ್ರು ನೆಗ್ಲೆಕ್ಟ್ ಮಾಡೋದು, ಇಲ್ಲ ಇಶ್ಯೂಸ್ ಅನ್ನ ಪೋಸ್ಟ್ಪೋನ್ ಮಾಡೋದು, ಮತ್ತೆ ಯಾವುದೇ ರೀತಿಯ ಗಮನ ತಮ್ಮ ದೇಹದ ಆರೋಗ್ಯದ ಬಗ್ಗೆ ಇಲ್ಲದೆ ಇರೋದ್ರಿಂದ ನಾವು ನೋಡೋ ಹಂತದಲ್ಲಿ ಅವರು ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಕಾಂಪ್ಲಿಕೇಶನ್ ಬಂದಿರೋ ಸಾಧ್ಯತೆಗಳೇ ಜಾಸ್ತಿ. ಕ್ರಿಯಾಟಿನಿನ್ ಏಕಾಏಕಿ 3ರಿಂದನೇ ಬರ್ತಾರೆ, ಇಲ್ಲ 180/110, 160/100 ಬ್ಲಡ್ ಪ್ರೆಷರ್ಲೇ ಬರ್ತಾರೆ. ನಿಮಗೆ ಅವರಿಗೆ ಮಾತ್ರೆ ಫಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಡೋಸ್ ಬೇಕು ಅನ್ನೋದು ಫಿಕ್ಸ್ ಮಾಡ್ಲಿಕ್ಕೆ ಕಡಿಮೆ ಪಕ್ಷ ಒಂದು 5-6 ತಿಂಗಳು ಬೇಕಾಗುತ್ತೆ. ಆದ್ರೆ ನಿಮ್ ಫಾಲೋ ಅಪ್ಗೆ ಅವ್ರು ಸಿಕ್ಕಿದ್ರೆ ನೀವೇನಾದ್ರೂ ಮಾಡ್ಬೋದು. If he jumps from doctors to doctor by hiding the fact, imagine ಯಾರೋ ಒಂದು ಆಸ್ಪತ್ರೆಯಲ್ಲಿ ಅವನಿಗೆ ಮೇಜರ್ ಕಾಂಪ್ಲಿಕೇಶನ್ ಆಗಿ ನೀವ್ ಹೇಳ್ದಾಗೆ ಅಪ್ಪ ಮಗನನ್ನ MI ಆಗಿ ಕರ್ಕೊಂಡು ಬರುವಂತ ಪರಿಸ್ಥಿತಿ ಇದೆ ಇವತ್ತು. ಬಿಕಾಸ್ ಆಫ್ ರ್ಯಾಪಿಡ್ ಚೇಂಜ್ ಇನ್ ಲೈಫ್ ಸ್ಟೈಲ್, ignoring the inner secrets of health and bad habits, junk food. ನೀವು ಏನ್ ಹೇಳಿದ್ರು ಅದಕ್ಕೆ ಕಾರಣ ಇವತ್ತಿನ ನಮ್ಮ ಜೀವನ ಶೈಲಿಯೇ ಕಾರಣ ಆಗಿರುತ್ತೆ ಅಂತ ನನಗನ್ಸಿರೋದು. ಸರ್ ನಮಸ್ತೆ ಸರ್, ನಾನು ಡಾಕ್ಟರ್ ರಮೇಶ್ ಬಳ್ಳಾರಿಯಿಂದ ಸರ್. ನಮಸ್ತೆ ರಮೇಶ್. ಸರ್ ಏನಿಲ್ಲ, ಈಗ ಕೂತು ಕೆಲಸ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಎಲ್ರಿಗೂ. ಕರೆಕ್ಟ್. ಸೊ ಅದಕ್ಕೂ ಹೈಪರ್ ಟೆನ್ಷನ್ಗೂ ಏನಾದ್ರು ಸಂಬಂಧ, ಮತ್ತೆ ಹೇಗೆ ನಾವು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು ಅನ್ನೋದು. ನಾನು ಸಾಮಾನ್ಯವಾಗಿ ಜೋಕ್ ಮಾಡ್ತಾ ಇರ್ತೀನಿ, ಬಿಸಿ ಸಾರ್ ನೀವ್ ಹೇಳಿದ್ದೆಲ್ಲ ಮಾಡಕ್ ಆಗಲ್ಲ ಅನ್ನೋದು.
ನಾನು ಅವ್ರಿಗೆ ತಮಾಷೆ ಮಾಡ್ತೀನಿ, ನೀವು ನರೇಂದ್ರ ಮೋದಿ ಆಗಿ ನನ್ನ ಆಫೀಸಿಗೆ ಬಂದ್ರು ನಾನು ಹೇಳೋದು ಇದೆಯಾ, BP ಆಗ್ಲಿ, ಸಕ್ಕರೆ ಕಾಯಿಲೆ ಆಗ್ಲಿ, ಯಾವುದೇ ಆಗ್ಲಿ, ವ್ಯಕ್ತಿ ಯಾರು ಅಂತ ನೋಡಲ್ಲ, ವ್ಯಕ್ತಿ ಏನ್ ಮಾಡ್ತಾರೆ, ವ್ಯಕ್ತಿಗೆ ಏನ್ ಆಗಿದೆ ಅನ್ನೋದನ್ನ ಮಾತ್ರ ನೋಡ್ತೀವಿ. ಹಾಗಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೂತೇ ಮಾಡೋ ಕೆಲಸ ಆದ್ರೂ ಸಹ ದಿವಸದಲ್ಲಿ 30 ರಿಂದ 40 ನಿಮಿಷ ನಮ್ಮ ಜೀವನಕ್ಕಾಗಿ ತೆಗೆದಿಡ್ಲೇಬೇಕು. ಅದು BP-ಗೋಸ್ಕರ ಅಂತಲ್ಲ, ಆರೋಗ್ಯವನ್ನ ಉಳಿಸ್ಕೊಳ್ಳಿಕ್ಕೂ ಬೇಕು. ಮತ್ತೆ ಇವತ್ತು ಬರುವಂತ ಜೀವನ ಶೈಲಿ ಸಂಬಂಧಿ ಕಾಯಿಲೆಗಳಿಗೆ BP, ಶುಗರು, ಕೊಲೆಸ್ಟ್ರಾಲು, ಬೊಜ್ಜು ಅಥವಾ ಮಾನಸಿಕವಾದ ಸ್ಟ್ರೆಸ್ ಇದ್ರೂ ಸಹ ದೈಹಿಕ ವ್ಯಾಯಾಮ ತುಂಬಾ ಮುಖ್ಯ ಆಗ್ತದೆ. ಇಲ್ಲ ಸರ್, ಆಫೀಸ್ನಲ್ಲಿ ಕೂತ್ರೆ ಹೇಳಂಗೆ ಇಲ್ಲ. ಉದಾಹರಣೆಗೆ ಈಗ ಬ್ಯಾಂಕ್ ಕ್ಯಾಶಿಯರ್ ಎಲ್ಲಿ ಹೇಳ್ತಾನ, ಅವನು 100% ಹೇಳೋದು ಒಂದೋ ಊಟದ ಟೈಮಿಗೆ, ಲಂಚ್ ಬ್ರೇಕಿಗೆ, ಇಲ್ಲ ಏನಾದ್ರೂ ಸೋಷಿಯಲ್ ಕಾಸಿಗೆ, ವಾಶ್ರೂಮಿಗೆ ಹೋಗ್ಬೇಕು ಅಂದ್ರೆ ಹೇಳ್ತಾರೆ. ಇಲ್ಲಾಂದ್ರೆ ಆ ಕ್ಯಾಶ್ ರೂಮ್ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಅವರು ಏನ್ ಮಾಡ್ಬೇಕು, ಬ್ಯಾಂಕಿಗೆ ಹೋಗೋದ್ರೊಳಗಡೆ ಬೆಳಿಗ್ಗೆ ನಾವು 6 ಗಂಟೆಗೆ ಹೇಳೋದು ಅಂತ ಇಟ್ಕೊಳ್ಳಿ, 6 ರಿಂದ 10, ಬೇಡ 9 ಅಂತ ಇಟ್ಕೊಳ್ಳಿ. 3 ಗಂಟೆ ಸಮಯದಲ್ಲಿ 40 ನಿಮಿಷ 30 ನಿಮಿಷ ಆದ್ರೂ ತೆಗೆದಿಡ್ಲಿಕ್ಕೆ ಆಗಲ್ಲ ಅಂದ್ರೆ ಡಾಕ್ಟ್ರಿಗೆ ಫೀಸ್ ಕೊಡ್ಲಿಕ್ಕೆ ತಯಾರಾಗಿರ್ಲೇಬೇಕು. ಇನ್ನು ಕೆಲವರಿಗೆ ಇಲ್ಲ ಸರ್, ಬೆಳಿಗ್ಗೆ ನಮ್ದು 6 ಗಂಟೆಗೆ ಡ್ಯೂಟಿ ಸರ್ ಅಂತಾರೆ. ಆಯ್ತು, 6 ರಿಂದ ರಾತ್ರಿ 10, 11, 12 ಅಂದ್ಕೊಂಡ್ರು 10 ಗಂಟೆ ಇಟ್ಕೊಳ್ಳೋಣ. 6 ರಿಂದ 10 ಎಷ್ಟಾಯ್ತು? 16 ಅವರ್ಸ್. 16 ಅವರ್ಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಸ್ಲಾಟ್ 30 ರಿಂದ 40 ನಿಮಿಷ ತೆಗೆದಿಟ್ಕೊಳಕ್ ಆಗಲ್ಲ ಅಂದ್ರೆ ಈ ಬೇರೆ ಯಾವ ಸಲಹೆನೂ ಕೊಡ್ಲಿಕ್ಕೆ ಆಗಲ್ಲ. ಖಂಡಿತವಾಗಿ ವೈದ್ಯರಿಗೆ ಒಂದು ದುಡಿಮೆಯ ಅವಕಾಶವನ್ನ ನಾವೇ ಕಲ್ಪಿಸಿಕೊಟ್ಟಾಗೆ. ಅದರಿಂದ ಕಾಯಿಲೆ ಬರದಿದ್ದ ರೀತಿಯಲ್ಲಿಯೂ ನೋಡ್ಕೊಳ್ಳಿಕ್ಕೆ ಜೀವನ ಶೈಲಿಯಲ್ಲಿ ಪ್ರತಿ ದಿವಸ ಸಮಯವನ್ನ ತೆಗೆದಿಟ್ಕೋಬೇಕು, ಯೋಚನೆಗಳು ಇರಲೇಬೇಕು. ವೈದ್ಯರು ಹೇಳಿದ್ರೆ ಮಾತ್ರ ಇದ್ರೊಳಗಡೆ ಹೋಗ್ಬಾರ್ದು. ವೈದ್ಯರಿಗೆ ನೀವು ಹೇಳ್ಬೇಕು, ಸರ್ ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ ಆದ್ರೂ ಕಾಯಿಲೆ ಬಂದಿದೆ ಅಂದ್ರೆ ಅವ್ರಿಗೆ ಇನ್ನೂ ಸುಲಭ ನಿಮಗೆ ಸಲಹೆ ಕೊಡೋದು. ಹಾಗಾಗಿ ರಮೇಶ್ ಅವರೇ, ಉತ್ತಮವಾದ ಪ್ರಶ್ನೆ. ಇವತ್ತಿನ ಆಧುನಿಕ ಕೆಲಸದ ಪದ್ಧತಿಯಲ್ಲಿ ಈಗ ಉದಾಹರಣೆಗೆ ನನ್ನೇ ತಗೊಳ್ಳಿ, ಬೆಳಿಗ್ಗೆ 10 ಗಂಟೆಗೆ ಹೋಗಿ ನನ್ನ ಆಫೀಸ್, ಈಗ ಡಾಕ್ಟರ್ ಕ್ಲಿನಿಕ್ ಅಂತ ಆದ್ರೂ ಅದು ಆಫೀಸೇ, ಕೂತ್ರೆ ಪ್ರತಿ ರೋಗಿಯನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಮಾತ್ರ 3-4 ಕಡೆ ನಡೀತೀವಿ. ಒಂದು 25-30 ಪೇಷಂಟ್ ನೋಡಿದೀನಿ ಅಂತ ಇಟ್ಕೊಳ್ಳಿ, 20 ನೋಡಿದೀನಿ ಅಂತ ಇಟ್ಕೊಳ್ಳಿ, ಇಂಟು ಸೋ ಮೆನಿ ಫೀಟ್. ಅದ್ ಸಾಕಾಗಲ್ಲ. ಸೊ ಹಾಗಾಗಿ ನಾನೇ ವೈದ್ಯ, ನನ್ಗೇನು ಆಗಲ್ಲ ಅಂತ ನಾನು ಅಹಂಕಾರ ತೋರಿಸಿದ್ರೆ ಎಲ್ಲ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತದೆ. ನಾನೂ ಸಹ ಅದ್ರ ಬಗ್ಗೆ ಗಮನ ಇಡ್ಲೇಬೇಕು. ನಾನ್ ಮಾಡಿದ್ರೆ ಮಾತ್ರ ಇನ್ನೊಬ್ರಿಗೆ ಹೇಳುವಂತ ಶಕ್ತಿ ನನಗೆ ಬರೋದು. ಸೊ ಹಾಗಾಗಿ ಯಾವುದೇ ರೀತಿಯ ಉದ್ಯೋಗ ಇರ್ಲಿ, ಯಾವುದೇ ರೀತಿಯ ಉದ್ಯೋಗದ ಸ್ಟ್ರೆಸ್ ಇರ್ಲಿ, ಯಾವುದೇ ರೀತಿಯ ಬದುಕಿನ ಶೈಲಿ ಅಥವಾ ಕೆಲಸದ ಶೈಲಿ ಇರ್ಲಿ, ಪ್ರತಿದಿನ 30 ರಿಂದ 40 ನಿಮಿಷ ಬ್ಯಾಂಕ್ ಡಿಪಾಸಿಟ್, ಹೈಯೆಸ್ಟ್ ಅರ್ನಿಂಗ್, ಇಷ್ಟು ಇಂಟ್ರೆಸ್ಟ್ ಇನ್ ಯಾವ ಡಿಪಾಸಿಟಿಗೂ ಬರೋದಿಲ್ಲ ಅಂತ ಹೇಳಿ ನೀವು ಇಟ್ರೆ, ಎಸ್, ಲೈಫ್ ವಿಲ್ ಬಿ ಡನ್. ಸರ್ ನಮಸ್ತೆ, ನಾನು ದೇವಿ ಪ್ರಸಾದ್ ಅಂತ. ಹೇಳಿ ಸರ್. ನಮಸ್ತೆ ಸರ್. ಏನಿಲ್ಲ, ಮಿನಿಮಮ್ ಎಷ್ಟು ಮಿನಿಟ್ಸ್ ವಾಕ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಎಷ್ಟು ಮಾಡಬಹುದು ಅಂತ. ಇದು ನಾನು ಫಸ್ಟ್ ಒಂದು 5 ಕಿಲೋಮೀಟರ್ ವಾಕ್ ಮಾಡ್ತಿದ್ದೆ ಸರ್. ಒಬ್ರು ಹೋಮಿಯೋಪತಿ ಇದ್ದ ಏನಂದ್ರು, ಬೇಡ ಮಂಡಿ ನೋವು ಬರ್ತಾವ, ಮುಂದೆ ಮಂಡಿ ಸವತ ಬರ್ತತಿ, ಮಿನಿಮಮ್ 2 ಕಿಲೋಮೀಟರ್ ಮಾಡ್ಬೇಕು ಅಂದ್ರು. ನಾನು ಆಕ್ಚುಲಿ 5 ಕಿಲೋಮೀಟರ್ ಹೋಗ್ತಿದ್ದೆ, 5 ಕಿಲೋಮೀಟರ್ ಬರ್ತಿದ್ದೆ ಸರ್ ಮಾರ್ನಿಂಗ್. ಅವ್ರು ಬೇಡ ಅಂದ್ಮೇಲೆ ನಾನು ಮತ್ತೆ 2 ಕಿಲೋಮೀಟರ್ ಮಾಡ್ತಾ ಇದ್ದೀನಿ ವಾಕ್ ನ. ಎಷ್ಟು ಕಿಲೋಮೀಟರ್ ಮಿನಿಮಮ್ ಮಾಡ್ಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಸರ್. ಇದು ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ನಮ್ಗೆ ಬೇಕಾದಷ್ಟು ಗೋಜರುಗಳು ಮನಸ್ಸಲ್ಲಿ ಸಾಕ ಜಿಮ್ ಮಾಡ್ತಿದ್ರನ್ ಸರ್, ಅದಕ್ಕೆ ಹಾರ್ಟ್ ಫೇಲ್ ಆಯ್ತಂತ ಸರ್ ಅಂತ ಎಕ್ಸ್ಪರ್ಟ್ಸ್ ಹೇಳೋದ್ ಕೇಳ್ಬಿಟ್ರೆ ನಾವು ಡಾಕ್ಟರ್ ಕೆಲಸ ಬಿಡ್ಲೇಬೇಕು. ಸಾರಿ, ನಾನು ಮಾಧ್ಯಮದವ್ರನ್ನ ಟೀಕೆ ಮಾಡ್ತಾ ಇರೋದಲ್ಲ, ನಾನು ಕೇಳಿರೋದ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ನೇರವಾದ ಪ್ರಶ್ನೆ, ಎಷ್ಟು ವ್ಯಾಯಾಮ ಮಾಡಬೇಕು, ಯಾವ ರೀತಿಯ ವ್ಯಾಯಾಮ ಮಾಡಬೇಕು, ಇದು ಇಂಡಿವಿಜುವಲಿಸ್ಟಿಕ್. ನಿಮ್ಮ ವಯಸ್ಸು, ನಿಮಗೆ ಇರುವಂತಹ ದೈಹಿಕ
ಕಾಯಿಲೆಗಳಾಗ್ಲಿ ಅಥವಾ ಅಂಗವಿನತೆಗಳಾಗ್ಲಿ, ಉದಾಹರಣೆಗೆ 2 ಮಂಡಿಗೆ ಈಗ ಆಲ್ರೆಡಿ ಆಪರೇಷನ್ ಆಯ್ತು ಅಂತ ತಿಳ್ಕೊಳ್ಳಿ. ಬರೀ ಆಸ್ಟಿಯೋಆರ್ಥರೈಟಿಸ್ ಅಲ್ಲ, ಸಂಧಿವಾತ ಒಂದೇ ಅಲ್ಲ, 2 ರಿಪ್ಲೇಸ್ಮೆಂಟ್ ಆಗಿದೆ. ಸರ್ ನನಗೆ ಸಂಧಿವಾತ ಆಪರೇಷನ್ ಆಗ್ಬಿಟ್ಟಿದೆ, ಇನ್ನು ನಾನು ನಡೆಯಂಗಿಲ್ಲ ಅಂತ ಹೇಳಂಗಿಲ್ಲ ಅವರು. ಅವರಿಗೂ ಮನೆಯಲ್ಲಿ ಓಡಾಡುವಂತ ಅವಕಾಶ ಇರ್ತದೆ, ಕುಳಿತು ಮಾಡುವಂತ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರುತ್ತೆ, ಎಲ್ಲಾ ದೇಹದ ಎಲ್ಲಾ ಅಂಗಾಂಶಗಳನ್ನ ಸೇರಿಸಿ ಮಾಡುವಂತಹ ಯೋಗಾಸನಗಳಿರ್ತವೆ. ವಯಸ್ಸಿಗೆ ಅನುಗುಣವಾಗಿ, ತೂಕಕ್ಕೆ ಅನುಗುಣವಾಗಿ, ಕೋಮಾರ್ಬಿಡ್ ಡಿಸೀಸಸ್ಗೆ ಅನುಗುಣವಾಗಿ, ನಿಮ್ಮ ಮಾನಸಿಕವಾದ ಇಚ್ಛೆ. ಕೆಲವರಿಗೆ ವಾಕಿಂಗ್ ಬಿಟ್ರೆ ಆಗದೇ ಇಲ್ಲ, ಆ ದಿವಸ ಎಲ್ಲ ಹುಚ್ಚರಂಗ ಆಗ್ಬಿಡ್ತಾರೆ ಅವ್ರು, ಅಷ್ಟು ಅಡಿಕ್ಟ್ ಆಗಿರ್ತಾರೆ. ಕೆಲವರಿಗೆ ಮನೆಯಿಂದ ಆಚೆಗೆ ಹೋಗೋದಂದ್ರೆ ಆಗಲ್ಲ. ತಪ್ಪಾ? ಅಲ್ಲ, ಇದು ಇಂಡಿವಿಜುವಲಿಸ್ಟಿಕ್. ಉದಾಹರಣೆಗೆ ಕೊರೋನಾ ಟೈಮಲ್ಲಿ ನಾನು ಹೊರಗೋಗೋದು ಬಿಟ್ಟಿದ್ಮೇಲೆ ಇವತ್ತು ನನಗೆ ಪ್ರತಿ ದಿವಸ ಟ್ರೆಡ್ಮಿಲ್ ಮೇಲೆ ಹತ್ತಿದ್ರೆ ಮಾತ್ರ ನನಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಉತ್ಸಾಹ ಬರೋದು. ಇದೊಂದು ಒಳ್ಳೆ ಅಡಿಕ್ಷನ್. ಭಾನುವಾರ ಆದ್ರೂ ಹತ್ತುತ್ತೀನಿ. ಈ ಕೊರೋನಾದಿಂದ ಆಗಿರುವಂತ ಉಪಯೋಗ ನನ್ಗೆ ಅದೇನೆ. ಐ ಆಮ್ ಅಡಿಕ್ಟೆಡ್ ಟು ನೋ ವರ್ಕೌಟ್. ಸೊ ನೀವ್ ಹೇಳ್ದಾಗೆ 5 ಕಿಲೋಮೀಟರ್ ನಡೆದ್ರೆ ಮಂಡಿ ಸವಿತದೆ, 2 ಕಿಲೋಮೀಟರ್ ನಡೆದ್ರೆ ಸವಿಯಲ್ಲ ಅನ್ನೋದು ಮಾಹಿತಿ ತಪ್ಪು ಅಂತ ಹೇಳಲ್ಲ, ಅದರಲ್ಲಿ ಎಳ್ಳಷ್ಟು ಸೈನ್ಸ್ ಇಲ್ಲ. ನಿಮಗೆ ಎಷ್ಟು ನಡಿಲಿಕ್ಕೆ ಆಗ್ತದೆ, ನಿಮ್ಗೆ ಎಷ್ಟು ಕ್ಯಾಲರಿಯನ್ನ ಬರ್ನ್ ಮಾಡ್ಬೇಕು. ಉದಾಹರಣೆಗೆ ನೀವು 40 kg ಇದ್ದೀರಾ, 60ನೇ ವಯಸ್ಸು 40 kg ಇದ್ದೀರಾ, ನಿಮಗೆ ಯಾಕೆ ಕ್ಯಾಲರಿಯನ್ನ ಸುಡುವಂತ ವ್ಯಾಯಾಮ? ನನ್ನ ಪ್ರಕಾರ ನಿಮ್ಗೆ ವಾಕಿಂಗ್ ಬೇಕೇ ಇಲ್ಲ. ಅದ್ ಬದಲಿಗೆ ಯೋಗ ಪ್ರಾಣಾಯಾಮಗಳು ಸಾಕು. ವಾಕಿಂಗ್ ಮಾಡ್ತೀರಾ, ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಮಾಡಿ. ವೈದ್ಯರು ಫಿಕ್ಸ್ ಮಾಡಿದ ಡಿಸ್ಟೆನ್ಸ್ ನಲ್ಲಿ ಯಾವುದೇ ಸೈನ್ಸ್ ಇಲ್ಲ. ಉದ್ದೇಶ ಏನು? ನಾವು ತಿಂದಿರುವ ಕ್ಯಾಲರಿನ ಕರಗಿಸ್ಬೇಕು. ಉದಾಹರಣೆಗೆ ನಾನು ಒಂದಿನಕ್ಕೆ 2000 ಕ್ಯಾಲೋರಿನ ಗುಳಂ ಮಾಡ್ತೇನೆ. ಲೆಕ್ಕಾಚಾರ ಹಾಕಿ ನನಗೆ ಭಯ ಆಗುತ್ತೆ, ನೀನು ಇಷ್ಟೊಂದು ತಿಂತೀನ, ಏನಕ್ಕೆ ತಿಂತೀನಿ ಅಂತ. ನನ್ನ ಕನಿಷ್ಠ ಪಕ್ಷ 200ರಿಂದ 300 ಕ್ಯಾಲೋರಿ ಸುಡ್ಲಿಲ್ಲ ಅಂದ್ರೆ ನಾನೊಬ್ಬ 100% ಬೊಜ್ಜಿನ ವ್ಯಕ್ತಿ ಆಗ್ತೀನಿ. ಸೊ ಹಾಗಾಗಿ ಮಾಡುವ ವ್ಯಾಯಾಮದ ರೀತಿ, ಸಮಯ, ಶೈಲಿ, ನಡಿಗೆಯ ದೂರ, ವಾಕಿಂಗ್ ಮಾಡ್ತೀರಾ, ಸೈಕ್ಲಿಂಗ್ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಯೋಗಾಸನ ಹಾಕ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಎಲ್ಲವೂ ಇಂಡಿವಿಜುವಲಿಸ್ಟಿಕ್. ಆದರೆ ಬೊಜ್ಜು ಇರುವವರಿಗೆ ಯಾವುದೇ ಡಿಸ್ಟೆನ್ಸ್ ಫಿಕ್ಸ್ ಇಲ್ಲ, ಕರಗಿಸ್ಲೇಬೇಕು. 5 ಕಿಲೋಮೀಟರ್ ಅಲ್ಲದ್ರೆ 10 ಕಿಲೋಮೀಟರ್ ಹೋಗ್ಬೋದು, ಆಗತ್ತಾ ನೋಡ್ಬೇಕು. ಆದ್ದರಿಂದ ನಮ್ಮ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನೀವು ಯಾವುದೇ ವೈದ್ಯರ ಹತ್ರ ಹೋದ್ರು ಸರಳವಾಗಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ಎಲ್ಲಾ ಅಂಶಗಳನ್ನು ಹೋಲಿಸ್ಟಿಕ್ ಆಗಿ ತಗೊಂಡು ನಿಮ್ಗೊಂದು ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ. ಅದೇನು ಎಕ್ಸ್ಟ್ರಾ ಅದಕ್ಕೆ ಕಾಸ್ಟ್ ಏನ್ ಹಾಕಲ್ಲ ಅವರು. ಈಗ ಸರ್ ನಾವು ಎಷ್ಟು ದೂರ ನಡಿಬೇಕು ಅಂತ ನಮ್ಗೆ ಎಲ್ರು ಕೇಳ್ತಾರೆ. ಅವ್ರು ನೋಡಿದ ತಕ್ಷಣ ಅವ್ರ ವಯಸ್ಸು, ಅವ್ರ ಮಂಡಿಯ ವ್ಯವಸ್ಥೆ ನೋಡ್ಕೊಂಡು ನಾನು ಹೇಳ್ತೀನಿ 40 ನಿಮಿಷ, 20 ನಿಮಿಷ ಹೋಗ್ಬೇಕು, 20 ನಿಮಿಷ ಬರ್ಬೇಕು. ವಾಚ್ ಕಟ್ಕೊಂಡೇ ಹೋಗ್ಬೇಕು. ಸುಮ್ಮನೆ ಇಲ್ಲಿಂದ 1 ಫರ್ಲಾಂಗ್ ಹೋಗಿ ವಾಕಿಂಗ್ ಆಯ್ತು ಅಂತ ಬಂದ್ರೆ ಅದು ವಾಕಿಂಗ್ ಅಲ್ಲ. ಅದು ವೈದ್ಯರಿಗೆ ಸುಳ್ಳು ಹೇಳಲಿಕ್ಕೆ ಮಾತ್ರ ವಾಕಿಂಗ್. ನಿಮ್ಮ ಆರೋಗ್ಯಕ್ಕೆ ವಾಕಿಂಗ್ ಬೇಕಾ? 30 ನಿಮಿಷ ಹೋಗ್ಲಿಕ್ಕೆ, 30 ನಿಮಿಷ ಬರ್ಲಿಕ್ಕೆ ಆಗಲ್ಲ. 20 ನಿಮಿಷ ಹೋಗ್ಲಿಕ್ಕೆ, 20 ನಿಮಿಷ ಬರ್ಲಿಕ್ಕೆ. ಶನಿವಾರ ಭಾನುವಾರ ನಿಮ್ಗೆ ಪಾರ್ಟಿ ಇದೆ, ನೀವು ಅದೆಲ್ಲ ಮಾಡ್ಲಿಕ್ಕೆ ತಯಾರಿಲ್ಲ, ಫೈನ್, 5 days in a week you will do. ಇನ್ನೂ ಸಂಶಯ ಉಂಟಾ ಸರ್? ಇಲ್ಲ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್. ನಮಸ್ಕಾರ ರತ್ನಾಕರ್ ಅವ್ರಿಗೆ. ಹೇಳಿ. ಸುಮತಿ ಮಾತಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ. ನನ್ನ ಕೆಲವರು ಕ್ಲೈಂಟ್ಸ್ ನನ್ಗೆ ಹೀಗೆ ಬ್ಲಡ್ ಪ್ರೆಷರ್ ಇರೋರು ಬಂದಾಗ ನಾನು ಲೋ ಸೋಡಿಯಂ ಡಯಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಅದೆಲ್ಲ ಕೊಡ್ತೀನಿ. ಕೆಲವೆಲ್ಲ ಇಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ಸ್ ಏನೇನಿದೆ ಅದೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ನನಗೆ ರಿಯಲೈಸ್ ಆಯ್ತು, ಇದು ಸೋಡಿಯಂ ಕ್ಲೋರೈಡ್ ಅಂತ ಹೇಳಕ್ ಹೋಗಿ ಅದು ಪೊಟ್ಯಾಸಿಯಂ ಕ್ಲೋರೈಡ್ ಅದ್ರಲ್ಲಿ ಇರೋಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಆಮೇಲೆ ನಾನು ಅಡ್ವೈಸ್ ಕೊಡೋದು ಬಿಟ್ಬಿಟ್ಟೆ. ಸೊ ಹಾಗೆ ಬಂದವ್ರಿಗೆ ನಾವು ಏನ್ ಹೇಳ್ಬಹುದು, ಅವ್ರ ಡಯಟರಿ ಚೇಂಜಸ್ ಏನೇನ್ ಮಾಡ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ? ವಂಡರ್ಫುಲ್. ಯಾಕಂದ್ರೆ ನಾನು ಹೇಳ್ದೆ, ನನಗೆ ಸಿಹಿಗಿಂತ ಉಪ್ಪು ಬಹಳ ಇಷ್ಟ ಅನ್ನೋದು ಇದೇ ಕಾರಣಕ್ಕೆ. ನೀವು ಹೇಳಿದಾಗೆ ಸ್ಪೆಷಲ್ ಸಾಲ್ಟ್ ಡಯಟಿನ ಅವಶ್ಯಕತೆ ಇರುವುದು. ಈಗ ಮಾನಸಿಕವಾಗಿ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಅವರಿಗೆ. ಬಿಕಾಸ್ ಯು ಡೀಲ್ ವಿತ್ ಮೋಸ್ಟ್ ಆಫ್ ದಿ ಮೆಂಟಲಿ disturbed, or for counseling for some reason they come. You don't have a monitor to measure their stress meter, but you will understand what stress they are undergoing and what they need.
When it comes to salt, again, if you cannot impress upon them reduction in the regular common salt, table salt or iodized salt, you are right in prescribing them low sodium salt. So that ಅವರ ಕಣ್ಣಿಗೆ ಕಾಣುವಂತ ಪ್ರಮಾಣ ಕ್ವಾಂಟಿಟಿ ಕಡಿಮೆ ಆಗದಿದ್ದ ತಕ್ಷಣ ಅವ್ರು ಖುಷಿ ಆಗ್ತಾರೆ, ಮೇಡಮ್ ನನ್ಗೆ ಉಪ್ಪು ತಿನ್ಲಿಕ್ಕೆ ಹೇಳಿದ್ದಾರೆ ಅಂತ. Suppose if they can definitely follow what you are telling, the best advice is, if they don't have any comorbid diseases and only hypertension and stress, you can jolly well tell them use the table salt as it comes in the packet. They don't need special salt. Depending on the adults per people at home, into 5 grams into 30. If you tell this, they will only assess their requirement as well as their consumption. So you can impress them upon the use of common salt. So regular table salt will do. Iodized is better. It is now all over the world it is available. So special salt is only for special people whom we cannot impress upon reducing the common salt use for a specific purpose. Our quantity ಕಡಿಮೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಈಗ ಇಷ್ಟು ನನಗೆ ತಿನ್ಲೇಬೇಕು ಅನ್ನೋರಿಗೆ ನಾವು ಅನ್ನ ತಿನ್ಬೇಡ ಸೊಪ್ಪು ತಿನ್ನು ಅಂತ ಹೇಳ್ತೀವಿ, ಇಷ್ಟೇ ಸೊಪ್ಪು ತಿನ್ನು ಅಂತ ಹೇಳ್ತೀವಿ, because of low calorie. Like that, if a person is very much interested in using the specific quantity of salt, he cannot come down from it. Your low sodium suggestion is very nice and good. ಬಟ್ ಅವರು ಪೊಟ್ಯಾಸಿಯಂ ಕ್ಲೋರೈಡ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರು ಅಲ್ಲಿ ಅವರು ಸರಿಯಾದ ಒಂದು ಪ್ರಪೋರ್ಷನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅಲ್ಲೂ ತೊಂದರೆ ಆಗೋ ಚಾನ್ಸಸ್ ಇದೆ. As I said, there is no salt which contains only potassium. All salts available, especially, I don't know whether it is synthesized potassium chloride is used for food consumption. I have no idea. But in India, now ಏನ್ ಸೈಂಧವ ಲವಣ, ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್, ಹಿಮಾಲಯನ್ ಸಾಲ್ಟ್ ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಜೊತೆಗೆ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಬಟ್ ಪೊಟ್ಯಾಷಿಯಂ ಈಸ್ ಅನ್ಲೈಕ್ ಟೇಬಲ್ ಸಾಲ್ಟ್, ಪೊಟ್ಯಾಷಿಯಂ ಕಂಟೆಂಟ್ ವಿಲ್ ಬಿ ವೆರಿ ಹೈ ಬಿಕಾಸ್ potassium is considered to be one of the good antihypertensive. There is no need to prescribe specifically potassium salt to reduce the blood pressure because many of our food items contain some amount of potassium. Okay. There is no special prescription required, which I have not heard or so far done. Okay. So ನೀವು ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಒಂದ್ ಜಾಸ್ತಿ ಇದ್ರೆ ಒಂದ್ ಕಡಿಮೆ ಇರುತ್ತೆ ಅಂತ. ಪೊಟ್ಯಾಸಿಯಂ ಕ್ಲೋರೈಡ್ ಅಥವಾ ಸೋಡಿಯಂ ಕ್ಲೋರೈಡ್ ಎರಡರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿ ಸೆಲ್ ಮಾಡ್ತಾರೆ ಅವರು. ಓಕೆ. Yes. ಓಕೆ. ಸೊ ಅವ್ರಗಳಿಗೆ ಇದೊಂದೇ ಜಾಸ್ತಿ ಇರೋಂಥದ್ದು ಇದು ಈಗ ಬೆಳ್ಳುಳ್ಳಿ, ಲೆಮನ್ ಈ ತರದ್ ಜಾಸ್ತಿ ಹಾಕೊಳ್ಳಿ, ಆತರ ನಿಮ್ಮ ಫುಡ್ ಫ್ಲೇವರ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳೋದು ಒಳ್ಳೆ ಸಜೆಷನ್ ಅಲ್ವಾ? Absolutely fine. Salad, people will be always tempted to both put salt and pepper, which is universal temptation, which I also do. For when we advise like this, as you said, the flavor change is fantastic. It's a difference for them and it's a healthy difference. So instead of sprinkling salt, let them squeeze some lemon. As you said, garlic, ginger, then coriander. They can make some chutney without salt and spread over the salad. Okay. Yeah. Thank you very much, Ratnakar avare. Thank you. Thank you, sir. Yep. ನಮಸ್ತೆ ಸರ್. ನಮಸ್ತೆ. ನಾನು ರೇಣುಕಾ ಅಂತ ಮೈಸೂರಿಂದ. Okay. ಸರ್, ಲೋ ಬಿಪಿ ಇಂದ ಸುಮಾರು ಜನ ಮರಣ ಹೊಂದಿದ್ರು ಅಂತ ಹೇಳಿ ಅಲ್ಲಿ ಕೇಳ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಕ್ ಸಾಧ್ಯನಾ? ನಾನು ಬೇಕು ಅಂತಾನೆ ಆ ಟಾಪಿಕ್ ತೆಗಿಲಿಲ್ಲ ಇವತ್ತು, ಯಾಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂತ. ಎನಿವೆ, ಆ ಪ್ರಪಂಚದಲ್ಲಿ ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ್ದಿದ್ರೆ ಒಂದೇ ಕಾಯಿಲೆ, ಅತಿ ರಕ್ತದ ಒತ್ತಡ. ಲೋ ಬ್ಲಡ್ ಪ್ರೆಷರ್ ಅನ್ನೋ ಸಿಚುವೇಶನ್ ಇರುತ್ತೆ, ಸಂದರ್ಭ ಇರುತ್ತೆ, ಕಾಯಿಲೆ ಇಲ್ಲ. ಉದಾಹರಣೆಗೆ ನಂದೇ ಒಂದು ಉದಾಹರಣೆಗೆ ಹೇಳ್ತೀನಿ ನಾನು. ಕೆಲವು ವರ್ಷಗಳ ಹಿಂದೆ ನನಗೆ ಏನೋ ಒಂದು ಸರ್ಜರಿಗೆ ಹೋಗ್ಬೇಕಾಗಿತ್ತು.
ಆಪರೇಷನ್ ಥಿಯೇಟರ್ ಒಳಗಡೆನು ಅನಸ್ಥೆಟಿಸ್ಟ್ ತುಂಬಾ ಹೊತ್ತು ಮಾನಿಟರ್ ನೋಡ್ತಾರೆ, ನನ್ನ ಮುಖ ನೋಡ್ತಾರೆ, ಮಾನಿಟರ್ ನೋಡ್ತಾರೆ, ನನ್ನ ಮುಖ ನೋಡ್ತಾರೆ. ನನ್ನ BP ರೀಡಿಂಗ್ 100/70. ಅವಾಗ ನನಗೆ ಪ್ರಾಬಲಿ 50 ಇಯರ್ಸ್ ಇರ್ಬೇಕು, 52 ಇಯರ್ಸ್ ಇರ್ಬೇಕು. ಅವನು ನಾನೇ ಆಮೇಲೆ ಅವರಿಗೆ ಹೇಳ್ಬೇಕಾಯ್ತು, ಡೋಂಟ್ ವರಿ, ಮೈ ರೆಗ್ಯುಲರ್ ಬ್ಲಡ್ ಪ್ರೆಷರ್ ಇಸ್ 90/70. ನಿಮ್ ಥಿಯೇಟ್ರಿಗೆ ಬಂದಿರೋದ್ರಿಂದ ಇವತ್ತು 100/70 ಬಂದಿದೆ, ಯು ಗೋ ಹೆಡ್ ಅಂತ ನಾನು ಹೇಳ್ಬೇಕಾಯ್ತು. ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ನನಗೆ ಲೋ BP, ಬಟ್ ನಾನು 63ನೇ ವಯಸ್ಸಲ್ಲಿ ನಾನು ಅನ್ಕೊಂಡಾಗೆ ಹೊರಗಡೆಯಿಂದ ನನ್ಗೇನು ಕಾಣ್ತಾ ಇಲ್ಲ, ಆರಾಮಿದ್ದೀನಿ. ಸೊ ಅದಕ್ಕೆ ಐ ವಿಲ್ ರಿಪೀಟ್, ಲೋ ಬ್ಲಡ್ ಪ್ರೆಷರ್ ಅನ್ನುವ ಕಾಯಿಲೆ ಇಲ್ಲ, ಲೋ ಬ್ಲಡ್ ಪ್ರೆಷರ್ ಅನ್ನುವ ಸಂದರ್ಭ ಮತ್ತು ಸಿಚುವೇಶನ್ ಇದೆ. ಯಾವಾಗ ಸಡನ್ ಆಗಿ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ, ತುಂಬಾ ವಾಂತಿ ಭೇದಿಯಾಗಿ ರಕ್ತದಿಂದ ನೀರಿನಂಶ ಪೂರ್ತಿ ಖಾಲಿ ಆದ್ರೆ, ವಾಂತಿಯಿಂದ ಒಂದಿಷ್ಟು ನೀರಿನಂಶ, ಆಮೇಲೆ ಬೇದಿಯಿಂದ ಒಂದಿಷ್ಟು ನೀರಿನಂಶ ಹೋದ ತಕ್ಷಣ ಡಿಹೈಡ್ರೇಷನ್ ಆಗಿ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗಿ ರಕ್ತದ ಒತ್ತಡ ಫಾಸ್ಟ್ ಆಗಿ ಬೀಳ್ತದೆ. ಅದು ಲೋ ಬ್ಲಡ್ ಪ್ರೆಷರ್ ಸಿಚುವೇಶನ್, ಕಾಯಿಲೆ ಅಲ್ಲ. ಎರಡನೇದು, ಒಂದು ರಸ್ತೆ ಅಪಘಾತ ಆಗಿರ್ತದೆ, ನಮ್ಮ ದೇಹದಲ್ಲಿ ಇರೋದೇ 5ರಿಂದ 6 ಲೀಟರ್ ಬ್ಲಡ್, 4 ಲೀಟರ್ ಹೋಯ್ತು ಅಂತ ಇಟ್ಕೊಳ್ಳಿ, ಪಲ್ಸು BP ಎರಡೂ ಸಿಗಲ್ಲ. ಆಸ್ಪತ್ರೆಗೆ ಎಲ್ಲೇ ಹೋದ್ರು ಲೋ BP ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹೌದು, ಲೋ BP ಆಗಿರೋದು ಹೌದು, ಆದ್ರೆ ಲೋ BP ಅನ್ನೋದು ಒಂದು ಸಿಚುವೇಶನ್, ಕ್ಷಣ, ಪರಿಸ್ಥಿತಿ, ಕಾಯಿಲೆ ಅಲ್ಲ. ಇನ್ನು ಪುನೀತ್ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ನಾಡಿಯೇ ಇರ್ಲಿಲ್ಲ, BP ಕಟ್ಟಿದ್ರೆ BPನೇ ಇಲ್ಲ, ಲೋ BP ಕಾಯಿಲೆಯಿಂದ ಹೋದ್ರ ಅವರು ಅಲ್ಲ. ಹೃದಯಾಘಾತ ಆಗಿ ಹೃದಯದ ಬಡಿತದಲ್ಲಿ ಏರಿಳಿತ ಆಗಿರ್ಬೇಕು, ಪಂಪ್ ನಿಂತಿರ್ಬೇಕು, ಕಟ್ಟಿದ್ರೆ ಏನಿಲ್ಲ. ಅವ್ರಿಗೆ ಲೋ BP ಆಗಿ ಹೋದ್ರು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ಇಲ್ಲ. ಸೊ ಪ್ರಾಣಾಂತಿಕ ಸಿಚುವೇಶನ್ಗಳಲ್ಲೆಲ್ಲವೂ ಮನುಷ್ಯನ BP ಲೋ ಆಗುತ್ತೆ, ಆದ್ರೆ ಲೋ BP ಅನ್ನೋ ಕಾಯಿಲೆ ಇಲ್ಲ. ಆದರೆ ಎಮರ್ಜೆನ್ಸಿ ವಾರ್ಡಿಗೆ ಬಂದ ತಕ್ಷಣ ನಾವು ನೋಡೋದು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಪಲ್ಸು, BP, ಆಕ್ಸಿಜನ್ ಲೆವೆಲ್. ಸಪೋಸ್ BP ನಾನು ಹೇಳಿದಾಗೆ ಸಿಸ್ಟಾಲಿಕ್ 100ಕ್ಕಿಂತ ಕಮ್ಮಿ, ಡಯಾಸ್ಟಾಲಿಕ್ 60, 50, 70 ಇದ್ರೆ ಲೋ ಬ್ಲಡ್ ಪ್ರೆಷರ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಇಮ್ಮಿಡಿಯೇಟ್ ಆಗಿ ಯೋಚನೆ ಮಾಡ್ತೀವಿ. ಬ್ಲಡ್ ಲಾಸ್, ಡಿಹೈಡ್ರೇಷನ್, ಬರ್ನ್ಸ್, ಮೇಜರ್ ಫ್ರಾಕ್ಚರ. ಕೆಲವರಿಗೆ ಬ್ಲೀಡಿಂಗ್ ಹೊರಗಡೆ ಆಗ್ಬೇಕು ಅಂತಿಲ್ಲ, ತೊಡೆಯ ಮೂಳೆ ಇಡೀ ಮುರಿದು ಬಿಟ್ಟಿರುತ್ತೆ, 2 ಲೀಟರ್ ಬ್ಲಡ್ ಅಲ್ಲಿ ಒಳಗೆ ಸೋರಿರ್ತದೆ, ಹೊರಗೆ ಕಾಣಲ್ಲ. ನೀವು ಎಕ್ಸ್ರೇ ಮಾಡಿದ್ರೆ ಅಥವಾ ಅವ್ರು ಮುಟ್ಲಿಕ್ ಬಿಡಲ್ಲ ಕಾಲು, ಇಲ್ಲಿ ಬ್ಲಡ್ ಸೋರಿರ್ಬೇಕು, ಅದಕ್ಕೆ BP ಕಮ್ಮಿ ಆಗಿದೆ ಅಂತ. ಸೊ ಹಾಗಾಗಿ ಯಾರಿಗಾದರೂ ಪ್ರತಿ ಬಾರಿ ವೈದ್ಯರ ಹತ್ರ ಕರ್ಕೊಂಡು ಹೋದಾಗ ನಾನು ಇದನ್ನ ಹೈಸ್ಕೂಲು ಮತ್ತೆ PUC ಹುಡುಗ ಹುಡುಗಿರನ್ನ ಕಾಮನ್ ಅಮ್ಮಂದ್ರೆ ಕರ್ಕೊಂಬರೋದು. ಸರ್, ನಮ್ಮೂರಲ್ಲಿ ಲೋ BP ಅಂದ್ಬಿಟ್ಟಿದ್ದಾರೆ, ನಮ್ಗೆ ಇವಳನ್ನ ಕಾಲೇಜಿಗೆ ಕಳ್ಸಕ್ ಹೆದರಿಕೆ ಆಗತ್ತೆ ಸರ್. ಅವರಿಗೆ ಇದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ಮೇಲೆ ಆಮೇಲೆ ಅವರಿಗೆ ಪ್ರತಿಯೊಬ್ಬ ವೈದ್ಯರಿಗೂ ಚೀಟಿನ ತೋರ್ಸ್ಲಿಕ್ಕೆ ಹೇಳ್ತೇನೆ, ನಾನು ಬರ್ದ್ಬಿಟ್ಟಿರ್ತೀನಿ. ದಿಸ್ ಪೇಷಂಟ್ ಡಸಂಟ್ ಹ್ಯಾವ್ ಲೋ ಬ್ಲಡ್ ಪ್ರೆಷರ್ ಡಿಸೀಸ್, ಹರ್ ಬ್ಲಡ್ ಪ್ರೆಷರ್ ಈಸ್ ನಾರ್ಮಲ್ ಟು ಹರ್, ಹರ್ ಬ್ಲಡ್ ಪ್ರೆಷರ್ ಈಸ್ ಲೋಯರ್ ದೆನ್ ನಾರ್ಮಲ್, ಬಟ್ ಇಟ್ ಈಸ್ ನಾರ್ಮಲ್ ಟು ಹರ್. ಅದೇ ವ್ಯಕ್ತಿಗೆ ವಾಂತಿ ಭೇದಿ ಆದ್ರೆ ನಾಡಿನೂ ಸಿಗಲ್ಲ, BPನೂ ರೆಕಾರ್ಡು ಮಾಡಕ್ಕಾಗಲ್ಲ. ಅದು ಲೋ BP ಕಾಯಿಲೆ ಅಲ್ಲ, ಸಿಚುವೇಶನ್. ಅದೇನು ನಮ್ಗೆ ಅಲರ್ಟ್ನೆಸ್ ಕೊಡಬೇಕು ಅಂದ್ರೆ, ಈ ಬ್ಲಡ್ ಪ್ರೆಷರ್ ಕಡಿಮೆ ಆಗಿರೋದಕ್ಕೆ ಏನ್ ಕಾರಣ? ಹೃದಯಾಘಾತನ, ಬರ್ನ್ಸ, ಆಕ್ಸಿಡೆಂಟ, ಇಂಜುರಿನ, ಬ್ಲಡ್ ಲಾಸ, ವಾಂತಿ ಭೇದಿನ, ಯಾಕೆ ಬ್ಲಡ್ ಪ್ರೆಷರ್ ಕೆಳಗಿಳಿಯಿತು ಅನ್ನೋದ ಕಂಡಿಡಿಬೇಕು ಹೊರತು ಬ್ಲಡ್ ಪ್ರೆಷರ್ ಅಂತ ಹಣೆಪಟ್ಟಿ ಹಾಕೊಂಡು ಕೂತ್ಕೊಳ್ಳುವಂತ ಸಮಯ ಅದಲ್ಲ. ನಾನು ಹೇಳಿದ್ದು ಸ್ಪಷ್ಟ ಆಗಿದೆ ಅನ್ಸುತ್ತೆ ಮೇಡಮ್? ಹೌದು ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಕ್ಲಿಯರ್ ಆಗಿ ಗೊತ್ತಾಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಾನು ಮೆಹಬೂಬ್ ಅಂತ ಸಮೂಹ ಸಾಮರ್ಥ್ಯ ಕೊಪ್ಪಳದಿಂದ. ನಮಸ್ತೆ ಮಹಬೂಬ್ ಸರ್. ಸರ್, ನಾನು SA ಕ್ಲೈಂಟ್ ಜೊತೆ ಕೆಲಸ ಮಾಡ್ತೀನಿ ಸರ್. ಈ ಕ್ವಾರ್ಟರ್ PG ಇರ್ತಾರಲ್ಲ ಸರ್ ಕ್ಲೈಂಟ್ಸ್, ಅವ್ರು 90/60 ಈ ತರ ಇರುತ್ತೆ. ಯಾಕೆ ಮತ್ತೆ ಏನ್ ಪ್ರಿಕಾಷನ್ ತಗೋಬಹುದು ಅಂತ ಸರ್ ನಾನು ಇವಾಗ ತಾನೇ ಹೇಳ್ದಾಗೆ, ನೀವು ವೈದ್ಯರ ಹತ್ರ ಹೋದಾಗೆಲ್ಲ ಇದೇ ಬ್ಲಡ್ ಪ್ರೆಷರ್ ನಿಮ್ದು ಇದ್ದಿದ್ದು ಹೋದಾದ್ರೆ
ನಿಮಗೆ ಲೋ BP ಆಗುವಂತಹ ಸಮಸ್ಯೆಗಳು ನಾನು ಈಗ ತಾನೇ ಹೇಳಿದ ಹಾಗೆ ಅಪಾಯಕಾರಿ ಸಿಚುವೇಶನ್ಗಳು ಯಾವುದೂ ಇಲ್ಲ ಅಂದ್ರೆ ನೀವು ವೈದ್ಯರು BP ಕಟ್ಟ ಮುಂಚೆನೆ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ಅವ್ರು ಒಂದು ಸುಳ್ಳು ರೀಡಿಂಗ್ ಬರೆದು ಕಳಿಸ್ಬಾರ್ದು. ನಿಮ್ಗೆ ಹೆದರಿಕೆ ಆಗುತ್ತೆ ಅಂತ ಅವ್ರು 120/80 ಅಂತ ಬರೆದು ಕಳಿಸ್ಬಾರ್ದು. ಪ್ರಾಮಾಣಿಕವಾಗಿ ಅವರು ಅದನ್ನ ಕನ್ಫರ್ಮ್ ಮಾಡ್ಬೇಕು. ಸರ್ ನನ್ನ BP ಯಾವಾಗ್ಲೂ ಇಷ್ಟೇ ಇರುತ್ತೆ, ಎಲ್ಲೋದ್ರೂ ಲೋ BP ಅಂತ ಹೇಳ್ತಾರೆ, ಅದಕ್ಕೆ ನಿಮ್ಗೆ ಹೇಳಿದೀನಿ ಸರ್ ಅಂತ ಮಾಹಿತಿ ಕೊಡ್ಬೇಕು. ಮತ್ತೆ ಹೇಳ್ತೀನಿ, ಲೋ BP ಅನ್ನುವ ಕಾಯಿಲೆ ಇಲ್ಲ, ಲೋ BP ಅನ್ನುವ ಸಿಚುವೇಶನ್ ಮತ್ತು ಪರಿಸ್ಥಿತಿಗಳು ಇದಾವೆ. ಅದು ಸಡನ್ ಆಗಿ ಆದಾಗ, ಈಗ ಉದಾಹರಣೆಗೆ ನನ್ನ ಫೈಲ್ ಇರುತ್ತೆ, ಒಂದು BP ಸಕ್ಕರೆ ಕಾಯಿಲೆ ಪೇಷಂಟ್ ಒಂದು ಫೈಲ್ ಇರುತ್ತೆ, ಎಲ್ಲಾ ರೀಡಿಂಗು ಅವರು 10 ವರ್ಷದಿಂದ ಬರ್ತಾ ಇದ್ರೆ ಒಂದು 2-3 ತಿಂಗಳಿಗೆ ಒಮ್ಮೆ ಬಂದ್ರೆ ಒಂದು 30 ಸಲ BP ನೋಡಿರೋದಲ್ಲಿ ಇರುತ್ತೆ. 120/80, 130/80, 140/90 ಎಲ್ಲ ಇರ್ತದೆ. ಸಡನ್ ಆಗಿ ಒಂದು ವಿಸಿಟ್ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಯಾರೋ 80/50 ನೋಡ್ತಾರೆ. ಅವ್ರಿಗೆ ನಾರ್ಮಲ್ ಅಂತ ಸುಮ್ಮನೆ ಮಲಗಿಸಬಾರ್ದು. ಅಷ್ಟಿರುವ ಬ್ಲಡ್ ಪ್ರೆಷರ್ ಕೆಳಗೆ ಬಂದಿದೆ, ಬ್ಲಡ್ ಪ್ರೆಷರ್ ಕೆಳಗೆ ಬಂದಿದೆ, ಅವರಿಗೂ ಲೋ BP ಕಾಯಿಲೆ ಅಲ್ಲ, ಲೋ BP ಆಗ್ಲಿಕ್ಕೆ ಏನ್ ತೊಂದರೆ ಅಂತ ಕಂಡುಹಿಡಿಬೇಕು. ಇದು ಸಜೆಷನ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ವನಿತಾ ಅಂತ ಬಳ್ಳಾರಿಯಿಂದ. ಹೇಳಿ ಮೇಡಮ್. ಪ್ರೆಗ್ನೆನ್ಸಿಲಿ BP ಬಂದ್ರೆ ಅದು ಕಂಪಲ್ಸರಿ ಮತ್ ಬಂದೇ ಬರುತ್ತಾ? ಈ ಟಾಪಿಕ್ಗಳನ್ನೆಲ್ಲ ಬೇಕು ಅಂತ ತಪ್ಪಿಸಿದ್ದೆ, ಬಹಳ ಸಂತೋಷ. ಪ್ರೆಗ್ನೆನ್ಸಿ ಹೈಪರ್ ಟೆನ್ಷನ್ ಅನ್ನೋದು ಒಂದು ಅತ್ಯಂತ ಕ್ರಿಟಿಕಲ್ ವಿಷಯ. ಆದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಜೆಸ್ಟೇಷನಲ್ ಡಯಾಬಿಟಿಸ್ ತರನೇ ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತಾನೂ ಇದೆ. ಎಷ್ಟೋ ಮಂದಿ ಹೆಂಗಸರಿಗೆ ಡೆಲಿವರಿ ಆಗಿ 6 ವಾರದೊಳಗಡೆ BP ಮಾಯ ಆಗ್ಬಿಡ್ತದೆ, ಡಾಕ್ಟರ್ ಮಾತ್ರೆನೂ ನಿಲ್ಲಿಸ್ತಾರೆ. ಆದರೆ ಅಂತವರು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ BP-ಯನ್ನ ಡಾಕ್ಟರ್ ಅಡ್ವೈಸ್ ಮಾಡಿರೋ ಪ್ರಕಾರ ಚೆಕಪ್ ಮಾಡಿಸ್ಕೋತಾ ಇರ್ಬೇಕು. ಯಾಕಂದ್ರೆ ಮತ್ತೆ ಬರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವರಿಗೆ ಡೆಲಿವರಿ ಆದ್ಮೇಲೂ ಕಂಟಿನ್ಯೂ ಆಗ್ತದೆ. ಅವ್ರಿಗೆ ನಾವು ಏನು ಊಹೆ ಮಾಡ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ಬಂದಿತ್ತು ಅನ್ಸುತ್ತೆ, ಆದ್ರೆ ಯಾರು ಗಮನಿಸದೇನೆ ಮುಂದುವರೆದಿದೆ. ಇಲ್ಲ, ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಡೆಲಿವರಿ ಆದ್ಮೇಲೂ ಈ ಕಾಯಿಲೆ ಮುಂದುವರೆದಿದೆ, ಆದ್ರಿಂದ ನಾವು ಇವರಿಗೆ ಮಾತ್ರೆ ಬಿಡಬಾರ್ದು. ಸೊ 2 ಸಿಚುವೇಶನ್. ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಗರ್ಭಿಣಿಯಲ್ಲಿ ಬರೋ ಹಾಗೆಯೇ ಗರ್ಭಿಣಿಯರಲ್ಲೂ ಅತಿ ರಕ್ತದ ಒತ್ತಡ ಬರಬಹುದು. ಎಲ್ಲರಿಗೂ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆದ್ರೆ ಪರ್ಮನೆಂಟ್ ಆಗಿ ಉಳಿಯೋರು ಯಾವತ್ತೂ ಮತ್ತೆ ಮಾತ್ರೆ ಬಿಡಬಾರ್ದು. ಮಾತ್ರೆ ಉಪಯೋಗದಲ್ಲಿ ಬದಲಾವಣೆ ಆಗ್ಬಹುದು. ಉದಾಹರಣೆಗೆ ಗರ್ಭಿಣಿ ಅವಸ್ಥೆಯಲ್ಲಿ BP ಕಾಣಿಸ್ಕೊಂಡ್ರೆ 1 ಮಾತ್ರೆ ಕಂಟ್ರೋಲ್ ಆಗೋದು ಬಹಳ ಕಡಿಮೆ, 2, 3, 4 ಮಾತ್ರೆಗಳು ಬೇಕಾಗ್ತವೆ. ತುಂಬಾ ಮೀರಿ ಹೋದ್ರೆ ಅಡ್ಮಿಟ್ ಮಾಡಿ ಅದಕ್ಕೆ ಸಪರೇಟ್ ಡ್ರಿಪ್ ನಲ್ಲಿ ಇಂಜೆಕ್ಷನ್ ಹಾಕ್ಬೇಕಾಗತ್ತೆ. ಇವೆಲ್ಲ ಒಂದು ವಿಷಯ. ಸೊ ಹಾಗಾಗಿ ಡೆಲಿವರಿ ಆದ್ಮೇಲೆ 4 ಮಾತ್ರೆ ಇರೋದು 1ಕ್ಕೆ ಬರ್ಬೋದು. ಆದ್ರೆ ವೀನಿಂಗ್ ಪ್ರೋಸೆಸ್ ವೈದ್ಯರೇ ಮಾಡ್ಬೇಕು, ನೀವು ಮಾಡಬಾರ್ದು. ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಬನ್ನಿ ನಾನು ಹೇಳಿದಾಗ ಬನ್ನಿ, ಪುನಃ ನೋಡ್ತೀನಿ, ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ಹೇಳ್ತೀನಿ. ಒಂದು 50ರಿಂದ 60%ನವರಿಗೆ ಮಾತ್ರೆಯೇ ಬೇಕಾಗದೇ ಇರೋ ಪರಿಸ್ಥಿತಿ ಅಂದ್ರೆ ಕ್ಯೂರ್ ಆಗುವ ಸಂದರ್ಭ ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಇರುವವರಿಗೆ ಮಾತ್ರ. ಇದೇ ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅನ್ನೋದು ಮಾಮೂಲಿ ಅತಿ ರಕ್ತದ ಒತ್ತಡವಾಗಿ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು 40% ಇರೋದ್ರಿಂದ ಅವರು ಟ್ರೀಟ್ಮೆಂಟ್ ವೈದ್ಯರು ಹೇಳ್ದೇನೆ ಬಿಡಬಾರ್ದು. ಥ್ಯಾಂಕ್ ಯು ಸರ್. ಸರ್ ಇವರು ನಿಮ್ಮೂರವರೇ ನಿಮ್ ಸಲಹೆ ಬೇಕಿತ್ತು ಅಂತ ಮತ್ತೆ ಕೇಳಿದ್ರು ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓ ಎಸ್. ಅಶ್ವಥ್ ಸರ್. ಸರ್ ಅದೇ ಬಂದಿದ್ದೀನಿ. ನಮಸ್ತೆ ಸರ್. ಎಸ್ ಮೇಡಮ್. ಸರ್ ಅದೇ ಮೈಸೂರಿಂದಾನೆ ರೇಣುಕಾ ಅಂತ. ಹೇಳಿ ಮೇಡಮ್. ಸರ್ ಇದು ಪ್ಯಾರಾಲಿಸಿಸ್ ಆಗುವಂಥದ್ದು ಹೈ BP ಇಂದನಾ ಮತ್ತೆ ಪ್ಯಾರಾಲಿಸಿಸ್ ಅನುವಂಶೀಯತೆನಾ? ಈಗ ಅದ್ರ ಬಗ್ಗೆ ನಂಗೆ ಕ್ಲಾರಿಫೈ. ಬರೇ ಬ್ಲಡ್ ಪ್ರೆಷರ್ ಅಥವಾ ಅತಿ ರಕ್ತದ ಒತ್ತಡದಿಂದ ಮಾತ್ರ ಸ್ಟ್ರೋಕ್ ಆಗುತ್ತೆ ಅಂತ 100ಕ್ಕೆ 100 ನಿರ್ಧಾರ ಅಲ್ಲ. ಸ್ಟ್ರೋಕ್ ಅಂದ್ರೆ ಇನ್ನೇನಿಲ್ಲ, ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆಗುವಂಥದ್ದು.
ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆದಾಗ್ಲೂ ಸ್ಟ್ರೋಕು. ಅತಿ ರಕ್ತದ ಒತ್ತಡದಿಂದ ರಕ್ತನಾಳ ಒಡೆದು ಹೆಮರೇಜ್ ಆದ್ರೂ ಅದನ್ನ ಸ್ಟ್ರೋಕ್ ಅಂತೀವಿ. ಸ್ಟ್ರೋಕ್ ಅಂದ್ರೆ ಕೇವಲ ಪಾರ್ಶ್ವವಾಯು ಅನ್ನೋದಕ್ಕೆ ಸ್ಟ್ರೋಕ್ ಅಂತ ಹೇಳಲ್ಲ. ಯಾವುದೇ ಅಂಗಾಂಶ ಊನತೆ ಆದ್ರೂ ಅದಕ್ಕೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಒಂದು ಅತಿ ರಕ್ತದ ಒತ್ತಡದಿಂದ ರಕ್ತನಾಳ ಒಡೆದು ಬ್ಲೀಡ್ ಆದ್ರೆ, ಎರಡನೇದು ಹೇಗೆ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿ ಕೊರೋನರಿ ಹೃದ್ರೋಗ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದೇ ರೀತಿ ಮೆದುಳಿಗೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆದ್ರೂ ಬ್ರೈನ್ ಅಟ್ಯಾಕ್ ಆಗುತ್ತೆ, ಅಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಹಾಗಾಗಿ ರಕ್ತದ ಒತ್ತಡ ಒಂದೇ ಕಾರಣ ಅಲ್ಲ ಸ್ಟ್ರೋಕಿಗೆ. ಅತ್ಯಂತ ಅನಿಯಮಿತ ಕೊಲೆಸ್ಟ್ರಾಲ್ ಇದ್ರೆ ಆಗ್ಬೋದು, ಮಧುಮೇಹ ಕಂಟ್ರೋಲ್ ಮಾಡ್ಕೊಳ್ಳೋದೇನೆ, ಕೊಲೆಸ್ಟ್ರಾಲ್ ಡಿಪಾಸಿಷನ್ ರಕ್ತನಾಳದಲ್ಲಿ ಬಹಳ ಬೇಗ ಆದ್ರೆ 40 ವರ್ಷಕ್ಕೂ ಆಗ್ಬೋದು. ರಕ್ತದೊತ್ತಡ ಅನ್ನೋದು ಒಂದೇ ಒಂದು ಕಾರಣ ಅಲ್ಲ, ಅದಕ್ಕೆ ಬೇಕಾದಷ್ಟು. ಇನ್ನು ಒಳಗಡೆ ಬೈ ಬರ್ತ್ AV ಮಾಲ್ಫಾರ್ಮೇಶನ್ ಅಂತೀವಿ ಅಥವಾ ಅನ್ಯೂರಿಸಮ್ ಅಂತೀವಿ. ಯಾವ್ದಾದ್ರು ಒಂದು ಉಬ್ಬಿದ್ದು ಬಲೂನ್ ತರ ಉಬ್ಬಿರ್ತದೆ, ಅದ್ರ ಗೋಡೆ ಎಲ್ಲ ವೀಕ್ ಆಗಿರುತ್ತೆ, ರಕ್ತದ ಒತ್ತಡ ಇಲ್ದೇನೋ ಅದು ಟಪ್ ಅಂತ ಹೊಡಿಬಹುದು. ಹಾಗಾಗಿ ಸ್ಟ್ರೋಕ್, ಬ್ರೈನ್ ಅಟ್ಯಾಕ್ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವೆ. ಒಂದು ರಕ್ತ ಸಂಚಾರದ ಅಡಚಣೆ ಆದ್ರೆ ಆಗುತ್ತೆ, ಇನ್ನೊಂದು ರಕ್ತನಾಳ ಒಡೆದು ರಕ್ತಸ್ರಾವ ಆದ್ರೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಸರ್. ಸರಳವಾದ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥವಾಗುವ ಹಾಗೆ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹುಡ್ಕೊಂಡ್ ಬರೋರ್ ಸಂಖ್ಯೆ ಕಡಿಮೆ ಆಗ್ಬೇಕು ಅನ್ನೋದು ನನ್ನ ಪ್ರಯತ್ನ. ಇಲ್ಲ, ತುಂಬಾ ಚೆನ್ನಾಗಿದೆ ಸರ್, ಇನ್ಫಾರ್ಮೇಶನ್ ಎಲ್ಲ ತುಂಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಇನ್ನು ಏನು ಪ್ರಶ್ನೆ ಇಲ್ಲ ಅಂತ ಅನ್ಕೊಂಡು. ನಮಸ್ತೆ ಸರ್. ಎಸ್ ಮೇಡಮ್. ಈಗ ಈ ಫ್ರಿಡ್ಜ್ ಅಲ್ಲಿ ನಾವು ನಮ್ಮ ಮನೇಲೆ ಮಾಡಿರೋ ಪದಾರ್ಥಗಳನ್ನೇ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿನ್ನೋದ್ರಿಂದ ಅದು ಯಾವ ರೀತಿಯಲ್ಲಿ ಪರಿಣಾಮ ಆಗ್ಬಹುದು? ಅಂತೂ ಬರಲ್ಲ, ಆದರೆ ರಿಫ್ರಿಜರೇಟರ್ ಇಡೋದು ಅತಿ ಚಿಕ್ಕ ಸಮಯಾವಕಾಶದವರೆಗೆ ಮಾತ್ರ ಇಡಬೇಕು. ಇಲ್ಲ ನೀವು ಡೀಪ್ ಫ್ರೀಜರ್ ಯೂಸ್ ಮಾಡ್ತೀರಿ ಅಂತಾದ್ರೆ ನಿಮ್ ಮನೇಲಿ 24 ಗಂಟೆ ಕರೆಂಟ್ ಇರ್ಬೇಕು. ಕರೆಂಟ್ ಒಂದ್ 6 ಅವರ್ಸ್ ಹೋಯ್ತು ಅಂದ್ರೆ ಡೀಪ್ ಫ್ರೀಜರ್ ಅಲ್ಲಿ ಇರೋದು ವಿಷ ಆಗುತ್ತೆ. ಯಾವುದೇ ಐಟಮ್ ಅನ್ನ 24 ಗಂಟೆಗಿಂತ ಜಾಸ್ತಿ ಇಟ್ರೆ ಅದರಲ್ಲಿ ರೋಗಾಣುಗಳು, ಫ್ರಿಡ್ಜ್ ಅಲ್ಲಿ ಇಟ್ಟ ತಕ್ಷಣ ಏನು ರೋಗಾಣುಗಳೆಲ್ಲ ಸಾಯ್ತದೆ ಅಂತ ತಿಳ್ಕೊಬೇಡಿ, ಅವು ಡ್ಯಾನ್ಸ್ ಮಾಡ್ತವೆ. ಅಂದ್ರೆ ಅವುಗಳ ಬೆಳವಣಿಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಸೊ ಯಾವಾಗ ನಮ್ಗೆ ಫುಡ್ ಪಾಯ್ಸನ್ ಆಗುತ್ತೆ, ನಮ್ಮ ಫ್ರಿಡ್ಜ್ ಮನೇಲೆ ಇಟ್ಟ ಫ್ರಿಡ್ಜ್ ಐಟಮ್ ಆದ್ರೂ ಸಹ ಹೇಳಲಿಕ್ಕಾಗಲ್ಲ. ಅದು ಹೊರಗಡೆಯಿಂದ ತಂದಿದ್ದು ಉಳಿದಿದೆ ಅಂತ ಇಟ್ರಂತೂ ನೆಕ್ಸ್ಟ್ ಡೇ ಪಾಯ್ಸನ್. ನಾವೇ ಇವಾಗ ಹಾಲು, ಮಜ್ಜಿಗೆ, ಮೊಸರು ಇವೆಲ್ಲ ಪರ್ ಡೇ ಎವ್ರಿ ಡೇ ಟರ್ನ್ ಓವರ್ ಆಗುವಂತಹ ಐಟಮ್ಗಳಾದ್ರಿಂದ ಅಪಾಯ ಕಡಿಮೆ. ಆದ್ರೆ ವಿದ್ಯುತ್ ಸೌಕರ್ಯ ಸರಿ ಇಲ್ಲ, ನಿಮ್ಮ ಫ್ರಿಡ್ಜಿನ ಆ ಪ್ಯಾರಾಮೀಟರ್ಸ್ ಎಷ್ಟು ಡಿಗ್ರಿ ಇರಬೇಕು ಅನ್ನೋ ಮಾಪನ ಇಲ್ದೇನೆ ಫ್ರಿಡ್ಜ್ ಅಂತ ತಿಳ್ಕೊಂಡು ನಾವು ಇಟ್ಟು 3, 4, 5 ದಿವಸದ ನಂತರ ಉಪಯೋಗಿಸಿದ್ರೆ ಖಂಡಿತವಾಗಿ ಅದರಲ್ಲಿ ರೋಗ ಕ್ರಿಮಿಗಳು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಮ್ಯಾಕ್ಸಿಮಮ್ ಅವಶ್ಯಕತೆ ಇದ್ರೆ 24 ಅವರ್ಸ್. 24 ಅವರ್ಸ್ ಆದ್ಮೇಲೆ ಅದು ಬಳಕೆ ಆಗ್ಲಿಲ್ಲ ಅಂದ್ರೆ ನಾನು ಹೇಳೋದು ಅದು ಗಾರ್ಬೇಜಿಗೆ ಹೋಗ್ಬಿಡ್ಬೇಕು. ನಮ್ಮ ಹೊಟ್ಟೆ ಗಾರ್ಬೇಜ್ ಬ್ಯಾಗ್ ಆಗ್ಬಾರ್ದು. ಎರಡನೇದು, ನೀವು ಅಭ್ಯಾಸ ಕಡಿಮೆ ಮಾಡಿದಾಗೆ ನೀವು ಮನೆಯಲ್ಲಿ ತಯಾರು ಮಾಡುವಂತ ಆಹಾರದ ಪ್ರಮಾಣ ನಿಮ್ಮ ಹಿಡಿತಕ್ಕೆ ಬರುತ್ತೆ. ಅಕಸ್ಮಾತ್ ಯಾರೋ 5 ಜನ ನೆಂಟರು ಬರೋರಿದ್ದಾರೆ, ಅಡಿಗೆ ಮಾಡಾಗಿದೆ, ನಾನೇನ್ ಹೇಳ್ತೀನಿ, ಒಳ್ಳೆ ನೈಬರ್ಸ್ ಇಟ್ಕೋಬೇಕು. ನೋಡ್ರಿ ನೆಂಟರು ಬರ್ತಾರೆ ಅಂತ ಹೇಳಿದ್ರು ಬರ್ಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ ತಂದು ಕೊಟ್ಟಿದ್ದೀನಿ ಅಂತ ಅನ್ಕೋಬಿಡಿ. ಅವ್ರು ಬಂದಿದ್ದು ವೇಸ್ಟ್ ಆಗತ್ತೆ ಅಂತ ನಿಮ್ ಮನೆಗ್ ಡಂಪ್ ಮಾಡ್ತೀನಿ ಅಂತ ಅನ್ಕೋಬಿಡಿ. ದಯವಿಟ್ಟು ನಮ್ಗೆ ಇದನ್ನ ಉಪಯೋಗಿಸಿ ಹೆಲ್ಪ್ ಮಾಡಿ ಅಂತ ಹೇಳ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ನಮ್ಮನೇಲಿ ಫ್ರಿಡ್ಜ್ ಇಲ್ಲ ಸರ್. ಫ್ಯಾಂಟಾಸ್ಟಿಕ್. ಫ್ರಿಡ್ಜ್, ಟಿವಿ ಇಲ್ದಿರೋರು ಈಗ ನಿಜವಾದ ಸನ್ಯಾಸಿಗಳು.
ನಮ್ಮನೆ ಫ್ರಿಡ್ಜ್ ಇಲ್ಲ, ಎಲ್ರು ಕೇಳ್ತಾರೆ ನೀವ್ ಯಾಕೆ ಇಟ್ಕೊಂಡಿಲ್ಲ ಅವ್ರಿಗೆ ನಾನು ಉತ್ತರ ಕೊಡೋದಿಕ್ಕೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕ್ಲಾರಿಟಿ ತಗೊಂಡೆ ನಾನು ಅದಕ್ಕೋಸ್ಕರ. ಓಪನ್ ಆಗಿ ಹೇಳ್ಬಿರ್ಬೋದು, ನಾವು ಪುಣ್ಯಾತ್ತರ ಅಂತ ಹೇಳ್ಬಿಡಿ ನೀವು. ಥ್ಯಾಂಕ್ ಯು ಸರ್. ಎಸ್ ಸರ್ ಇದು BP. ಸರ್ ನಮಸ್ತೆ. BP ಇದು ಅನುವಂಶಿಕ ಕಾಯಿಲೆನಾ ಅಥವಾ ಫಿಸಿಕಲ್ ಡಿಸಾರ್ಡರ್ಸ್ ಇಂದ ಬರ್ತದ ಅಥವಾ ಸೋಮಾರಿತನದಿಂದ ಬರ್ತದ ಏನ್ ಟೆನ್ಷನ್ ಬರ್ತದ ಸರ್? ಎರಡು ರೀತಿಯ ರಕ್ತದ ಒತ್ತಡಗಳಿದಾವೆ. ಒಂದು ಪ್ರೈಮರಿ ಎಸೆನ್ಷಿಯಲ್ ಹೈಪರ್ ಟೆನ್ಷನ್, ಅಂದ್ರೆ ನಾವು ಯಾವ ಕಾರಣ ಹುಡುಕಿದ್ರು ಕಾರಣ ಸಿಗಲ್ಲ. ಸಾಮಾನ್ಯವಾಗಿ ಈ ಬ್ಲಡ್ ಪ್ರೆಷರ್ 40 ಮೇಲ್ ಶುರುವಾಗುತ್ತೆ. ಯಾರಿಗೆ 40 ವರ್ಷಕ್ಕಿಂತ ಮುಂಚೆನೆ ಶುರುವಾಗುತ್ತೆ, ಒಂದು 25-30 ವರ್ಷಕ್ಕೆ BP ಶುರುವಾಗುತ್ತೆ, ನಾವು ಕಾರಣವನ್ನ ಕೂಲಂಕುಷವಾಗಿ ಹೃದಯ, ಕಿಡ್ನಿ, ರಕ್ತನಾಳಗಳು, ಅಯೋರ್ಟ ಇವು ಅಥವಾ ಎಂಡೋಕ್ರೈನ್, ಥೈರಾಯ್ಡ್, ಪಿಟ್ಯೂಟರಿ, ಆಮೇಲೆ ಅಡ್ರಿನಲ್, ಇವೆಲ್ಲ ಗ್ರಂಥಿಗಳ ಪರೀಕ್ಷೆಯನ್ನು ಮಾಡಿ ಇದು ಕಾರಣದಿಂದ ಉತ್ಪತ್ತಿಯಾಗಿರೋ BP ಅಲ್ಲ, ಇದು ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಕಾರಣಗಳು ಸಿಕ್ಕಾಗ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತೀವಿ. ಕಾರಣಗಳು ಸಿಕ್ಕಾಗ ಕಾರಣವನ್ನು ಸರಿ ಮಾಡಿದ್ರೆ ಬ್ಲಡ್ ಪ್ರೆಷರ್ ನಾರ್ಮಲಿಗೆ ಬರುತ್ತೆ ಅಥವಾ ಔಷಧಿ ಬೇಕಾಗೋದಿಲ್ಲ. ನೀವು ಹೇಳಿದಾಗೆ ಯಾವುದೇ ರೀತಿಯ ಕಾರಣಗಳಿಲ್ಲ, ವಂಶದಲ್ಲಿ ಬ್ಲಡ್ ಪ್ರೆಷರ್ ಇದೆ, ಎಲ್ಲಾ ಪರೀಕ್ಷೆಗಳು ಮಾಡಿದ್ರು ಬೇರೆ ತೊಂದರೆಗಳು ಕಂಡು ಬಂದಿಲ್ಲ, ಇದು ಅನುವಂಶೀಯತೆಯಿಂದ ಬಂದಿರುವಂತಹ ಪ್ರೈಮರಿ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ಸಾಮಾನ್ಯವಾಗಿ 40 ವಯಸ್ಸಿಗಿಂತ ಜಾಸ್ತಿಯವರಲ್ಲಿ ಇದು ಕಂಡು ಬರುತ್ತೆ. ಸ್ಟ್ರೆಸ್ ಇಂದ ಬರುತ್ತಾ? ಖಂಡಿತ ಬರುತ್ತೆ. ಆದರೆ ಸ್ಟ್ರೆಸ್ ಇಂದ ಬರುವಂತ ಅತಿ ರಕ್ತದ ಒತ್ತಡಕ್ಕೆ ತುಂಬಾ ವಿಶೇಷವಾದ ಗುಣ ಇದೆ, ಅಂದ್ರೆ ದಿನಕ್ಕೊಂದೊಂಥರ ರೀಡಿಂಗ್. ಇಂಥವರಿಗೆ ನಾವು ಹೇಳ್ತೀವಿ, ನಾನು ಅದನ್ನ ಟಚ್ ಮಾಡ್ಲಿಲ್ಲ, ಹೋಮ್ BP ಮಾನಿಟರಿಂಗ್ ಮಸ್ಟ್. ನನ್ನ ಹತ್ರ ಏನಾದ್ರೂ ಒಂದು 25 ವರ್ಷದ ಡಿಗ್ರಿ ಕಾಲೇಜಿನ ಸ್ಟೂಡೆಂಟ್ ನ ಪರೀಕ್ಷೆಗೆ ಮುಂಚೆ ಕರ್ಕೊಂಬಂದು, ಸರ್ ನಮ್ಮೂರಲ್ಲಿ 3 ಜನ ಡಾಕ್ಟರ್ ಹೇಳಿದ್ರು ಸರ್ ಇವನಿಗೆ BP ಅಂತ ಮಾತ್ರೆ ಹಾಕ್ಬಿಟ್ಟಿದ್ದಾರೆ ಅಂತ ಟೆನ್ಷನ್ ಇಂದ ಬರ್ತಾರೆ. ನಾನು ಫಸ್ಟ್ ಆ BP ಮಾತ್ರೆ ತೆಗೆದು BP ಆಪರೇಟರ್ಸ್ ಬೈ ಮಾಡ್ಲಿಕ್ಕೆ ಹೇಳಿ, ಅದರಲ್ಲಿ ಚೆಕಪ್ ನಮ್ಮ ಅಸಿಸ್ಟೆಂಟ್ ಹತ್ರ ಹೇಳ್ಕೊಡಕ್ ಹೇಳ್ಬಿಟ್ಟು ಒಂದ್ 100 ಪೇಜ್ ಪುಸ್ತಕ ತಗೋಬೇಕು ಅಂತ ಹೇಳಿ ಡೇಟ್ ಹಾಕಿ ಟೈಮ್ ಹಾಕಿ ದಿನಾ BP ನೋಡಿ 1 ತಿಂಗಳ ನಂತರ ಬರ್ಲಿಕ್ಕೆ ಹೇಳ್ತೀನಿ. ಅದು 1 ತಿಂಗಳ ರೆಕಾರ್ಡ್ ನಲ್ಲೇ ನೀವು ಹೇಳಿದ ವಿಷಯ ನನಗೆ ಗೊತ್ತಾಗ್ತದೆ. ಟೆನ್ಷನ್ ಇಂದ ರೈಸ್ ಆಗಿದೆಯಾ, ನಿಜವಾಗ್ಲೂ BP ಕಾಯಿಲೆನ, BP ಕಾಯಿಲೆ ಜೊತೆ ಟೆನ್ಷನ್ ಸೇರಿದೆ. ಸ್ಟ್ರೆಸ್ ಇಂದ BP ಕಾಯಿಲೆ ಬರುತ್ತಾ? ಬರುತ್ತೆ. ಆದ್ರೆ ಅದೊಂದೇ ಕಾರಣನ ಅಲ್ಲ. ಅದಕ್ಕೆ ಮತ್ತೆ ಸಪರೇಟ್ ಟ್ರೀಟ್ಮೆಂಟಾ? ಇಲ್ಲ. ಮಾಮೂಲಿ BPಗೆ ಚಿಕಿತ್ಸೆ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ 3 ರಿಂದ 6 ತಿಂಗಳು ಟೈಮ್ ಕೊಡ್ತೀವಿ. ಆವಾಗ್ಲೂ BP ನ ಮರಿಲಿಕ್ಕೆ ಹೇಳಲ್ಲ. ಮನೆಯಲ್ಲಿ ಹೋಮ್ ವರ್ಕ್ ಕೊಟ್ಟೇ ಕೊಡ್ಬೇಕು, ರೆಕಾರ್ಡ್ ಮಾಡ್ಬೇಕು, ತಂದು ತೋರಿಸ್ಬೇಕು. ಅದರಲ್ಲಿ ಎಲ್ಲಾ ರೀಡಿಂಗು 140-90ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರೆ ಹಾಕ್ಲೇಬೇಕು. ಸರ್ ಮಾತ್ರೆ ಇಲ್ದೇನೆ ನಾವು ಸರಿ ಮಾಡ್ಕೋತೀನಿ ಅಂತ ಯಾರಾದ್ರೂ ಹೇಳ್ತಾರೆ ಅಂದ್ರೆ ನಾನು ಡಬಲ್ ಅಲರ್ಟ್ ಆಗ್ತೀನಿ. ಒಂದೋ ಅವರಿಗೆ ನಾನು ಹೇಳಿದ ಅರ್ಥ ಆಗ್ಲಿಲ್ಲ, ಇಲ್ಲ ನನ್ನ ಜ್ಞಾನ ಸಾಕಾಗ್ಲಿಲ್ಲ ಅಂತ ತಿಳ್ಕೊಂಡು ಮತ್ತೆ ಅವರಿಗೆ ಪಾಠ ಮಾಡಿ ಪುನಃ ಅವುಗಳನ್ನೆಲ್ಲ ಹೇಳಿ ಮನೆಯಲ್ಲಿ BP ನೋಡಿದ್ರೆ ನನ್ನ ಕ್ಲಿನಿಕ್ಗೆ ಬರಬೇಡ್ರಿ ಅಂತಾನೆ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಇಲ್ಲಿಗೆ ನಿಲ್ಲಿಸಬಹುದು ಅಂತ ಅನ್ಸುತ್ತಲ್ವಾ? ಆಯ್ತು, 2 ನಿಮಿಷ 8ಕ್ಕೆ. ಓಕೆ ಓಕೆ ಓಕೆ. ಆತ್ಮೀಯರೇ, ಇವತ್ತು ಪೋಸ್ಟರ್ ನಲ್ಲಿ ನಾನೊಂದು ಡಾಕ್ಟರ್ ರತ್ನಾಕರ್ ಸರ್ ಅವರೊಂದಿಗೆ ಮಾತುಕತೆ ಅಂತ ಬರೆದಿದ್ದೆ. ನಿಜವಾಗ್ಲೂ ಪೂರ್ತಿ ಅದೇ ಆಗೋಯ್ತಲ್ಲ. ಮಾತುಕತೆ ತುಂಬಾ ಚೆನ್ನಾಗಿ ವಿಷಯಗಳು ಬಂದು ಹೊರಗೆ ಬಂದು, ಅವರು ಕೆಲವೆಲ್ಲ ಮುಚ್ಚಿಟ್ಟಿದ್ರು, ಬೇಡ ಅನ್ಕೊಂಡ್ಕೊಂಡಿದ್ದೆಲ್ಲ ಪ್ರಶ್ನೆಗಳನ್ನ ತುಂಬಾ ಚೆನ್ನಾಗಿ ಕೇಳಿದಿರಿ. ತುಂಬಾ ಗಂಭೀರವಾಗಿ ಇವತ್ತೆಲ್ಲ ಚರ್ಚೆಗಳು ನಡೀತು, ಅದು ತುಂಬಾ ಖುಷಿ ಆಯ್ತು. ಸೊ ಈಗ 2021ರಲ್ಲಿ ಸಕ್ಕರೆ ಮತ್ತೆ ಉಪ್ಪನ್ನ ಬಿಡಿಸಿದ್ದಾರೆ. ಮೈದಾ ಬಿಡಿಸ್ತೇನೆ ನೆಕ್ಸ್ಟ್ ಇಯರ್. ಅದೇ ಹುಳಿ ಮತ್ತೆ ಖಾರ ಜೊತೆಗೆ ಮೈದಾ ಇವೆಲ್ಲ ಇನ್ನು ಮುಂದಿನ ವರ್ಷಕ್ಕೆ ಇರ್ಲಿ, ಮುಂದಿನ ವರ್ಷ ಇದನ್ನ ಬಿಡ್ಬೇಕು ಅಂತ ಅವ್ರು ಹೇಳ್ತಾರೆ. ಒಟ್ಟಾಗಿ ಎಲ್ಲರ ಒಂದು
ಇದು ಕನ್ಸರ್ನ್ ಏನಂತಂದ್ರೆ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು, ಎಲ್ಲರೂ ಸುಖವಾಗಿರ್ಬೇಕು, ನಗ್ತಾ ಇರ್ಬೇಕು ಅನ್ನೋಂತ ಒಂದು ಕಾಳಜಿ ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಕೇವಲ ಭಯಪಡಿಸ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದಲ್ಲ. ಎಲ್ಲರಿಗೂ ಇವತ್ತು ಅಂತಹ ಒಂದು ಮುತುವರ್ಜಿ, ಅಂತಹ ಕಾಳಜಿ ತುಂಬಾ ಅಗತ್ಯ ಆಗಿದೆ. ಎಲ್ಲರ ಪ್ರಶ್ನೆನೂ ಅದೇ ಆಗಿತ್ತು. ನಮ್ಮ ಲೈಫ್ ಸ್ಟೈಲ್ಗೆ ರಿಲೇಟೆಡ್ ಆಗಿ ಬರ್ತಾ ಇದೆ, ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಇದು 1-2 ಇರಲ್ಲ, ನಾವು ಪ್ರತಿ ಬಾರಿ ಸ್ವಲ್ಪ ಈ ತರದ್ದು ಡಾಕ್ಟರ್ ಇಂದ ಈ ತರದ್ದು ಸೂಚನೆಗಳು ಸಿಕ್ಕಾಗ ನಮ್ಮನ್ನ ನಾವು ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತ ಪ್ರಯತ್ನವನ್ನ ನಾವು ಈ ಸಮಾನ ಮನಸ್ಕರು ಗ್ರೂಪ್ ಇಂದ ಮಾಡ್ತಾ ಇದ್ವಿ. ಮತ್ತೆ ಅದಕ್ಕೆ ಪೂರಕವಾಗಿ ಡಾಕ್ಟರ್ ರತ್ನಾಕರ್ ಸರ್ ಅವರು ಆಗ್ಲೇ ವನಿತಾ ಮೇಡಮ್ ಹೇಳ್ತಿದ್ರು, ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್, ಅರ್ಥ ಆಗಂಗ್ ಹೇಳ್ತೀರಾ ಅಂತ ಹೇಳಿ. ತುಂಬಾ ಒಳ್ಳೆ ಪ್ರಶಂಸೆಯ ಮಾತು, ನಿಜನೂ ಹೌದು. ಸೊ ಇದು ಈ ರೀತಿ ಸರಣಿ ಮುಂದುವರಿಲಿ. ಒಂದೇನಂದ್ರೆ ಇತ್ತೀಚೆಗೆ ಯಾಕೋ ಅಟೆಂಡೆನ್ಸ್ ಕಡಿಮೆ ಆಗ್ತಾ ಇದೆ. ಅಟೆಂಡೆನ್ಸ್ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದ್ ಬೇಕಾಗಿಲ್ಲ ಅಂದ್ರೂ ಕೂಡ ಒಂದ್ ರೀತಿ ಉತ್ಸಾಹ ಇರುತ್ತೆ, ಇನ್ನು ಸ್ವಲ್ಪ ಬೇರೆಯವ್ರನ್ನ ಕರೆಸ್ಬೋದು ಅನ್ನೋ ಒಂದು ಕಾರಣಕ್ಕೆ ಇನ್ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಸಂತೋಷ ಆಗುತ್ತೆ. ಮುಂದಿನ ಶನಿವಾರ ಜನವರಿ 1ನೇ ತಾರೀಕು ಅವತ್ತು ಆಕ್ಚುಲ್ ಆಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಸೈಕಿಯಾಟ್ರಿಸ್ಟ್, ಹುಬ್ಬಳ್ಳಿಯವರು, ಅವರು ಮಾತಾಡೋದಕ್ಕೆ ಒಪ್ಕೊಂಡಿದ್ರು. ಬಟ್ ಈಗ 1ನೇ ತಾರೀಕು ಮಾಡಬಹುದೋ ಬೇಡವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ತಿಳಿಸಿದ್ರೆ, ಎಲ್ಲರೂ ಅಟೆಂಡ್ ಆಗ್ತೀವಿ ಅಂದ್ರೆ ಮಾತ್ರ ಮಾಡೋಣ ಅಂತ, ಇಲ್ಲ ಅಂದ್ರೆ ಅದನ್ನ 1 ವಾರನ ಸ್ಕಿಪ್ ಮಾಡಬಹುದು. ಇನ್ನು ಸಾಕಷ್ಟು ಜನ ಮಾತಾಡೋದಕ್ಕೆ ಇದ್ದಾರೆ. ಹಾಗಾಗಿ ಎಲ್ಲರ ಅಭಿಪ್ರಾಯ ಪಡೆದು ಬಿಟ್ಟು ಮುಂದಿನ ವಾರ ಮಾಡೋದು ಬೇಡ ಅಂತ ಯೋಚನೆ ಮಾಡೋಣಂತೆ. ಮತ್ತೆ ಇವತ್ತಿನ ಈ BP ಇದ್ರ ಬಗ್ಗೆ ನಡೆದಂತ ವಿಡಿಯೋ ಸಂವಾದ ತುಂಬಾ ಖುಷಿ ಕೊಡ್ತು. ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ, ಮತ್ತೆ ಎಲ್ಲರಿಗೂ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳು ಸಿಕ್ಕಿದೆ. ತುಂಬಾ ಖುಷಿ ಆಯ್ತು ಇವತ್ತಿನ ವಿಡಿಯೋ ಸಂವಾದ. ಇದನ್ನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರತ್ನಾಕರ್ ಸರ್ ಅವರಿಗೆ ವೈಯಕ್ತಿಕವಾಗಿ ಮತ್ತೆ ಸಮಾನ ಮನಸ್ಕರ ಗ್ರೂಪ್ನವರ ಪರವಾಗಿ, ಮತ್ತೆ ಇವತ್ತು ಕೆಲವರು ಬೇರೆಯವರು ಕೂಡ ಇವತ್ತು ಲಾಗಿನ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಸೊ ಅವ್ರಿಗೂ ಕೂಡ ಹೃತ್ಪೂರ್ವಕವಂತ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿರ್ತಕ್ಕಂಥ ಮತ್ತೆ ಇಡೀ ಕಾರ್ಯಕ್ರಮವನ್ನ ರೆಕಾರ್ಡಿಂಗ್ ಮಾಡಿದ್ದಾರೆ ಸಮೂಹ ಸಾಮರ್ಥ್ಯ ಸಂಸ್ಥೆಯವರು, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಿಶೇಷ ಧನ್ಯವಾದಗಳನ್ನ ನಾನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣಂತೆ. ಎಲ್ಲರಿಗೂ ಶುಭರಾತ್ರಿ, ಮತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಸೊ ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.